ಯಾವುದೇ ಊರಾದರೂ ಅಷ್ಟೇ, ಕಾಡಾದರೂ ಅಷ್ಟೇ, ದೂರದಿಂದ ನೋಡೋಕೆ ಸುಂದರವಾಗೇ ಕಾಣೋದು. ಆದರೆ ಹತ್ತಿರ ಹೋಗಿ ಝೂಮ್ ಹಾಕಿದಾಗಲೇ ರಿಯಾಲಿಟಿ ಏನು ಅಂತ ಗೊತ್ತಾಗೋದು. ಇವತ್ತಿನ 4G ಕಾಲದಲ್ಲಿ ನಮ್ಮೆಲ್ಲರೂ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಸೊಸೈಟಿ ಸರಿ ಇಲ್ಲ, ಸೀಮೆ ಎಣ್ಣೆ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಕಂಬ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದೆಲ್ಲ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಮೇ ಅಲ್ಲ. ಅದನ್ನೆಲ್ಲ ತಿಕ್ಕು ತೊಳೆಯೋಕೆ ನಮಗೂ ಟೈಮ್ ಇಲ್ಲ, ನಿಮಗೂ ಟೈಮ್ ಇಲ್ಲ, ಯಾರಿಗೂ ಟೈಮ್ ಇಲ್ಲ ಬಿಡಿ. ನಿಜವಾದ ಪ್ರಾಬ್ಲಮ್ಮು ಹೊರಗಿಂದಲ್ಲ, ನಮ್ಮ ಒಳಗಿಂದು. ಅರ್ಥ ಆಗಲಿಲ್ಲ ಅಲ್ಲ? ಲೆಟ್ ಮಿ ಎಕ್ಸ್ಪ್ಲೇನ್. ಈ ಪ್ರೀತಿ, ಪ್ರೇಮ, ಸಂಬಂಧ, ಇನ್ನೊಂದೇನೋ ಅಂತಾರಲ್ಲ ಬಾಂಧವ್ಯ, ಇವನ್ನೆಲ್ಲ ನಿಭಾಯಿಸೋದು, ಈ 4 ವಿಷಯಗಳನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಮನುಷ್ಯನ ಫ್ಯೂಚರು ಸುಂದರವಾಗಿರುತ್ತೆ, ಅವನ ಸುತ್ತಲೂ ಇರೋ ನೇಚರು ಸೂಪರ್ ಆಗಿರುತ್ತೆ. ನಮ್ಮ ಹತ್ರ ಇರೋ ವಸ್ತುಗಳೆಲ್ಲ ಬ್ರ್ಯಾಂಡೆಡ್ ಆಗೇ ಇರಬೇಕು ಅಂತ ಬಯಸ್ತೀವಿ, ಆದರೆ ನಮ್ಮ ಬದುಕನ್ನು ಮಾತ್ರ ಬೇಕಾಬಿಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮಲ್ಲಿರೋ ಫ್ರಸ್ಟ್ರೇಷನ್ಗೆ ದಾರಿಲಿ ಹೋಗೋರ್ನೆಲ್ಲ ವಿಲನ್ಗಳು ಅನ್ಕೋತೀವಿ. ಮಜಾ ಏನು ಗೊತ್ತಾ? ಕಂಡೋರ್ ಮೇಲೆ ಕೆಂಡ ಕಾರ್ತಾ ಕಾರ್ತಾ ನಮ್ಮ ಲೈಫ್ಗೆ ನಾವೇ ವೈರಿಗಳಾಗಿರ್ತೀವಿ. ಈಗ ವಿಷಯಕ್ಕೆ ಬರೋಣ. ಇವನ ಹೆಸರು ಆಕಾಶ್. ಇವನಷ್ಟೇ, ಇವನ ಹೆಸರು ಸೂಪರ್ ಆಗಿದೆ. ಅಪ್ಪ ಅಮ್ಮ ಇಟ್ಟಿರಬೇಕು ಅಂದ್ಕೋಬೇಡಿ. ಈ ಎ ಗ್ರೇಡ್ ಏಕಾಂಗಿಗೆ ಫ್ರಂಟು ಬ್ಯಾಕು ಹಾಗೆ ಪೀಚೆ ಯಾರೂ ಇಲ್ಲ. ಡೇ ಸ್ಟಾರ್ಟೆಡ್ ವಿತ್ ಫ್ರೆಶ್ನೆಸ್. ಮಹಾದಿನದ ಪ್ರಾರಂಭ ವಿತ್ ಬ್ಯೂಟಿಫುಲ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬೇಡಿ. ಹೇಳೋ ಮೇಲೆ ಏನೇ ಆದರೂ ನಿನ್ನ ಲೈಫೇ ಸೂಪರ್ ಕಣೋ. ಟೈಮಿಗೆ ಸರಿಯಾಗಿ ಹೇಳ್ಬೇಕು ಅನ್ನೋ ಗಲ್ಬಿಲಿ ಇಲ್ಲ, ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಭಯ ಮೊದಲೇ ಇಲ್ಲ. ಕೊನೆ ಪಕ್ಷ ಗುಡ್ ಮಾರ್ನಿಂಗ್ ಹೇಳಿದವ್ರಿಗೆ ವಾಪಸ್ ವಿಶ್ ಮಾಡಬೇಕು ಅನ್ನೋ ಸೌಜನ್ಯ ಕೂಡ ನಿಂಗೆ ಇಲ್ವಲ್ಲ ಬಡಿ. ಒಳ್ಳೆ ಕುಂಕಣ್ಣನ ಥರ ಬಿದ್ಕೊಂಡಿದ್ಯಾ. ಹೇಳೋ ಮೇಲೆ ಹೇಳೋ. ಇವನಿಗೆ ಬೊಂಬೆನೇ ಜಗತ್ತು, ಜಗತ್ತೇ ಬೊಂಬೆ. ಮಾರ್ನಿಂಗು ಈವ್ನಿಂಗು ಎಲ್ಲ ಟೈಮಿಂಗಲ್ಲೂ ಈ ಡಾಲೆ ಡಾರ್ಲಿಂಗು. ಜೀವ ಇಲ್ದಿರೋ ಬೊಂಬೆಗಳಿಂದ ಇವನ್ ಜೀವನನ ಕಟ್ಕೊಂಡಿದ್ದಾನೆ. ನಮ್ಮೆಲ್ರಿಗೂ ಹೋಗ್ತಾ ಹೋಗ್ತಾ ಒಂದು ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಸೈಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ನಮ್ಮ ಹುಡುಗನ ಡ್ರೀಮ್ ಏನ್ ಗೊತ್ತಾ? ಫೈನಲ್ ಆಗಿ ತನ್ನದೇ ಆದ ಸುಂದರವಾದ ಕುಟುಂಬನ ಸಂಪಾದನೆ ಮಾಡ್ಕೋಬೇಕು ಅನ್ನೋದು. ಇವನ ಹಣೆ ಮೇಲೆ ಬ್ರಹ್ಮ ಏನ್ ಗೀಚ್ ಕಳ್ಸಿದಾನೋ ಗೊತ್ತಿಲ್ಲ, ಆದ್ರೆ ಇವನು ಮಾತ್ರ ತನ್ನ ಫ್ಯಾಮಿಲಿ ಇದೇ ತರ ಇರಬೇಕು ಅಂತ ಡಿಸೈನ್ ಮಾಡಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಕೇಳಿದ್ಮೇಲೆ ಇವನ್ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಇರಬೇಕು ಅಂತ ಅನ್ಕೊಂಡಿರ್ತೀರಿ ಅಲ್ಲ? ಯು ರೈಟ್, ನಿಮ್ ಗೆಸ್ ಕರೆಕ್ಟ್. ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಇನ್ನು ಈ ಗೊಂಬೆ ವಿಷಯಕ್ಕೆ ಬಂದ್ರೆ, ಇದನ್ನ ಇವನ್ಗೆ ಯಾರೋ ಪುಣ್ಯಾತ್ಮರು ಇವನ್ ಅನಾಥಾಶ್ರಮದಲ್ಲಿದ್ದಾಗ ಗಿಫ್ಟ್ ಕೊಟ್ಟಿದ್ದು. ಅದು ಅವ್ರ ಹುಟ್ಟಿದಬ್ಬಕ್ಕೆ. ಅವತ್ತಿಂದ ಬೊಂಬೆ ಜೊತೆನೆ ಡೇಟಿಂಗು, ಚಾಟಿಂಗು, ಲಿವಿಂಗು, ಸ್ಲೀಪಿಂಗು. ಒಟ್ನಲ್ಲಿ ಇವನ್ ಮನೆ ಒಂದು ಮಗು ಮನೆ ತರ ಇರುತ್ತೆ. ನಗು ಮಾತ್ರ ಟನ್ ಗಟ್ಲೆ ತುಂಬಿರುತ್ತೆ. ನಮ್ ಹೀರೋಗಳ ತರ ಬಟ್ಟೆ ತೊಟ್ಟಿ ಗಾಡಿ ಯಾಕೆ ಹತ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಟೈಮ್ ಅನ್ನೋದೇ ಹಿಂಗೆ ರೀ, ರೈಟ್ ಟೈಮಲ್ಲಿ ರಾಂಗ್ ಸಿಂಕ್ ಆಗ್ಬಿಡುತ್ತೆ. ರೈ ತೆಗರಿ ಗಾಡಿನ. ಇವನೊಂಥರ ಮಿಸ್ಟರ್ ಬೀನ್ ಇದ್ದಂಗೆ. ಇವನ್ ಹೆಂಗೋ ಇವನ್ ಕಾರು ಹಂಗೆ ನಗ್ನಗ್ತಾ ಇರುತ್ತೆ. ಏನ್ ಮುಖ ನೋಡ್ತೀಯಾ? ನೆಟ್ಟಿಗೆ ಸೀಟ್ ಬೆಲ್ಟ್ ಹಾಕೋ. ನಾನು ಹೋಗೋ ಸ್ಪೀಡ್ಗೆ ಗಾಳಿಲಿ ಹಾರೋಟೋಗ್ತೀಯಾ?
ಕಂಡೋರ್ ಸಮಸ್ಯೆ ಅಂದ್ರೆ ಸ್ವಂತ ಅತ್ತೆ ಮಗಳ ಸಮಸ್ಯೆ ಅನ್ನೋ ರೇಂಜ್ ಸಾಲ್ವ್ ಮಾಡ್ತಾನೆ. ಯೋ ಸರ್, ನಿಮ್ ಮುಂದಿನ ಫ್ಯೂಚರು ಹಿಂದೆ ರೋಡಲ್ಲಿ ಜಾರ್ ಬೀಳ್ತಾ ಇದೆ, ಸ್ವಲ್ಪ ಹುಷಾರ್ ಸರ್. ನೀನ್ ಸರಿ ಕೂತ್ಕೊಳ್ಳೋ, ತಗೊಳ್ಳೋ ಚೀನಾ. ಥ್ಯಾಂಕ್ ಯು ಅಣ್ಣ. ಬಾಯ್. ಓಕೆ, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡ್ರಪ್ಪ, ಆದಷ್ಟು ಬೇಗ ನಿಮ್ಗೆಲ್ಲ ನನಗಿಂತ ಒಳ್ಳೊಳ್ಳೆ ಫ್ರೆಂಡ್ಸು, ಒಳ್ಳೊಳ್ಳೆ ಮನೆಗಳು ಸಿಗ್ಲಿ ಅಂತ ಹಾರೈಸ್ತೀನಿ. ಬಡಿ, ನಾನಿವಾಗ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋ ಕೆಲಸ ಶುರು ಹಚ್ಕೋತೀನಿ. ಬರೋ ಕಸ್ಟಮರ್ಸ್ಗೆ ಒಳ್ಳೆ ಸ್ಮೈಲ್ ಕೊಟ್ಟು ವೆಲ್ಕಮ್ ಮಾಡೋ ಜವಾಬ್ದಾರಿ ನಿಂದು. ಆಲ್ ರೈಟ್, ಬಿ ಸೀಟೆಡ್. ಗುಡ್ ಬಾಯ್. ಇದು ಡಾಲ್ ಅಲ್ಲ, ನಾನು. ಈ ತರ ಡಾಲ್ ಬೇಕು ಅಂದ್ರೆ ಒಳಗ್ ಬಾ, ಕೊಡ್ತೀನಿ. ಪುಟಿ, ಯಾವ ಬೊಂಬೆ ಕೊಡ್ಲಿ ನಿನ್ಗೆ? ನನಗೆ ನೀವು ಹಾಕೊಂಡಿದ್ರಲ್ಲ ಆ ತರ ಡೋರೆಮಾನ್ ಬೊಂಬೆ ಬೇಕು. ಡಾರಿಮಾನ್ ಬೊಂಬೆ ಬೇಕಾ? ಮೇಘನಾ, ಇಲ್ಲೇನ್ ಮಾಡ್ತಿದ್ದೀರಾ? ರೀ, ಪಮ್ಮಿ ಬೊಂಬೆ ಕೇಳಿದ್ಲು, ಕೊಡ್ಸೋಣ ಅಂತ ಬಂದೆ. ಏನೇ ನಿಂದು ನಿನ್ನ ಮಗಳದ್ದು ಹುಚ್ಚಾಟ? ಮನೆ ತುಂಬಾ ಬೊಂಬೆ ತುಂಬಿಸಿದೀರಾ, ಇನ್ನು ನಿಮ್ ಬೊಂಬೆ ದಾಹ ಹೆಂಗಿಲ್ವಾ? ನಡ್ರಿ ಹೋಗೋಣ. ಸರ್ ಸರ್ ಏನ್ರಿ? ಸರ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಇನ್ನೊಂದು 15 ವರ್ಷ ಬಿಟ್ಟು ನಿಮ್ ಮಗಳು ಒಂದು ಹುಡುಗನ್ನ ಇಷ್ಟಪಟ್ಟು ನಿಮ್ ಮುಂದೆ ಕರ್ಕೊಂಡ್ಬಂದು ನಿಲ್ಸಿ, ನಾನು ಇವನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ರೆ ನೀವ್ ಏನ್ ಸರ್ ಮಾಡ್ತೀರಿ? ಏನ್ ಮಾಡಕ್ಕಾಗತ್ತೆ, ಮದುವೆ ಮಾಡ್ತೀನಿ ಅಷ್ಟೇ. ಕರೆಕ್ಟ್ ಸರ್. ನಿಮ್ ಮಗಳಿಗೆ ಸಂತೋಷ ಕೊಡ್ತಾನೋ ಇಲ್ಲ ಅರ್ಧಕ್ಕೆ ಕೈ ಕೊಟ್ಟು ಹೋಗ್ತಾನೋ ಏನೂ ಗೊತ್ತಿಲ್ಲದೆ ಬ್ಲೈಂಡ್ ಆಗಿ ನಿಮ್ ಮಗಳು ಇಷ್ಟಪಟ್ಟು ಹುಡುಗನ್ನ ನೀವ್ ಅಕ್ಸೆಪ್ಟ್ ಮಾಡ್ಕೋತೀರಾ. ಆದ್ರೆ 100ಕ್ಕೆ 100 ನಿಮ್ ಮಗಳಿಗೆ ಖುಷಿ ಕೊಡೋ ಈ ಬೊಂಬೆನ ಕೊಡ್ಸಕ್ಕೆ ಹಿಂದೆ ಮುಂದೆ ನೋಡ್ತಿರಲ್ಲ ಸರ್. ಮನಸ್ಸು ತುಂಬಾ ಸಂತೋಷ ಕೊಡೋ ಬೊಂಬೆಗಳು ಮನೆ ತುಂಬಾ ಇದ್ರೆ ತೊಂದರೆ ಏನೂ ಇಲ್ಲ ಸರ್. ಅದೇ ಎದೆ ತುಂಬಾ ವಿಷ ತುಂಬಿಕೊಂಡಿರೋ ಒಬ್ಬ ಮನುಷ್ಯ ಮನೇಲಿದ್ರು ಇಡೀ ಮನೆನೇ ಸರ್ವನಾಶ ಆಗುತ್ತೆ ಸರ್. ಇದೇ ಸರ್ ಬೊಂಬೆಗಳಿಗೂ ಮನುಷ್ಯರಿಗೂ ಇರೋ ವ್ಯತ್ಯಾಸ. ಈ ತಪ್ಪು ತಿಳ್ಕೊಬೇಡಿ ಸರ್, ನನಗೆ ಗೊತ್ತಿರೋದನ್ನ ನಾನು ಹೇಳಿದೆ ಅಷ್ಟೇ. ಇಷ್ಟೆಲ್ಲ ಸಂತೋಷಕ್ಕಿಂತ ಮಕ್ಕಳು ಸಂತೋಷ ಪಡೋದನ್ನ ನೋಡಿದಾಗ ಸಿಗೋ ಸಂತೋಷ ಇದೆಯಲ್ಲ, ಅದು ತುಂಬಾ ದೊಡ್ಡದು ಸರ್. ಐ ಆಮ್ ಸಾರಿ ಚಿನ್ನು, ಡ್ಯಾಡಿ ನಿನ್ನ ಯಾವತ್ತೂ ಬಯಲ್ಲ. ಓಕೆ, ನಿನ್ಗೆ ಯಾವ ಬೊಂಬೆ ಬೇಕಾದ್ರೂ ತಗೋ. ನನಗೆ ಡೋರೆಮಾನ್ ಬೊಂಬೆ ಕೊಡ್ಸಿ ಡ್ಯಾಡಿ. ಹಾ, ಕೊಟ್ಟೆ ಕೊಟ್ಟೆ. ಟುಕು ಟುಕು ಟು. ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹ್ಯಾಪಿನಾ? ಖುಷಿ ಆಯ್ತಾ? ಬನ್ನಿ ಹೋಗೋಣ. ಸರ್, ಒಂದು ನಿಮಿಷ. ಮಮ್ಮಿ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ವೆಲ್ಕಮ್. Bye. ಬಾಯ್ ಸರ್. Bye. ಬಾಯ್ ಬಾಯ್. ಇವನು ಟೈಮ್ ಸೆನ್ಸ್ ಇಲ್ಲದೆ ನಾನ್ ಸೆನ್ಸ್ ತರ ದುಡಿಯೋನು. ದೇವ್ರಿಗಿಂತ ಬೆವ್ರನ್ನೇ ಜಾಸ್ತಿ ನಂಬಿರೋನು. ಏ ಬಡಿ, ಟೈಮ್ 11 ಗಂಟೆ ಆಯ್ತಲ್ಲೋ, ಮಳೆ ಬೇರೆ ಬರ್ತಾ ಇದೆ. ಹೇಳ್ಬೇಕು ತಾನೆ, ತೂಕುಡಿಸ್ತಾ ಕೂತಿದ್ಯಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಮಧ್ಯರಾತ್ರಿ ಅಂತ ಹೇಳೋದಕ್ಕೂ ಗುಡ್ಗು ಮಿಂಚೆ ಬರ್ಬೇಕಾಯ್ತು. ನಾನು ಹೋಗೋದು ಯಾವಾಗ, ಅಡುಗೆ ಮಾಡೋದು ಯಾವಾಗ, ತಿನ್ನೋದು ಯಾವಾಗ? ಹೇಳೋ ಮೇಲೆ.
ನಾನೀಗ ಎಲ್ಲಿದ್ದೀನಿ? 5 ಸ್ಟಾರ್ ಹೋಟೆಲ್ನಲ್ಲಿ. ಹಾಸ್ಪಿಟ್ಲಾ? ನನ್ನ ಬಡ್ಡಿ ಎಲ್ಲಿ? ಏನ್ರಿ ನಿಮ್ ಗೋಳು? ಆಕ್ಸಿಡೆಂಟ್ ಆಗಿ ಬೆಡ್ ಮೇಲೆ ಬಿದ್ದಿದ್ರು ಬಡ್ಡಿ ಅಂತ ಪೇಚಾಡ್ತಿದ್ದೀರಲ್ಲ. ಈ ಹಾಳಾದ ಬಡ್ಡಿ ದುಡ್ಡಿಂದ ಅದೆಷ್ಟ್ ಮನೆ ಹಾಳು ಮಾಡಿದಿರೋ ಏನೋ. ಆ ಬಡ್ಡಿ ಅಲ್ಲ. ಆ ಮೇಡಮ್ನವ್ರಿಗಂತೂ ಬುದ್ಧಿ ಇಲ್ಲ. ನಿಮ್ಮಂತವ್ರನ್ನೆಲ್ಲ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸಿ ಬದುಕಿಸ್ತಾರೆ. ನನ್ನನ್ನ ಬದುಕಿಸಿದ್ರಾ? ಯಾರು? ಅವರೇ ಬಂದ್ರು ನೋಡಿ. ಆಹಾ, ಆಕ್ಸಿಡೆಂಟ್ ಆಗಿದ್ರಲ್ಲೂ ಒಂದು ಅರ್ಥ ಇದೆ ಅಂತ ಈಗ ಅರ್ಥ ಆಯ್ತು. Hi, I'm Purvi. How are you feeling? ಬೆಟರ್. ಈಗ ತಾನೇ ಡಾಕ್ಟರ್ ಹತ್ರ ಮಾತಾಡಿದೆ. ಜೀವಕ್ಕೇನು ಅಪಾಯ ಇಲ್ಲ ಅಂದ್ರು. ಇಟ್ಸ್ ಜಸ್ಟ್ ಅ ಮೈನರ್ ಫ್ರ್ಯಾಕ್ಚರ್. 2 ಮಂತ್ಸಲ್ಲಿ ಸರಿ ಹೋಗುತ್ತೆ. ನನ್ನ ಜೀವ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡಿರೋರು. ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಅಯ್ಯೋ, ಏನ್ ಮೇಡಮ್ ಹೀಗನ್ಬಿಟ್ರಿ? ನಮ್ ಜನ ರಸ್ತೆ ಮಧ್ಯೆ ಸಾಯ್ತಾ ಬಿದ್ದಿರೋರು ಫೇಸ್ಬುಕ್ ಲೈವ್ ವಿಡಿಯೋ ಮಾಡ್ತಾರೆ ಹೊರತು ಬದುಕ್ಸೋ ಕೆಲಸ ಯಾರು ಮಾಡಲ್ಲ. ಅಂಥದ್ರಲ್ಲಿ ನನ್ನಂತವನ್ನ ಕಾಪಾಡಿ ನನ್ನ ಫ್ಯೂಚರ್ ಕನ್ಸುಗಳನ್ನೆಲ್ಲ ಜೀವಂತವಾಗಿಟ್ಟಿರೋ ನಿಮ್ ಕೆಲಸ ಏನ್ ಕಮ್ಮಿನಾ ಮೇಡಮ್? ಇಟ್ಸ್ ಓಕೆ. ನಿಮ್ಮ ಕಡೆಯವ್ರ ಫೋನ್ ನಂಬರ್ ಇದ್ರೆ ಕೊಡಿ, ವಿಷಯ ತಿಳಿಸಿ ಬರೋಕೆ ಹೇಳ್ತೀನಿ. ನಮ್ಮ ಕಡೆಯವ್ರದ್ದು? ಮೇಡಮ್, ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನಕ್ಕೆ ತಮ್ಮ ಹುಟ್ಟಕ್ಕೆ ಕಾರಣ ಯಾರು ಅಂತಾನೆ ಗೊತ್ತಿಲ್ವಂತೆ. ಅದರಲ್ಲಿ ನಾನು ಒಬ್ಬ ಸರ್ಟಿಫೈಡ್ ಸಿಂಗಲ್ ಮ್ಯಾನ್. ವಾಟ್? ಹೌದು ಮೇಡಮ್. ಮೇಡಮ್, ನನಗೂ ಒಂದು ಪುಟ್ಟ ಆಸೆ ಇದೆ ಮೇಡಮ್. ಬೈ ಬರ್ತಂತೂ ನನ್ನ ಫ್ಯಾಮಿಲಿನ ಕಂಡಿಲ್ಲ. ಬರ್ತಾನಾದ್ರೂ ನಂದೇ ಆದಂಥ ಒಂದು ಪುಟ್ಟ ಫ್ಯಾಮಿಲಿ ಮಾಡ್ಕೋಬೇಕು ಅಂತ. ಆ ಫ್ಯಾಮಿಲಿಯಲ್ಲಿ ನಾನು ಕಳ್ಕೊಂಡಿರೋ ಸಂಬಂಧಗಳನ್ನ ಪಡ್ಕೋಬೇಕು ಅಂತ. ಆ್ಯಕ್ಚುಲಿ ಮೇಡಮ್, ಇಷ್ಟೆಲ್ಲ ಆಗಿದ್ದು ನಾನೊಬ್ಬರು ಪ್ರಾಣನ ಉಳ್ಸೋದಕ್ಕೆ ಹೋಗಿ. ಯಾವುದೋ ಒಂದು ಹುಡುಗಿ ತನ್ನ ಪ್ರಾಣನ ಒಂದೇ ಒಂದು ಬುಲೆಟಲ್ಲಿ ಫಿನಿಶ್ ಮಾಡ್ಕೊಳಕ್ ಹೋಗಿದ್ಲು. ಅಲ್ಲ ಮೇಡಮ್, ಸಂದರ್ಭ ಎಂಥದ್ದೇ ಇರಲಿ ಅದಕ್ಕೆ ಸಾವು ಪರಿಹಾರನ? ಬೇವು ಬೆಲ್ಲ ತಿನ್ನೋ ಸಂಸ್ಕೃತಿ ಮೇಡಮ್ ನಮ್ದು. ಅದನ್ನ ತಿನ್ನೋ ಉದ್ದೇಶ ಏನು ಹೇಳಿ? ಸುಖ ದುಃಖ ಎರಡನ್ನೂ ಈಕ್ವಲ್ ಆಗಿ ಸ್ವೀಕರಿಸಬೇಕು ಅಂತ. ಜಗತ್ತಲ್ಲಿ ಜೀವನ ಪೂರ್ತಿ ಯಾರು ಸುಖ ಅನುಭವಿಸ್ಕೊಂಡೇ ಸಾಯಲ್ಲ, ಅಥವಾ ದುಃಖದಲ್ಲಿ ನರಳಿನೇ ಸಾಯಲ್ಲ. ನನ್ನ ಪ್ರಕಾರ ಜೀವನ ಅಂದ್ರೆ ಅಂತ್ಯ ಎದುರುಗಿದ್ರು ಅಂತ್ಯಾಕ್ಷರಿ ಹಾಡ್ಕೊಂಡು ಸಂತೋಷವಾಗಿ ಬದುಕೋದು ಮೇಡಮ್. ಅದು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದ? ಛೇ, ನಾಚಿಕೆ ಆಗ್ಬೇಕು ಅವ್ರಿಗೆ. ನೀವೇ ಹೇಳಿ ಮೇಡಮ್, ಆ ಹುಡುಗಿ ಸಾಯಕ್ ಹೊರಟಿದ್ದು ನಿಮಗ್ ಸರಿ ಅನ್ಸುತ್ತಾ? ಯು ಆರ್ ರೈಟ್. ಗೆಟ್ ವೆಲ್ ಸೂನ್. ಲೇ ನನ್ನ ಮಗನೇ, ಹಾಗೆ ನೋಡ್ಬೇಡ್ವೋ, ನನಗೆ ನಾಚಿಕೆ ಆಗುತ್ತೆ. ನನಗೆ ಪೂರ್ವಿ ಮೇಲೆ ಲವ್ ಆಗ್ಬಿಟ್ಟಿದ್ಯೋ. ಇನ್ಮೇಲಿಂದ ನಾನು ಕಾಣ್ತಾ ಇದ್ದ ಟಾಮ್ ಅಂಡ್ ಜೆರಿ ಕನ್ಸುಗಳೆಲ್ಲ ಕಣ್ಮರೆಯಾಗಿ ಬರೀ ವಯಸ್ಕರ ಕನ್ಸುಗಳು ಶುರು ಆಗ್ಬೇಕಿದೆ. ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡೋದು? ಬನ್ನಿ ಮೇಡಮ್. ಬನ್ನಿ ಮೇಡಮ್. ಆಕಾಶ್, ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನೀವು ಬನ್ನಿ ಮೇಡಮ್, ಎಲ್ಲ ಗೊತ್ತಾಗುತ್ತೆ. ಸೈಲೆನ್ಸ್ ಮೇಡಮ್, ಇವತ್ತು ಈ ಮಕ್ಕಳಿಗೆಲ್ಲ ನಿಮ್ ಕೈಯಾರೆ ಗಿಫ್ಟ್ಸ್ ಗಳನ್ನ ಕೊಡ್ಬೇಕು. ನಾನಾ? ಯಾಕೆ? ಯಾಕೆ ಅಂದ್ರೆ ಇವತ್ತು ನಿಮ್ ಬರ್ತ್ಡೇ, ಅದಕ್ಕೆ. ಇವತ್ತು ನನ್ನ ಬರ್ತ್ಡೇ ಅಂತ ನಿಮ್ ಹೇಗೋ ಗೊತ್ತಾಯ್ತು ಮೇಡಮ್, ಪ್ಲೀಸ್ ಕೊಡಿ. ಓಕೆ, ಥ್ಯಾಂಕ್ ಯು. ನಿಧಾನ ಕಣ್ರೋ.
ಸೋ ಮಚ್. ಅನ್ನವ ಹಂಚೋ ಗುಣ, ಪ್ರೀತಿಯ ನೀಡೋ ಗುಣ, ಎಲ್ಲೆಲ್ಲೂ ಧನ್ಯತೆ ಕಾಣೋ ಗುಣ, ದೈವಿ ಗುಣ. ದಯೆಯಿಂದ ಜಗವ ಕಾಣೋ ಕ್ಷಣ, ಮಗುವಾಗದೇನು ಮನ. ಥ್ಯಾಂಕ್ ಯು ವೆರಿ ಮಚ್ ಆಕಾಶ್. ಇದು ನನ್ನ ಜೀವನದ ಬಹಳ ವಿಶೇಷವಾದ ಬರ್ತ್ಡೇ, ಅರ್ಥಪೂರ್ಣವಾದ ಬರ್ತ್ಡೇ. ಹೌದು, ನಿಮ್ಗೆ ಈ ಐಡಿಯಾ ಹೇಗೆ ಹೊಳಿತು? ಅನಾಥಾಶ್ರಮದಲ್ಲಿ ಬೆಳೆದವನಲ್ವಾ, ಯಾರಾದರೂ ಬಂದು ಪ್ರೀತಿಯಿಂದ ಮಾತಾಡಿಸಿದಾಗ, ಒಂದು ಪುಟ್ಟ ಗಿಫ್ಟ್ ಕೊಟ್ಟಾಗ ಈ ಮಕ್ಕಳಿಗಾಗೋ ಸಂತೋಷ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಡಮ್. ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಾಡಿಸ್ಕೊಳ್ಳೋ ಅವಕಾಶನ ದೇವರು ಈ ಮಕ್ಕಳಿಂದ ಕಿತ್ಕೊಂಡ್ಬಿಟ್ಟಿದ್ದಾನೆ ಮೇಡಮ್. ಇಂಥ ನತದೃಷ್ಟ ಮಕ್ಕಳ ಜೊತೆ ನಿಮ್ಮಂಥವ್ರು ಬಂದು ಸ್ವೀಟ್ಸು ಗಿಫ್ಟ್ಸು ಕೊಟ್ಟು ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿಕೊಂಡ್ರೆ ಈ ಮಕ್ಕಳು ಒಂದಷ್ಟೊತ್ತಾದರೂ ಖುಷಿಯಾಗಿ ಕುಣಿದಾಡ್ತಾರೆ, ನಿಮ್ಮನ್ನ ಮನಸಾರೆ ಹಾರೈಸ್ತಾರೆ ಅಲ್ವಾ ಮೇಡಮ್? ಆಕಾಶ್, ನೀವು ನೋಡೋಕೆ ತುಂಬ ಫನ್ನಿ ಅನ್ಸಿದ್ರು ನಿಮ್ಮ ಒಳಗೊಬ್ಬ ವಂಡರ್ಫುಲ್ ವ್ಯಕ್ತಿ ಇದ್ದಾನೆ. ನಿಮ್ಮ ಜೊತೆ ಇದ್ದಷ್ಟು ಹೊತ್ತು ಅದೆಷ್ಟೇ ಬೇಸರ ಇದ್ರು ಹಾಗೆ ಕರ್ಗೋಗುತ್ತೆ. ಲೈಫ್ ತುಂಬ ಕಲರ್ಫುಲ್ ಅನ್ಸುತ್ತೆ. ನಿಮ್ಮ ಲೈಫ್ ಪಾರ್ಟ್ನರ್ ಆಗೋ ಹುಡುಗಿ ತುಂಬ ಲಕ್ಕಿ. ಬಡಿ, ಲೈಫಲ್ಲಿ ಮನುಷ್ಯ ಇಷ್ಟೊಂದು ಫ್ರೀ ಆಗಿರಬಾರ್ದು ಕಣೋ. ಏನು ಮಾಡೋಣ? ಬ್ಯುಸಿ ಇರ್ತಾರಪ್ಪ ಮೇಡಮು. ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ಇರು. ಲೋ ಬಡಿ, ನಾವು ಫ್ರೀ ಇದ್ದೀವಿ ಅಂತ ಇನ್ನೊಬ್ರು ಫ್ರೀ ಇರ್ತಾರೆ ಅಂತ ಅನ್ಕೊಳ್ಳೋದು ತಪ್ಪು ಕಣ. ಅದರಲ್ಲೂ ನಮ್ಮಲ್ಲಿರೋ ಫೀಲಿಂಗ್ಸ್ ಅವರಲ್ಲೂ ಇರುತ್ತೆ ಅಂತ ಅನ್ಕೊಳ್ಳೋದು ಇನ್ನೂ ದೊಡ್ಡ ತಪ್ಪು. So yeah, this is the PPT about this project right now, and just a second. Sorry, yeah. Well done, Thank Purvi. you. Great presentation. Thank you so much. Thanks a lot. I hope you liked the presentation. Thanks. It's time to party. Definitely. Let's Why party not? tonight. What Yeah. say? Decision. Because of you. I hope you understand. ಕೆಲವು ವಿಷಯಗಳನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ವಿಕ್ರಾಂತ್. Wait. I'll drop you home. ನೋ ಬೆಟರ್ ನೀವು ಮರಿಯಾಗೆ ಡ್ರಾಪ್ ಕೊಡೋದು ಒಳ್ಳೇದು. ಓಕೆ, ಬಾಯ್. ಸರ್, ಒಂದು ಹುಡುಗಿ ರಾತ್ರಿ 11 ಗಂಟೆ ಮೇಲೆ ಓಡಾಡಿದ್ರೆ ಪಬ್ಲಿಕ್ ಅವಳನ್ನ ನೋಡೋ ರೀತಿನೇ ಬೇರೆ. ಅಂತ ಟೈಮಲ್ಲಿ ಬಿಡಮ್ಮ, ನಮಗೆ ರಕ್ಷಣೆ ಕೊಡೋ ನೀವೇ ಈ ಥರ ಮಾತಾಡಿದ್ರೆ ಹೇಗೆ ಸರ್? ನಾವು ಏನ್ ಸರ್ ನಿಲ್ಲಿಸ್ರಿ ಸಾಕು. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ನೋಡಿ, ಅದೇನೇ ಇರ್ಲಿ, ಕಾನೂನು ಪ್ರಕಾರ ಡ್ಯೂಟಿ ಮೇಲಿರೋ ಪೊಲೀಸರ ಮೇಲೆ ನೀವು ಅಲ್ಲೇ ಮಾಡಿದ ತಪ್ಪು. ಹೌದು, ತಪ್ಪು. ಆದ್ರೆ ಈ ನಿಮ್ PC ಮಾತಾಡಿ ಸರಿನಾ? ನನಗ್ ಕಾನೂನು ಗೊತ್ತು, ಮೀಡಿಯಾನು ಗೊತ್ತು. ನೋಡಿ ಸರ್, ನಿಮ್ ಮುಂದೆನೆ ಇಷ್ಟು ಮಾತಾಡೋರು ಇವರು, ನಮ್ಮ ಹತ್ರ ಅಲ್ಲಿ ಎಷ್ಟು ಮಾತಾಡಿರ್ಬೇಕು. ನಾ ಮಾತಾಡ್ತೀನಿ, ಜಾಸ್ತಿನೇ ಮಾತಾಡ್ತೀನಿ, ಆದ್ರೆ ನಿಂತರ ವಲ್ಗರ್ ಆಗಲ್ಲ. 1 minute. ಹಲೋ ಆಕಾಶ್. ಏನು ಮೇಡಮ್ ನೀವು? ನಾನು ಎಷ್ಟು ಸಲ ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡ್ತಿಲ್ಲ ನೀವು. ಓ
ಸಾರಿ ಆಕಾಶ್, ಅದು ನಾನು ಮೀಟಿಂಗ್ ಅಲ್ಲಿ ಬಿಸಿ ಆಗ್ಬಿಟ್ಟೆ. Hello. ಮೀಟಿಂಗ್ ಎಲ್ಲ ಫೋನ್ ಕಟ್ ಮಾಡಿ. ಮೇಡಮ್ ಇನ್ನೂ ಆಫೀಸಲ್ಲೇ ಇದ್ದೀರಾ? ಇಲ್ಲ ಇಲ್ಲ, ನಾನು ಇಲ್ಲಿ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ವಿಜಯನಗರ್ ಪೊಲೀಸ್ ಸ್ಟೇಷನ್? ನಿಮ್ಗೆ ಹೇಳ್ತಿರೋದು ಫೋನ್ ಕಟ್ ಮಾಡಿ. 1 minute. ಮೇಡಮ್ ಹಾಯ್ ಆಕಾಶ್, ನೀವೇನ್ ಇಲ್ಲಿ? ನಾನಿರ್ಲಿ, ನೀವೇನ್ ಮೇಡಮ್ ಇಲ್ಲಿ? ಏನಾಯ್ತು? ಓ ಅದಾ. ಗ್ಲಾಸ್ ಇಳಿಸಿ ಊದಿ. ವೈ ಶುಡ್ ಐ? ಕುಡ್ದಿದ್ದೀರಾ ಅಂತ ಚೆಕ್ ಮಾಡ್ಬೇಕು, ಊದಿ. ನಾಟ್ ನೆಸೆಸರಿ, ನಾನು ಕುಡ್ದಿದ್ದೀನಿ. ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕುಡ್ದಿದ್ದೀರಾ ಅಂತ. ಊದಿ, ರೀಡಿಂಗ್ ಬೇಕು ನಮ್ಗೆ. ಓಹೋ, ಫುಲ್ ಬಾಟ್ಲೆ ಹೊಡೆದಂಗಿದೆ. ಬನ್ನಿ ಸಾಹೇಬ್ರ ಹತ್ರ ಫೈನ್ ಕಟ್ಟಿ. ಫುಲ್ ಬಾಟ್ಲು ಹಾಫ್ ಬಾಟ್ಲು ಕುಡ್ದಿದ್ದೀನಿ ಅಂತ ಹೇಳ್ದೆ ತಾನೆ? ಈಗೇನು ಒಟ್ಟಲ್ಲಿ ಫೈನ್ ಕಟ್ಬೇಕು ಅಷ್ಟೇ ತಾನೆ? ಕಷ್ಟಪಟ್ಟು ದುಡ್ದಿದ್ರೆ ತಾನೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು. ಯಾವನ್ಗ ಮುಂಡಾಯಿಸಿರ್ತಾಳೆ, ಗಿಫ್ಟ್ ದುಡ್ಡಲ್ಲಿ ಮಜಾ ಹೊಡಿತಿರ್ತಾಳೆ. What did you just say? Hey, what did you just say? ಎಲ್ಲ ಕುಡ್ದಾಗ ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಹೋಗ್ ಫೈನ್ ಕಟ್ಟಮ್ಮ. ಇದಕ್ ಮುಂಚೆ ಏನೇ ಹೇಳಿದ್ರಿ? ಕುಡ್ದ್ಬಿಟ್ಟು ಎಷ್ಟೇ ಮಾತಾಡ್ತೀಯಾ? ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀಯಾ? ಮೇಡಮ್, ಕುಡ್ದಿರೋದಲ್ದಿರ ಡ್ಯೂಟಿ ಮೇಲೆ ಪೊಲೀಸರ ಮೇಲೆ ಕೈ ಮಾಡ್ತಿದ್ದೀರಾ? ಈ ಕಮಲಮ್ಮ ಕರ್ಕೊಂಡಿದ್ದೀರಾ ಸ್ಟೇಷನ್ಗೆ? ಸರ್, ಅವ್ರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಸರ್. ದಯವಿಟ್ಟು ನೀವು ನಿಮ್ಮ ತಪ್ಪನ್ನ ಒಪ್ಕೊಂಡು ನಮ್ಮನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಆಕಾಶ್, ನೀವ್ ಯಾಕೆ ಅವ್ರ ಹತ್ರ ಹೋಗಿ ನನ್ಗೋಸ್ಕರ ಕ್ಷಮೆ ಕೇಳ್ತಿದ್ದೀರಾ? ನೋಡ್ತಾ ಇರೋ, ಇರೋದು ಅರ್ಧ ಗಂಟೆಲಿ ಈ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಮಾಡಾಕ್ಬಿಡ್ತೀರಿ. ಸುಮ್ನಿರಿ ಮೇಡಮ್, ಪ್ಲೀಸ್ ಸುಮ್ನಿರಿ. ಸಾರಿ ಸರ್, ಸಾರಿ ಪ್ಲೀಸ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರಿ ಕರ್ಕೊಂಡು ಹೋಗ್ರಿ. ಥ್ಯಾಂಕ್ ಯು ಸರ್. ಮೇಡಮ್ ಬನ್ನಿ. ಇರು ಆಕಾಶ್. ಬನ್ನಿ ಮೇಡಮ್. ಅಬ್ಬಾ, ಈಗ ನನಗೆ ಕುಡಿಬೇಕು ಅನಿಸ್ತಾ ಇದೆ. ನಮ್ಮ ಹುಡುಗ ಕನಸು ಕಾಣ್ತಾ ಇರೋ ಫ್ಯೂಚರ್ ವೈಫ್ಗೂ ಈ ನಾನ್ ಸಿಂಕಲ್ಲಿರೋ ವೈಫೈಗೂ ಕನೆಕ್ಷನ್ ಸಾಧ್ಯನಾ? ಇದು ನಾನು ಹೇಳ್ತಿರೋದಲ್ಲ, ಆಕಾಶ್ ಅನ್ಕೋತಿರೋದು. ಮುಂದೇನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಸಿಗೋಣ. ಸ್ಟಾಪ್. ನಿಧಾನ ಮೇಡಮ್, ನಿಧಾನ, ಕೇರ್ಫುಲ್. ಮನೆ ತನಕ ಬಿಡ್ಲಾ? ಆಕಾಶ್, ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಆಕ್ಚುಲಿ ಸಿಕ್ಕಾಪಟ್ಟೆ ಕಿಕ್ ಹೊಡಿತಿದ್ದೆ. ನಿನ್ನ ಹೆಲ್ಪ್ ತಗೊಂಡೆ ನಮ್ಮ ಮನೆಗೆ ಹೋಗ್ಬೇಕು. ಬಟ್ ಮೆಂಟಲಿ ನಾನು ತುಂಬಾ ಸ್ಟ್ರಾಂಗ್. ಎಂಥ ಸಿಚುವೇಶನ್ ಹ್ಯಾಂಡಲ್ ಮಾಡೋ ಶಕ್ತಿ ನನಗಿದೆ. ಆದ್ರೂ ನನಗೋಸ್ಕರ ಇಷ್ಟೊಂದು ಶ್ರಮ ಪಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಸುಖವಾದ ರಾತ್ರಿ ಹಾಳು ಮಾಡಿದ್ದಕ್ಕೆ ಸಾರಿ. ಈ ಸಾರಿ, ಥ್ಯಾಂಕ್ಸ್ ಅನ್ನೋ ಕಾಸ್ಟ್ಲಿ ವರ್ಡ್ಸ್ ಎಲ್ಲ ಯಾಕೆ ಮೇಡಮ್? ಅಲ್ವಾ? ಯು ರೈಟ್. ಆದ್ರೂ ನನ್ನ ಮಗ ಪೊಲೀಸ್ನ ಬಿಡಬಾರ್ದಾಗಿತ್ತು. ಎನಿವೇಸ್, ಬಾಯ್. ಹುಷಾರು ಮೇಡಮ್, ಹುಷಾರು. ನಿಧಾನ ಮೇಡಮ್. ಇವತ್ತಲ್ಲ ನಾಳೆ ಮಗ ಪೊಲೀಸ್ಗೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಓಹೋ, ಪುಟಾಣಿ ಗ್ರಾಹಕರು 1 2 3 ಬನ್ರಪ್ಪ, ಬನ್ನಿ. ಏನ್ ಕೊಡ್ಲಿ ನಿಮ್ಗೆ? ಅಂಕಲ್, ನಂಗೆ ಇದು ಕೊಡಿ. ಇದು ಬೇಕಾ? ತಗೋ. ಅಮ್ಮ, ಏನ್ರೋ ದೇವ್ರ ಮಕ್ಳ, ಹುಂಡಿ ದುಡ್ಡು ತಂದಿದ್ದೀರಾ? ಅಣ್ಣ, 1 ವರ್ಷದಿಂದ ಕೂಡಿಟ್ಟಿದ್ದೀವಿ. ವೆರಿ ಗುಡ್. ಈ ಹುಂಡಿ ದುಡ್ಡಿಗೆ ಇವೆಲ್ಲ ಬರಲ್ಲ ಕಣ್ರೋ. ಬರದೇ ಇಲ್ವಾ ಅಂಕಲ್? ಬರಲ್ಲ. ಸರಿ ಅಂಕಲ್, ನೆಕ್ಸ್ಟ್ ಟೈಮ್ ಅಂದಾಗ ಇನ್ನೊಂಚೂರು ದುಡ್ಡು ಕೂಡಿಡ್ಕೊಂಡ್ಬಿಡ್ತೀವಿ, ಅವಾಗ್ಲೇ ಕೊಡಿ. ಬನ್ರಪ್ಪ ಇಲ್ಲಿ, ಬನ್ರೋ. ಪರವಾಗಿಲ್ಲ, ನೆಕ್ಸ್ಟ್ ಟೈಮು ದುಡ್ಡು ಕೂಡ್ಸೆ ಕೊಡಿವ್ರಂತೆ. ಈಗ ಸದ್ಯಕ್ಕೆ ನೀವು ಇಷ್ಟಪಟ್ಟಿರೋದನ್ನ ತಗೊಳ್ಳಿ. ಯಾವ್ದೋ ನಿಂದು? ಇದಲ್ವಾ? ತಗೋ. ನಿಂದಿದಲ್ವಾ? ನಿಂದ ಯಾವ್ದೋ? ಅದಲ್ವಾ? ತಗೋ. ಈ ದುಡ್ಡನ್ನ ನೀವೇ ತಗೊಳ್ಳಿ. ದೀಪಾವಳಿಗೆ ಪಟಾಕಿ ಹೊಡೆದು ಎಂಜಾಯ್ ಮಾಡಿ. ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಇದು ನಿನಗೆ,
ಇದು ನಿನ್ಗೆ. ಚೆನ್ನಾಗಿ ಓದ್ಕೊಳ್ಳಿ. ಏಯ್ ಪುಟ್ಟ ಬಾರ ಇಲ್ಲಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಒಳ್ಳೆ ಚಡ್ಡಿ ಹಾಕೊಂಬ. ನೋಡಕ್ಕೆ ಕಣ್ಸಾಲ್ತಿಲ್ಲ. ಹಲೋ ಮೇಡಮ್, ಯಾವಾಗ ಬಂದ್ರಿ? ನೀವು ಡಾಲ್ಗಳನ್ನೆಲ್ಲ ಗಿಫ್ಟ್ ಕೊಡ್ತಿದ್ರಲ್ಲ, ಆಗ್ಲೇ ಬಂದೆ. ಹೌದು, ನೀವು ಈ ಥರ ಬಿಸ್ನೆಸ್ ಮಾಡಿದ್ರೆ ನಿಮಗೆ ಲಾಸ್ ಆಗಲ್ವಾ? ಮೇಡಮ್, ಇವಾಗ ಅವ್ರ ಹತ್ರ ಆಡೋ ವಯಸ್ಸಿದೆ, ದುಡ್ಡಿಲ್ಲ. ಮುಂದೆ ಅವ್ರ ಹತ್ರ ದುಡ್ಡಿರುತ್ತೆ, ಆದ್ರೆ ಆಡೋ ವಯಸ್ಸು ಮನಸ್ಸು ಎರಡೂ ಇರಲ್ಲ. ದುರಾಸೆ ಇಟ್ಕೊಂಡು ವ್ಯಾಪಾರ ಮಾಡಿದ್ರೆ ಬರೀ ಹಣ ಮಾತ್ರ ನೋಡ್ಬೋದು, ಆದ್ರೆ ಆ ಮಕ್ಳಿಗಾಗ್ತಿರೋ ಆನಂದ ನೋಡಕ್ಕಾಗಲ್ಲ. ಎಸ್, ಯು ಆರ್ ರೈಟ್. ನನಗೆ ಯಾವಾಗಲೂ ನಿಮ್ಮ ಥರ ಖುಷಿಯಾಗಿರೋ ಫಾರ್ಮುಲಾ ಹೇಳ್ಕೊಡ್ತೀರಾ? ನನಗೆ ನಿನ್ನೆ ಇನ್ಸಿಡೆಂಟ್ ಆದಮೇಲೆ ಅದರಿಂದ ಹೀಗೆ ಆಚೆ ಬರೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಯಾಕೆ ಮೇಡಮ್ ಅಷ್ಟೊಂದು ತಲೆ ಕೆಡಿಸ್ಕೋತೀರಾ? ನಿಮ್ಮ ಮೂಡ್ನ ನಾನು ಚೇಂಜ್ ಮಾಡ್ತೀನಿ. ಹೇಗೆ? Wonderful presentation. We're looking forward to working with you, Purvi. Thank you. Thanks a lot. Well done, Purvi. Thank you I'm really so much. proud of you. ಹಾಯ್ ಮೇಡಮ್, ಇವತ್ತು ಹೇಗಿದೆ ನಿಮ್ಮ ಮೂಡು? ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತಾನೆ ಫೋನ್ ಮಾಡಿದೆ. ನನ್ ಜೊತೆನಾ? ಎಸ್, ಸದ್ಯಕ್ಕೆ ನನ್ ಜೊತೆ ಇರೋಂತ ಫ್ರೆಂಡ್ ಅಂದ್ರೆ ನೀವೊಬ್ರೆ ತಾನೆ. ಸುಖ ಇರ್ಲಿ ದುಃಖ ಇರ್ಲಿ ಎಲ್ಲ ನಿಮ್ ಜೊತೆನೆ ಶೇರ್ ಮಾಡ್ಬೇಕು. ಅಯ್ಯೋ, ಅದಕ್ಕೇನ್ ಮೇಡಮ್, ಆರಾಮಾಗಿ ಮಾಡ್ಕೊಳ್ಳಿ. ನಾನ್ ನಿಮ್ಗೊಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಬಗ್ಗೆ ಹೇಳಿದ್ನಲ್ಲ, ಅದು ಸಕ್ಸಸ್ ಆಯ್ತು. ಐ ಗಾಟ್ ದಿಸ್ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ವಾವ್, ಸೂಪರ್ಬ್. ಕಂಗ್ರಾಚುಲೇಷನ್ಸ್ ಮೇಡಮ್, ಬೆಸ್ಟ್ ವಿಶಸ್. ಇನ್ನೊಂದು ವಿಷಯ, ನಾನ್ ನಾಳೆ ಊಟಿಗೆ ಹೋಗ್ತಿದ್ದೆ. ನೀವು ಬಂದ್ರೆ ಚೆನ್ನಾಗಿರತ್ತೆ, ಬರ್ತೀರಾ? ಊಟಕ್ಕ? ಯಾವ ಹೋಟೆಲ್ಲು? ರೀ, ಊಟಕ್ಕಲ್ಲ ರೀ, ಊಟಿಗೆ. ಊದಕ ಮಂಡಲಂ, ಊಟಿ. ಊಟಿನಾ? ನೀವು ಕರೆದೆ ಬರ್ದೇ ಇರಕ್ಕಾಗತ್ತಾ ಮೇಡಮ್? ನೀವು ಬೇರೆ. ನಾಳೆ ಬೆಳಗ್ಗೆ ಹೊರಡೋಣ. ನನಗೆ ನಿಮ್ ಲೊಕೇಶನ್ ಶೇರ್ ಮಾಡಿ, ಬೆಳಗ್ಗೆ ನಾನೇ ಪಿಕಪ್ ಮಾಡ್ತೀನಿ. ಓಕೆ? ಓಕೆ ಮೇಡಮ್. ಬಾಯ್ ಬಾಯ್. ಆಕಾಶ್, ಇಲ್ಲಿರೋ ಗಿಡ ಮರಗಳನ್ನ ಲೆಕ್ಕ ಹಾಕ್ತಿದ್ದೀರಾ? ಯಾಕೆ ಮೇಡಮ್? ಅಲ್ಲ, ಇಷ್ಟೊಂದು ಸ್ಲೋ ಆಗಿ ಹೋಗ್ತಿದ್ದೀರಲ್ಲ, ಅದಕ್ಕೆ. ಮೇಡಮ್, ಏನ್ ಗೊತ್ತಾ, ನಾನ್ ಯಾವ್ದೇ ಕೆಲಸ ಮಾಡಿದ್ರು ಅದನ್ನ ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಓಹೋ, ಹಾಗಾದ್ರೆ ನೀವ್ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡುವಂತ ಕೆಲಸ ಯಾವುದು? ಅಯ್ಯೋ, ಬೇಡ ಬಿಡಿ ಮೇಡಮ್, ತುಂಬಾ ಪರ್ಸನಲ್. ಅಷ್ಟೊಂದು ಪರ್ಸನಲ್? ಹಾಗಾದ್ರೆ ನಾನ್ ಕೇಳಲೇಬೇಕಪ್ಪ. ಏನದು? ಅಯ್ಯೋ, ಹೇಳಲೇಬೇಕಾ? ನಾನಂತೂ ಕೇಳಲೇಬೇಕು. ಅದು ಅದು ಯಾಕ್? ಅಯ್ಯೋ, ನೀವೇನ್ ಮೇಡಮ್, ತುಂಬಾ ಅನುಕೂಲಸ್ಥರು. ಬೇಕು ಅಂದಾಗ ಮುಗಿಸ್ಕೊಳ್ಳೋ ವ್ಯವಸ್ಥೆಯಿಂದ ಬಂದವರು. ಆದ್ರೆ ನಾವ್ ಹಾಗಲ್ಲ. ಹಾಸ್ಟೆಲ್ ಇದ್ದವರು. ಅಲ್ಲಿ 20 ಹುಡುಗರಿಗೆ ಒಂದೇ ಒಂದು ಟಾಯ್ಲೆಟ್. ನಮಗ್ ಚಾನ್ಸ್ ಸಿಗೋ ಅಷ್ಟರಲ್ಲಿ ನಮ್ ಜೀವ ಬಾಯಿಗೆ ಬಂದಿರೋದು. ಬಟ್ ಚಾನ್ಸ್ ಸಿಕ್ಕಾಗ ಅದ್ರಲ್ಲಿ ಸಿಗೋ ಆನಂದ ಇದೆಯಲ್ಲ ಮೇಡಮ್, ಆಹಾ. ಆಕ್ಚುಲಿ ನನ್ಗೆ ಈಗಲೂ ಅದೇ ಅಭ್ಯಾಸ. ಅರ್ಜೆಂಟ್ ಆದ್ರೂ ಬೇಗ ಹೋಗಲ್ಲ. ಯಾಕೆ ಹೇಳಿ? ಆನಂದ ಇಂಪಾರ್ಟೆಂಟು. ನಿಮ್ಮ ಆನಂದಕ್ಕಿಷ್ಟು. ಸದ್ಯ ನಮ್ ಜರ್ನಿ ಮಧ್ಯೆ ನಿಮ್ಗೆ ಅಂಥ ಆನಂದ ಸಿಗದೇ ಇದ್ರೆ ಸಾಕು. ಆಹಾ, ಏನ್ ಮೇಡಮ್ ಇದು ವೆದರು? ಒಳ್ಳೆ ಫ್ರಿಡ್ಜ್ ಅಲ್ಲಿ ಓಡಾಡ್ಕೊಂಡಿದ್ದಂಗಿದೆ. ಬಿಡುವಿಲ್ದೆ ಬೀಸೋ ಗಾಳಿ, ಸುಖ ಸುಮ್ಮನೆ ಸೋಕೋ ಸ್ನೋ, ಚಿಲ್ಲಾಗಿರೋ ಚಳಿ ವೆದರು. ಒಂಥರ ರೊಮ್ಯಾಂಟಿಕ್ ಫೀಲ್ ಆಗ್ತಿದೆ. ವೆದರ್ ಇಟ್ ಈಸ್ ರೈಟ್ ಓ ರಾಂಗು ಗೊತ್ತಾಗ್ತಿಲ್ಲ ಮೇಡಮ್. ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ.
ಏನ್ ಮೇಡಮ್ ಇದು ಹೋಟ್ಲ್ಗೆ ಸ್ಕೂಲ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ? ಏನ್ ಊಟಿ ಕಡೆ ಎಲ್ಲ ಹೀಗೇನಾ? ಇದು ಹೋಟೆಲ್ ಅಲ್ಲ, ಸ್ಕೂಲೇ. ಹಾಯ್ ಮಮ್ಮಿ. ಹಾಯ್ ಸನಿ. ಹೇಗಿದ್ಯಾ ಭುವಿ? ಎಷ್ಟು ಸಣ್ಣ ಆಗಿದ್ಯಾ? ಐ ಮಿಸ್ ಯು ಸೋ ಮಚ್. ಭುವಿ, ಇವ್ರು ನನ್ನ ಫ್ರೆಂಡ್ ಆಕಾಶ್. ಆಕಾಶ್, ಭುವನ್ ನನ್ನ ಮಗ. ಆಕ್ಚುಲಿ ಇವನು ನಿಮ್ ಕಸಿನ್ ಮಗ ಅಲ್ವಾ? ನೋ 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 ನೋ, ಹಿ ಇಸ್ ಮೈ ಓನ್ ಸನ್. ಭುವಿ, ಆಕಾಶಿಗೆ ಹಾಯ್ ಹೇಳು. ಗೋ. ಹಾಯ್. ಹಾಯ್. ಹಿಂಗೆ ತರ್ಲೆ ಬಾ, ಪ್ರಿನ್ಸಿಪಲ್ನ ಮೀಟ್ ಮಾಡೋಣ. ಬನ್ನಿ ಆಕಾಶ್. ಬಡಿ, ರೊಮ್ಯಾಂಟಿಕ್ ಸ್ಪಾಟು, ಸೆಂಟಿಮೆಂಟಲ್ ಸ್ಪಾಟ್ ಆಗೋಯ್ತಲ್ಲೋ. ಅಲ್ಲ, ಈಗಿನ ಕಾಲದಲ್ಲಿ ಹುಡುಗಿಗೆ ಮದುವೆ ಆಗಿದೆ ಅಂತ ಕಂಡಿಡಿಯೋದು ಹೇಗೆ? ದೇವ್ರೆ, ನೀನು ನಿನ್ನ ಡೈರೆಕ್ಷನ್ನು, ಒಂದು ನಿಮಿಷಕ್ಕೆ ಮುಂಚೆ ಹುಡುಗಿ ಆಗಿದ್ದವಳು ಚಿಟ್ಕೆ ಹೊಡಿಯೋಷ್ಟೆಲ್ಲ ಆಂಟಿ ಆಗ್ಬಿಟ್ಲಲ್ಲೋ. ನನ್ನ ಲೈಫು. Ma'am, I know you're a busy executive and have very little time to spend with your kid. Bhuvan is brilliant, ಆದರೆ ಇತ್ತೀಚೆಗೆ ಯಾವಾಗಲೂ ಗ್ಯಾಜೆಟ್ಸ್ಲೇ ಮುಳುಗೋಗಿರ್ತಾನೆ. ಯಾರ ಜೊತೆನೂ ಬೇರೆ ಇಲ್ಲ, ಎಲ್ಲರ ಜೊತೆನೂ ಜಗಳ ಮಾಡ್ಕೊಳ್ತಾನೆ. ತುಂಬಾ ತರಲೆ ಆಗೋಗಿದ್ದಾನೆ. The summer holidays are a good opportunity for that. I suggest you spend some quality time bonding with him. Of course, I will, sir. That will be the best part of my life. ಬೇಡ ಬೇಡ ಆಕಾಶ್, ಬೇಡ ಆಕಾಶ್, ಬೇಡ. ಆಕಾಶ್, ಏನಾಯ್ತು? ಏನಿಲ್ಲ ಮೇಡಮ್, ಏನಿಲ್ಲ. ಆಕಾಶ್, ನೀವು ಬರುವಾಗ ಹೀಗಿರ್ಲಿಲ್ಲ. ಏನೋ ಯೋಚನೆ ಮಾಡ್ತಿದ್ದೀರಾ? ಅದು ಮೇಡಮ್, ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಿಜವಾಗ್ಲೂ ಆಕಾಶ್, ನೀವೊಬ್ಬ ತುಂಬ ಒಳ್ಳೆ ಗೆಳೆಯ. ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಯಾರು ನನ್ನ ಬಗ್ಗೆ ತೋರಿಸ್ತಿರೋ ಕಾಳಜಿನ ನೀವು ತೋರಿಸ್ತಿದ್ದೀರಾ. ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ಎಂಥದೇ ಸಂದರ್ಭದಲ್ಲೂ ನನ್ನ ಜೀವನದ ಬಗ್ಗೆ ಯಾರ ಹತ್ರ ಏನೂ ಹೇಳ್ಕೊಂಡೋಳಲ್ಲ. ಆದರೆ ಇವತ್ತು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅನಿಸ್ತಿದೆ. ನೀವಿವಾಗ ನೋಡ್ತಿದ್ದೀರಲ್ಲ ಪೂರ್ವಿ, ಮುಂಚೆ ನಾನು ಪೂರ್ವಿ ಆಗಿರಲಿಲ್ಲ. ಪೂರ್ವಿ ಅಂದರೆ ಡೆಡಿಕೇಟೆಡ್, ಡೈನಮಿಕ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟೆಡ್ ಗರ್ಲ್. ಅನವಶ್ಯಕವಾಗಿ ಯಾರಿಗೂ ತಲೆ ಬಾಗ್ದವಳಲ್ಲ ನಾನು. ನನಗನ್ಸಿದ್ದನ್ನು ಮಾಡೋದು ನನ್ನ ಇನ್ಬಾರ್ನ್ ಕ್ಯಾರೆಕ್ಟರ್. ನನ್ನ ಬಗ್ಗೆ ಯಾರು ಏನೇ ಅಂದ್ಕೊಂಡ್ರು ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ. ನನ್ನ ಗಮನ ಇದ್ದಿದ್ದು ನನ್ನ ಕೆಲಸದ ಬಗ್ಗೆ ಮಾತ್ರ. ಯಾಕೆಂದರೆ ನನಗೊಂದು ಗುರಿ ಇತ್ತು, ಆದಷ್ಟು ಬೇಗ ಆರ್ಡರ್ಸ್ ತಗೊಳ್ಳೋ ಸೀಟಿಂದ ಆರ್ಡರ್ ಮಾಡೋ ಸೀಟ್ ಮೇಲೆ ಕೂರಬೇಕು ಅಂತ. ಅದಕ್ಕೋಸ್ಕರ ಹಗಲು ರಾತ್ರಿ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದೆ. ನಾನು ಅಂದ್ಕೊಂಡ ಹಾಗೆ ಸಕ್ಸೀಡ್ ಆದೆ. Ladies and gentlemen, thank you for your attention. I'm promoting Purvi as the Assistant General Manager. And I'm expecting the same support as you people supported all these days. Thank you. Thanks. Congrats, ma'am. Congrats, madam. Thank you, All sir. the best. Thank you so much. ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಆದೆ. ಪ್ರಾಜೆಕ್ಟ್ ಅಸಿಸ್ಟೆಂಟ್ ಸೆಲೆಕ್ಟ್ ಮಾಡೋಕೆ ಅಂತ ಕ್ಯಾಂಡಿಡೇಟ್ಸ್ ಲಿಸ್ಟ್ ಚೆಕ್ ಮಾಡ್ತಿದ್ದಾಗ ಒಂದು ರೆಸ್ಯೂಮೆ ನೋಡಿದೆ, ದೇವ್ದು. ಅವನ ಅಪ್ರೋಚೇ ತುಂಬ ಡಿಫ್ರೆಂಟ್ ಆಗಿತ್ತು. ಅವನ ಅಪ್ರೋಚೇ ತುಂಬ ಡಿಫ್ರೆಂಟ್ ಆಗಿತ್ತು.
Hello. Can you send in Mr. Dev, please? May I come in? Yes. Your good name? ಗುಡ್ ನೇಮೋ ಬ್ಯಾಡ್ ನೇಮೋ ಗೊತ್ತಿಲ್ಲ, ಹೆಸರಂತೂ ಇದೆ. ಐ ಆಮ್ ದೇವ್. Hello, Dev. Please be seated. ಥ್ಯಾಂಕ್ ಯು. Nim qualification? BE, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಯಾಕಾದರೂ ಓದಿದ್ನೋ ಅಂತ ಅನಿಸ್ತಾ ಇದೆ. ಕೂಲಿ ಕೆಲಸ ಮಾಡಕ್ಕೆ ಮನಸ್ಸಿಲ್ಲ, ಬಾಸ್ ಕೆಲಸ ಸಿಗ್ತಿಲ್ಲ. Experience? ತಗೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ, ಆದರೆ ಯಾರೂ ಕೆಲಸ ಕೊಡ್ತಿಲ್ಲ. So, ಈ ಥರ ರೆಸ್ಯೂಮೆ ನೋಡಿದ ಮೇಲೂ ನಾನು ನಿಮಗೆ ಕೆಲಸ ಕೊಡ್ತೀನಿ ಅನ್ನೋ ನಂಬಿಕೆ ಇದೆಯಾ? ವೈ ನಾಟ್? ಲವ್ ಇಸ್ ನಾಟ್ ಅ ಕ್ರೈಮ್, ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಇನ್ ದ ವರ್ಲ್ಡ್. ಆ ಥರ ಒಂದು ಫೀಲಿಂಗ್ ನನ್ನಲ್ಲೂ ಇದೆ ಅಂತ ನಾನು ರೆಸ್ಯೂಮೇಲೆ ಹಾಕಿದ್ದೀನಿ. ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡ ಮನಸ್ಸಿರೋರು ಕೆಲಸ ಕೊಡ್ತಾರಲ್ವಾ? ಸೊ ನಿಮಗೋಸ್ಕರ ನಾನು ದೊಡ್ಡ ಮನ್ಸು ಮಾಡಿ ಕೆಲಸ ಕೊಡಬೇಕು. ಪ್ಲೀಸ್ ಮ್ಯಾಮ್, ಐ ಪ್ರಾಮಿಸ್ ಯು ವೋಂಟ್ ರಿಗ್ರೆಟ್. ಅಯ್ಯೋ ಪಾಪ ಅನ್ಕೊಂಡು ಕೆಲಸ ಕೊಡ್ತೀನಿ. ಓಕೆ? ಪಾಪ ಅನ್ಕೊಂಡು ಕೊಡ್ತಿರೋ, ಶಾಪ ಹಾಕೊಂಡು ಕೊಡ್ತಿರೋ, ಕೊಟ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆಗೋ ಥರ ಕೆಲಸ ನಾನು ಮಾಡ್ತೀನಿ. ಓಕೆ, ಯು ಮೇ ಗೋ ನೌ. ಥ್ಯಾಂಕ್ ಯು. ಅವನನ್ನ ಫಸ್ಟ್ ಟೈಮ್ ಎದುರಿಗೆ ನೋಡಿದಾಗ ನನಗೆ ಗೊತ್ತಿಲ್ಲದೆ ಅವನ ಮೇಲೆ ಒಂಥರ ಆಸಕ್ತಿ ಬೆಳೀತು. ಹಾಯ್ ದೇವ್. ಹಾಯ್. ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತಿರೋ ಥರ ಇದೆ. ಕೆಲಸ ಏನೂ ಸಿಕ್ತು, ಆದರೆ ನಾನು ಲವ್ ಮಾಡ್ತಾರೋ ಹುಡುಗಿ ಇನ್ನೂ ಸಿಕ್ಕಿಲ್ಲ. ಯಾಕೆ? ಅವಳು ನಿಮ್ಮನ್ನು ರಿಜೆಕ್ಟ್ ಮಾಡಿಬಿಟ್ಲಾ? ರಿಜೆಕ್ಟ್ ಅಂತೂ ಮಾಡಿಲ್ಲ, ಬಟ್ ಎಲ್ಲಿ ರಿಜೆಕ್ಟ್ ಮಾಡ್ತಾಳೋ ಅನ್ನೋ ಭಯ ಅಂತೂ ಇದೆ. ದೇವ್, ನಿಮ್ಮನ್ನು ರಿಜೆಕ್ಟ್ ಮಾಡೋಕ್ಕೆ ನಿಮ್ಮಲ್ಲಿ ಏನು ಮೈನಸ್ ಇದೆ ಹೇಳಿ? ನೋಡೋಕ್ಕೆ ಯು ಆರ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಗುಡ್ ಲುಕಿಂಗ್. ಇಂಥ ಒಂದು ಪ್ರೆಸ್ಟೀಜಿಯಸ್ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದೀರಾ. ಅವಳು ನಿಮ್ಮನ್ನು ರಿಜೆಕ್ಟ್ ಮಾಡಬೇಕು ಅಂದರೆ ಅವಳಿಗೆ ಹುಚ್ಚಿಡ್ದಿರ್ಬೇಕಷ್ಟೇ. ಆರ್ ಯು ಶೋರ್ ಶಿ ವೋಂಟ್ ರಿಜೆಕ್ಟ್ ಮೀ? ಡೆಫಿನೆಟ್ಲಿ. ಅವಳು ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳಿ. ಅದು ಹೇಗೆ ರಿಜೆಕ್ಟ್ ಮಾಡ್ತಾಳೋ ನಾನು ನೋಡ್ತೀನಿ. ನೀವಿಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ವೈ ವೇಸ್ಟ್ ಟೈಮ್? ಪೂರ್ವಿ, ಐ ಲವ್ ಯು. ದೇವ್, ನಾನು ಹೇಳಿದ್ದು ನೀವಿಷ್ಟಪಡ್ತಿರೋ ಹುಡುಗಿ ಬಗ್ಗೆ. ಆ್ಯಕ್ಚುಲಿ ನಾನು ಪ್ರೀತಿಸ್ತಾ ಇರೋ ಹುಡುಗಿ ಬೇರೆ ಯಾರೂ ಅಲ್ಲ, ನೀವೇ. ನಿಮ್ಮನ್ನು ನೋಡಿದ ಮರುಕ್ಷಣನೇ ಲವ್ ಅಟ್ ಫಸ್ಟ್ ಸೈಟ್. ನಾನು ಕೆಲಸ ಮಾಡ್ತಿದ್ದ ಕಂಪ್ನಿಗೆ ರಿಸೈನ್ ಮಾಡಿ ನಿಮ್ಮ ಕಂಪ್ನಿಗೆ ಬಂದು ಜಾಯ್ನ್ ಆದೆ. ಪೂರ್ವಿ, ಐ ಲವ್ ಯು. ವಾಟ್ ನಾನ್ಸೆನ್ಸ್ ಇಸ್ ದಿಸ್ ದೇವ್? ನಾನು ನಿನ್ನ ಬಾಸ್, ನೀನು ನನಗೆ ಪ್ರಪೋಸ್ ಮಾಡ್ತಿದ್ಯಾ? ಏನೋ ಒಂದೆರಡು ದಿನ ನಾನು ನಿನ್ನ ಹತ್ರ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡಿದೆ ಅಂತ ಹ್ಯಾವ್ ಯು ಟೇಕನ್ ಮೀ ಫಾರ್ ಗ್ರಾಂಟೆಡ್? ದಿಸ್ ಇಸ್ ರಿಡಿಕ್ಯುಲಸ್ and extremely cheap. I'm sorry. Love is not a crime. It's the most beautiful feeling in ಪ್ರಪಂಚದಲ್ಲಿ ನಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ವೇನೋ ಅನ್ನೋಷ್ಟು ಸ್ವಚ್ಛಂದವಾಗಿ ಹರಾಡ್ಕೊಂಡಿದ್ವಿ ನಾನು ಮತ್ತೆ ದೇವ್. ನೀನು ಸಣ್ಣವಳಿದ್ದಾಗ ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರ್ದಂತ ದೃಷ್ಟಿ ತೆಗಿಲಿಕ್ಕೆ ನಿನ್ನಮ್ಮ ಅದೆಷ್ಟು ಹಿಡಿ ಸುಡಿ ಹೊತ್ತಿದ್ದಾಳೆ ಅಂತ ನನಗೆ ಗೊತ್ತುಂಟು. ಆವಾಗ ಯಾರ ದೃಷ್ಟಿ ನಿನ್ನ ಮೇಲೆ ಬಿದ್ದಿತ್ತು ಗೊತ್ತಿಲ್ಲ. ಆದರೂ 3 ಬಾರಿ ಉಗುಳುತ್ತಾ ನಮ್ಮ ಕೋಪ ಶಾಂತಿ ಮಾಡಿಕೊಳ್ತಿದ್ವು. ನಿನ್ನ ಮೇಲೆ ಒಬ್ಬನ ವಕ್ರ ದೃಷ್ಟಿ ಬಿದ್ದಾಗಿದೆ. ಈಗ ನಿನ್ನ ಮುಖಕ್ಕೆ ಉಗಿಬೇಕು, ಮಂಗಳಾರತಿ ಮಾಡಬೇಕು ಗೊತ್ತಾಗ್ತಿಲ್ಲ ಮಗಳೇ. ನಿನಗೆ ಲಜ್ಜೆ ಮರ್ಯಾದೆ ಸ್ವಲ್ಪವಾದರೂ ಇಲ್ಲ ಅಂತ ನಾ ಹೇಳೋದಿಲ್ಲ. ನಿನ್ನ ಅಕ್ಕ ತಂಗಿಯರು ಹೀಗೆ ಮಾಡಿದರೆ ನೀ ಎಂತ ಮಾಡ್ತಿದ್ದೆ ಅಂತ ಕಾಲರ್ ಪಟ್ಟಿ ಹಿಡಿದು ಕೇಳೋದಿಲ್ಲ.
ಯಾಕಂದ್ರೆ ನಾಚಿಕೆ ಇಲ್ಲದವನ ಹಾಗೆ ಇನ್ನೂ ಸಹ ನನ್ನ ಕಣ್ಣೆದುರಿಗೆ ನಿಂತಿದ್ದೀಯಲ್ಲ, ಬೆಂಕಿ ಹಾಕಬೇಕು ನಿನ್ನ ಮುಖಕ್ಕೆ. ಅಪ್ಪ, ದೇವ್ ಬಗ್ಗೆ ಗೊತ್ತಿಲ್ಲ ಏನೇನೋ ಮಾತಾಡ್ಬೇಡಿ. ನಾವಿಬ್ರು ಒಪ್ಪಿ ಈ ಡಿಸಿಷನ್ ತಗೊಂಡಿರೋದು. ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ ಬರಲಿಕ್ಕೆ ಸಾಧ್ಯ ಅಂತ ನನಗೆ ಗೊತ್ತುಂಟು. ಆದರೆ ಈ ಕೈಗಳಿಗೆ ತುತ್ತಿಟ್ಟು ನೀನು ಒಂದೊಂದು ಹೆಜ್ಜೆ ಇಟ್ಟ ಹಾಗೆ ಒಂದೊಂದು ಕನಸುಗಳನ್ನು ಕಾಣ್ತಾ, ನೀನು ಬೆಳೆದ ಹಾಗೆ ನಮ್ಮ ಆಸೆಗಳನ್ನೂ ಬೆಳೆಸ್ತಾ, ನೀನು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಇಷ್ಟಪಟ್ಟ ಹಾಗೆ ನಿನ್ನನ್ನು ಈ ಹಂತಕ್ಕೆ ಬೆಳೆಸಿದ ತಂದೆ ತಾಯಿಗಳ ನಿರ್ಧಾರ ಎಂಥದ್ದು ಅಂತ ಕೇಳುವ ಅನ್ನುವ ಸೌಜನ್ಯ ಕೂಡ ಕಲಿಸದ ಹಾಗೆ ನಿನ್ನನ್ನು ನಾನು ಬೆಳೆಸಿದ್ನ ಅಂತ. ಅಪ್ಪ, ಇವಾಗ ಏನಾಯ್ತು ಅಂತ ನೀವು ಇಷ್ಟೊಂದು ಮಾತಾಡ್ತಿದ್ದೀರಾ? ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ನಿಮ್ಮ ಮಗಳು AGM. ಡೆಬಿಟ್ ಕಾರ್ಡ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನೇ ನಾನು ನೋಡಲ್ಲ. ಕ್ರೆಡಿಟ್ ಕಾರ್ಡ್ಗಳು ಎಷ್ಟಿವೆ ಅನ್ನೋದೇ ಗೊತ್ತಿಲ್ಲ. ರಾಯಲ್ ಲೈಫ್ ಲೀಡ್ ಮಾಡ್ತಿದ್ದೀನಿ. ಈ ನನ್ನ ಪಾಶ್ ಲೈಫ್ ನಿಮಗ್ ಚೀಪ್ ಅನಿಸ್ತಿದ್ಯಾ? ನೀವ್ ಖುಷಿ ಪಡ್ಬೇಕಪ್ಪ. ನೀವ್ ಸ್ವಲ್ಪ ಬ್ರಾಡ್ ಮೈಂಡ್ ಅಲ್ಲಿ ಥಿಂಕ್ ಮಾಡಿ. ಈ ಸಮಾಜ, ಸಂಸ್ಕೃತಿ ಇವೆಲ್ಲ ಏನು ಬೆಂಕಿ ಬಿತ್ತು ನಿನ್ನ ರಾಯಲ್ ಲೈಫ್ಗೆ. ನಿನ್ನ ಹಾಗೆ ಕಂಪ್ಯೂಟರ್ ನೋಡಿ ಬುದ್ಧಿ ಕಲ್ತಿದ್ದಲ್ಲ ನಾನು. ನಮ್ಮ ಸಂಸ್ಕೃತಿ ಸಂಪ್ರದಾಯ ಪಾಲಿಸ್ಕೊಂಡು ಕೈ ಸಾಲ ಮಾಡಿ ಸಂಸಾರ ಮಾಡ್ತಾ ನಿನ್ನನ್ನು ಓದಿಸ್ತವ ನಾನು. ನನಗೆ ಜೀವನದ ಪಾಠ ಹೇಳ್ತೀಯ? ಸೂತ್ರವೇ ಇಲ್ಲದ ನಿನ್ನ ಜೀವನಕ್ಕೆ 3 ಕಾಸಿನ ಬೆಲೆ ಉಂಟಾ? ರಾಯಲ್ ಲೈಫ್ ಅಂತೆ, ರಾಯಲ್ ಲೈಫ್. ಇನ್ಮೇಲೆ ನಾನು ನಿಂತ ಜಾಗದಲ್ಲಿ ನಿನ್ನ ನೆರಳು ಸಹ ಬೀಳ್ಕೊಡ್ದು. ಎಂತರಿ ಇವಳೆಂತೂ ಮಂಡಿ ಕೆಟ್ಟು ಮಾತನಾಡ್ತಿದ್ದಾಳೆ ಅಂದ್ರೆ ನೀವು ಸಹ ಒಂದೇ ಸಮನೆ ಹೀಗೆ ಮಾತನಾಡುವುದಾ? ಇವಳನ್ನು ಹೀಗೆ ಬಿಟ್ರೆ ಇವಳ ಜೀವನ ಸರಿ ಹೋಗ್ಲಿಕ್ಕೆ ಸಾಧ್ಯವಾ? ಈಗ ಇವಳು ಬಹಳ ದೊಡ್ಡ ಜನ. ಇವಳಿಗೆ ನಾವಲ್ಲ ಅಪ್ಪ ಅಮ್ಮ. ಅದೆಂಥದ್ದು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು. ಬಾರೆ ರೀ, ಒಂದು ನಿಮಿಷ ನಿಲ್ಲಿ. ಪೂರ್ವಿ, ಬಂಗಾರ ಅಲ್ಲ ನೀನು. ಯಾಕೆ ಬೇಕು ಮಗ ನಿಂಗಿದೆಲ್ಲ? ನಿನ್ನ ಅಪ್ಪನ ಮಾತು ಕೇಳಮ್ಮ. ಅವರು ಹಠಕ್ಕೆ ಬಿದ್ದರೆ ಅವರ ಮನಸ್ಸು ಎಂಥದ್ದು ಅಂತ ಗೊತ್ತಲ್ಲ. ನಮ್ಮ ಜೊತೆ ಬಂತು ಬಿಡು ಮಗ, ಪ್ಲೀಸ್. ಮಾ, ಐ ಆಮ್ ಸಾರಿ. ಈ ವಿಷಯದಲ್ಲಿ ನನ್ನ ಡಿಸಿಷನ್ ಫೈನಲ್ ಆ್ಯಂಡ್ ಅಲ್ಟಿಮೇಟ್. ಸರೋಜಾ, ನನ್ನ ಅಪ್ಪ ಅಮ್ಮ ದೂರ ಆಗಿದ್ದು ನನಗೇನು ಬೇಜಾರಾಗಲಿಲ್ಲ. ಯಾಕೆಂದ್ರೆ ಅವ್ರು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು. ಆ ವಿಷಯನ ನನ್ನ ತಲೆಯಿಂದ ಕಿತ್ತು ಬಿಸಾಕಿ ನಾನು ನನ್ನ ಕೆಲಸದಲ್ಲಿ ಮುಳುಗ್ತೆ. ಅದಕ್ಕೆ ನನಗೆ ಒಳ್ಳೆ ಪ್ರತಿಫಲನೂ ಸಿಕ್ತು. Congratulations, Purvi. Thank you, sir. You're selected as a project leader. Thank you. All the best. Thank you, everybody. This is a very prestigious project. I want the entire team to cooperate with Purvi as she... Purvi? Are you okay? ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾಗಿ ನನಗೆ ತುಂಬಾ ಆಘಾತ ಆಯಿತು. ದೇವ್, I'm pregnant. Wow! I'm going to be a dad. It's so exciting. ದೇವ್, ನನಗೆ ಮಗು ಬೇಡ. ಪೂರ್ವಿ, ರಿಲ್ಯಾಕ್ಸ್. ನೀನ್ ತಾಯಿ ಆಗ್ತಾ ಇದೀಯಾ, ನಾನು ತಂದೆ ಆಗ್ತಾ ಇದ್ದೀನಿ. ಲುಕ್ ಎಟ್ ದ ಎಕ್ಸೈಟ್ಮೆಂಟ್ ಇನ್ ಮೀ. ಯಾಕೆ ಬೇಡ? ದೇವ್, ಲಿಸನ್ ಟು ಮೀ. ಜಸ್ಟ್ ಲಿಸನ್ ಟು ಮೀ. ಮಗು ಬೇಕಾದ್ರೆ ನಾವು 4 ವರ್ಷ ಬಿಟ್ಟು ಮಾಡ್ಕೋಬಹುದು. ಆದರೆ ಸದ್ಯಕ್ಕೆ ನನಗೆ ಈ ಪ್ರಾಜೆಕ್ಟ್ ತುಂಬಾ ಇಂಪಾರ್ಟೆಂಟ್. ಇಟ್ಸ್ ಮೈ ಕೆರಿಯರ್, ಮೈ ಆಂಬಿಷನ್. ನಾನು ಇದ್ರ ಕನ್ಸು ಕಾಣ್ತಾ ಬಂದಿದ್ದೀನಿ ದೇವ್. ಅದು ಇವಾಗ ನೆನ್ಸಾಗ್ತಿದೆ. ಅದನ್ನ ಹಾಳು ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಪೂರ್ವಿ, ಲಿಸನ್ ಟು ಮೀ. ಈ ಪ್ರಾಜೆಕ್ಟಲ್ಲಿ ನಾನು ಇದ್ದೀನಿ, ರೈಟ್? ನಿನಗೆ ಯಾವುದೇ ರೀತಿಯಾದ ವರ್ಕ್ ಪ್ರೆಷರ್ ಬೀಳ್ದೇ ಇರೋದು ನಾನು ನೋಡ್ಕೊತೀನಿ. ಟ್ರಸ್ಟ್ ಮೀ. ಕಾಮ್ ಡೌನ್. ಕೂತ್ಕೋ ಪ್ಲೀಸ್. ಸಿಟ್ ಡೌನ್. ಲೆಟ್ಸ್ ಹ್ಯಾವ್ ದಿಸ್ ಚೈಲ್ಡ್. ಪ್ಲೀಸ್ ಪ್ಲೀಸ್ ಪೂರ್ವಿ. Calm down. Kutko, please. Sit down. Let's have this child. Please. Please, Purvi. ದೇವ್ನ ನಂಬಿ ನನ್ನ ಮಗುನ ಉಳಿಸ್ಕೊಂಡೆ. What is this, Purvi? Sir, I'm so sorry. ನಿಮಗೆ ಜವಾಬ್ದಾರಿನೇ ಇಲ್ವಾ? You have no responsibilities?
ಅದು ಹಾಗಲ್ಲ ನೀವು ಸರ್. ಮೆಟರ್ನಿಟಿ ಲೀವ್ ಅದು ಇದು ಅಂತ ಹೋದ್ರೆ ವಾಟ್ ಅಬೌಟ್ ಮೈ ಪ್ರಾಜೆಕ್ಟ್? ನಾನು ಪ್ರೆಗ್ನೆಂಟು ಅನ್ನೋ ಕಾರಣಕ್ಕೆ ನನ್ನ ಬಾಸ್ ನನ್ನ ಡ್ರೀಮ್ ಪ್ರಾಜೆಕ್ಟ್ನ ಬೇರೆಯವ್ರಿಗೆ ಕೊಡೋಕೆ ಮುಂದಾದರು. ಆದರೆ ನಾನು ಆರ್ಗ್ಯೂ ಮಾಡಿ ಆ ಪ್ರಾಜೆಕ್ಟ್ ದೇವ್ ಕೈಗೆ ಸೇರೋ ಹಾಗೆ ಮಾಡಿದೆ. ಓಕೆ, ಐ ವಿಲ್ ಕನ್ಸಿಡರ್ ಯುವರ್ ಒಪಿನಿಯನ್. ದೇವ್ನ ಟೀಮ್ ಲೀಡರ್ಗೆ ಅಪಾಯಿಂಟ್ ಮಾಡ್ತಿದ್ದೀನಿ. ಲೆಟ್ಸ್ ಸಿ ಹೌ ಹಿ ಟೇಕ್ಸ್ ದ ಟಾಸ್ಕ್. ನನ್ನ ಪೊಸಿಷನ್ನ ದೇವ್ಗೆ ಕೊಡಿಸಿ ನಾನು ಮನೆ ಸೇರಿಕೊಂಡೆ. ದೇವ್ ಹಗಲು ರಾತ್ರಿ ಕೆಲಸ ಅಂತ ಮನೆಗೆ ಬರೋದೇ ಕಮ್ಮಿ ಆಗೋಯ್ತು. ರಾತ್ರಿ ಯಾವಾಗಲೂ ಬರ್ತಿದ್ದ, ಬೆಳಗ್ಗೆ ಯಾವಾಗಲೂ ಹೊರಟೋಗಿರ್ತಿದ್ದ. ಕೇಳಿದ್ರೆ ಕೆಲಸ, ಸ್ಟ್ರೆಸ್ಸು, ಅದು ಇದು ಅಂತ ಕಾರಣ ಕೊಡ್ತಿದ್ದ. ಯಾವಾಗಲೂ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ದ ದೇವ್ ನನ್ನನ್ನು ಚೆಕಪ್ಗೂ ಕರ್ಕೊಂಡು ಹೋಗ್ದಿರೋಷ್ಟು ಬ್ಯುಸಿ ಆಗೋದಾ? ನಿಮ್ಮ ಹಸ್ಬೆಂಡ್ ಎಲ್ಲಿ ಬಂದಿಲ್ವಾ? ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿಸಿ. ಓಕೆ. ನನಗೆ ತುಂಬ ಅವಶ್ಯಕತೆ ಇದ್ದ ಸಂದರ್ಭದಲ್ಲೂ ದೇವ್ ನನ್ನನ್ನು ಒಂಟಿ ಮಾಡಿಬಿಟ್ಟ. ಒಂದಿನ ನನ್ನ ತಾಳ್ಮೆನೂ ಮೀರೋಯ್ತು. ಬಾಯ್ ಪೂರ್ವಿ. ದೇವ್, ಇವತ್ತು ನೀನು ಆಫೀಸ್ಗೆ ಹೋಗಲೇಬೇಕಾ? ಅಫ್ಕೋರ್ಸ್, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಿನ್ಗೆ ಗೊತ್ತಲ್ವಾ? ನಿನ್ನ ಮೀಟಿಂಗ್ ಇಂತ ಇಂಪಾರ್ಟೆಂಟು ಇವತ್ತು ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು. ಡಾಕ್ಟರ್ 2 ದಿನ ಟೈಮ್ ಕೊಟ್ಟಿದ್ದಾರೆ. ದ ಪೇನ್ ಮೈಟ್ ಸ್ಟಾರ್ಟ್ ಎನಿ ಟೈಮ್. ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ದೇವ್. ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ಶಾರ್ಪ್ 2 ಗಂಟೆಗೆ ಐ ಆಮ್ ಗೋನಾ ಸೀ ಯು. ಬಾಯ್. ಅನ್ಯೋನ್ಯವಾಗಿರೋ ಕಪಲ್ನ ನೋಡಿದಾಗ್ಲೆಲ್ಲ ನನಗೆ ದೇವ್ ಮೇಲೆ ಅತಿಯಾದ ಸಿಟ್ಟು ಬರ್ತಾಯಿತ್ತು. ನನ್ನನ್ನು ಹುಚ್ಚಿನ ಥರ ಪ್ರೀತಿಸ್ತಿದ್ದೋನು ಇವನೇನಾ ಅನ್ನೋ ಅನುಮಾನ ಕಾಡಕ್ಕೆ ಶುರುವಾಯಿತು. ಪೂರ್ವಿ, ನಿಮ್ಮ ಹಬಿ ಇನ್ನು ಬರ್ಲಿಲ್ವಾ? ಯಾಕೆ ಪೂರ್ವಿ, ಏನಾಯ್ತು? ಎಕ್ಸ್ಕ್ಯೂಸ್ ಮೀ ಪೂರ್ವಿ. ಪೂರ್ವಿ, ಪೂರ್ವಿ, ಆರ್ ಯು ಓಕೆ? ಯಾಕೆ ಬರಲಿಲ್ಲ? ಮೀಟಿಂಗ್ ಇದೆ ಅಂತ ಹೇಳಿದ್ನಲ್ವಾ? ಬರ್ತೀನಿ ಅಂತಾನೂ ಹೇಳಿದ್ದೆ, ಆದ್ರೆ ಬರಲಿಲ್ಲ. ಪೂರ್ವಿ, ಅದೇನ ಸಾವಿರ ರೀಸನ್ಸ್ ಕೊಡ್ತೀಯ ದೇವ್, ಆದ್ರೆ ನನಗೆ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ದೆಮ್. ನಾನ್ ನಿನ್ ಮೇಲಿಟ್ಟಿದ್ದ ನಂಬಿಕೆ ಎಲ್ಲ ಚೂರ್ ಚೂರ್ ಆಗೋಯ್ತು. ಪ್ರೀತಿಸ್ದೋಳು ನಮ್ದೋಳು ಅನ್ನೋದನ್ನ ಬಿಡು. ಕೊನೆ ಪಕ್ಷ ನಾನೊಂದು ಒಂಟಿ ಹೆಣ್ಣು ಅನ್ನೋದಾದ್ರೂ ನಿನಗೆ ಮನ್ಸತ್ವ ಬೇಡ. ನಿನಗೆ ಮನ್ಸತ್ವನೂ ಇಲ್ಲ. ಹೌ ಕ್ಯಾನ್ ಯು ಬಿ ಸೋ ಇನ್ಹ್ಯೂಮನ್ ದೇವ್? ಪ್ರತಿ ಕ್ಷಣ ನಿನ್ ಜೊತೆಲಿ ಇರ್ತೀನಿ ಅನ್ನೋ ನಿನ್ ಮಾತಿನ ನಂಬಿ ನಾನು ಈ ಮಗುನ ಉಳಿಸ್ಕೊಂಡೆ. ಒಂದೇ ಒಂದಿನಾದ್ರೂ ತಂದೆ ಅನ್ನೋ ಜವಾಬ್ದಾರಿನ ನಿಭಾಯಿಸಿದ್ದೇನೋ ನೀನು? ನನಗಿಂತ ನಿನಗೆ ಕೆಲಸನೇ ಹೆಚ್ಚಾಗೋಯ್ತು. ಏ ಇಡಿಯಟ್, ಆ ಕೆಲಸ ನಾನು ನಿನಗೆ ಬಿಸಾಕಿರೋ ಭಿಕ್ಷೆ ಕಣು. ಭಿಕ್ಷೆ ಹಾಕ್ದೋಳು ಅನ್ನೋ ಒಂದು ಸಣ್ಣ ಕೃತಜ್ಞತೆ ಕೂಡ ಇಲ್ಲ ನಿನಗೆ. ನೋ,
ಇನ್ನೂ ನೀನ್ ಹೇಳೋದು ನಾನು ಕೇಳೋದು ಏನು ಉಳಿದಿಲ್ಲ. ಉಳಿದಿರೋದು ಒಂದೇ, ನಾವ್ ದೂರ ಆಗೋದು. ಪೂರ್ವಿ, ಪೂರ್ವಿ, ನಿನಗ ಹೆಸರು ಕರೆಯೋ ಯೋಗ್ಯತೆನೂ ಇಲ್ಲ. ನನ್ನ ನಿನ್ನ ಸಂಬಂಧ ಇವತ್ತಿಗೆ ಮುಗೀತು. ಓಕೆ? ಪೂರ್ವಿ ಪ್ಲೀಸ್. ಇನ್ನು ಮುಂದೆ ನನ್ನ ಹತ್ರ ಆಗ್ಲಿ ನನ್ನ ಮಗು ಹತ್ರ ಆಗ್ಲಿ ಬರೋ ಪ್ರಯತ್ನ ಮಾಡಿದ್ರೆ ನಾವು ಜೀವಂತವಾಗಿ ಉಳಿಯಲ್ಲ. ಹೇಗಿದ್ದಿ ಪುಟ್ಟಿ? ನಂಗೆ ತುಂಬಾ ಹಸಿಯುತ್ತಿದೆ, ನಂಗೆ ತಿನ್ನಕ್ಕೇನಾದ್ರೂ ಕೊಡು. ಎಂತ ಮಗ? ಪ್ಲೀಸ್ ಮಾ, ನಂಗೆ ಹಸಿಯುತ್ತಿದೆ, ನಂಗೆ ತಿನ್ನಕ್ಕೇನಾದ್ರೂ ಕೊಡು. ಬಂದೆ. ಒಬ್ಬಳೇ ಬಂದ್ಯಾ ಪೂರ್ವಿ? ಪ್ಲೀಸ್, ನಂಗೆ ಹಸಿಯುತ್ತಿದೆ. ತರ್ತೀನಿ. ಸರೋಜಾ, ರೀ ಪೂರ್ವಿ ಬಂದಿದ್ದಾಳೆ. ನೀನು ನನಗೆ ಅನ್ಯಾಯ ಮಾಡ್ತಿದ್ದೀಯ. ಹೆಣ್ಣು ಜಾತಿಯೇ ಹೀಗೆ. ಅಲ್ಲ, ಪೂರ್ವಿ ನಮ್ಮ ಮಗಳಲ್ಲವಾ? ಇವಳಲ್ಲ, ನನ್ನ ಮಗಳು. ಅಪ್ಪ ಬೆಂಗಳೂರಿನಲ್ಲಿ ದೊಡ್ಡ ಕೆಲಸ ಸಿಕ್ಕಿದೆ ಅಂತ ಹೋದವಳು ಹೋಗೇ ಬಿಟ್ಟು. ಬಹಳ ದಿನ ಆದ್ಮೇಲೆ ಗೊತ್ತಾಯ್ತು ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ. ನಾನು ನೀನು ಹೋಗಿ ನೋಡಿ ಬಂದಿದ್ವಲ್ಲ ಕಡೆ ಸರ್ತಿ. ಸತ್ತಿರೋಳು ಹೇಗೆ ಬದುಕಿ ಬರೋಕೆ ಸಾಧ್ಯ ಸರೋಜಾ? ನೋಡಮ್ಮ, ನೀನು ಯಾರು ಏನು ನನಗೆ ಗೊತ್ತಿಲ್ಲ. ನನ್ನ ಮಗಳ ಹಾಗಿದ್ದ ಮಾತ್ರಕ್ಕೆ ನೀನು ನನ್ನ ಮಗಳಲ್ಲ. ದಯವಿಟ್ಟು ಇಲ್ಲಿಂದ ಹೊರಡು. ಸರೋಜಾ, ಇನ್ನೊಂದು ಕ್ಷಣ ಅವಳು ಇಲ್ಲಿದ್ರೆ ನೀನು 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 ವಿಧವೆ ಆಗ್ತೀಯ. ಊಟ ಮಾಡು ಮಗ. ನಾನು ಆಲ್ರೆಡಿ ಸತ್ತಿದ್ದೀನಿ, ನಿಜ. ಪಾಡಿದ ಮಾತುಗಳಿಂದ ಬೇಸೆತ್ತು ವಾಪಸ್ ಬರ್ಬೇಕಾದ್ರೆ ನನಗೆ ಪೇನ್ ಶುರುವಾಯ್ತು. ಕಣ್ಣು ಮಂಜಾಯ್ತು, ತಲೆ ತಿರುಗಿ ನನಗೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಕಣ್ಬಿಟ್ಟಾಗ ನಾನು ಆಸ್ಪತ್ರೆಯಲ್ಲಿದ್ದೆ. ನನ್ನ ಕೈಲಿ ಮಗು ಇತ್ತು. ಅಲ್ಲಿಂದ ನನ್ನ ಜೀವನ ಬೇರೆನೇ ತಿರುವು ಪಡಿತು. ಪದೇ ಪದೇ ನನಗೆ ಹಳೆ ನೆನಪುಗಳು ಕಾಡೋಕ್ ಶುರುವಾಯ್ತು. ಮಗು ಬೆಳೀತಾ ಹೋಯ್ತು. ನನ್ನ ಯೋಚನೆಯಲ್ಲಿ ಮಗು ಕಡೆ ಸರಿಯಾಗಿ ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ. ಒಂದಿನ ನನ್ನ ಮಗ ನನ್ನ ಕಣ್ಣೆದುರಿಗೆ ನೀರಿಗೆ ಬಿದ್ದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಆಗ ಡಿಸೈಡ್ ಮಾಡಿದೆ, ನನ್ನಿಂದ ನನ್ನ ಮಗನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅವನನ್ನ ಊಟಿ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ದೆ. ಹೊಸ ಜೀವನ ಆರಂಭ ಮಾಡಿದೆ. ಹೊಸ ಕಂಪ್ನಿಗೆ ಸೇರಿಕೊಂಡು ಫಾಸ್ಟಾಗಿ ಎತ್ತರಕ್ಕೆ ಬೆಳೆದೆ. ಆದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ತುಂಬ ಕೆಳಗೆ ಹೋದೆ. ನನ್ನ ಪಾಸ್ಟು ನನ್ನ ಪ್ರೆಸೆಂಟ್ನ ಹಾಳು ಮಾಡ್ತಾ ಇತ್ತು. ಅದರಿಂದ ನಾನು ಡಿಪ್ರೆಷನ್ಗೆ ಹೋದೆ. ಒಂದಿನ ದಿಢೀರಂತ ಸಾಯೋ ನಿರ್ಧಾರ ಮಾಡಿದೆ. ಮುಂದಿಂದೆಲ್ಲ ನಿಮಗೆ ಗೊತ್ತಿದೆ. ಜೀವನದಲ್ಲಿ ನಾವು ಅನ್ಕೊಂಡ ಹಾಗೆ ಏನು ನಡೆಯಲ್ಲ ಅನ್ನೋದು ಸತ್ಯ ಕಾಣೋ ಬಡಿ. ಎಲ್ಲರಿಂದ ದೂರ ಆಗಿ ಒಂಟಿಯಾಗಿ ಬದುಕ್ತಿರೋ ಧ್ರುವ ತಾರೆ ಕಾಣೋ ಅವರು. ಆ ಧ್ರುವ ತಾರೆಗೆ ನಾನು ಆಕಾಶ ಆಗಬೇಕು ಅಂದ್ಕೊಂಡಿದ್ದೀನಿ. ಯಾಕಪ್ಪ, ಹುಚ್ಚತನ ಅನ್ಸುತ್ತಾ? ಯಾಕೋ ಹಾಗನ್ಸುತ್ತೆ? ಅಲ್ಲ ಕಣೋ, ನಾನು ಇಷ್ಟು ವರ್ಷ ಏನಪ್ಪ ಕನಸು ಕಾಣ್ತಾ ಇದ್ದೆ. ನಾನೊಂದು ಮುದ್ದಾಗಿರೋ ಸುಂದರವಾಗಿರೋ ಹುಡುಗಿನ ಇಷ್ಟಪಟ್ಟು ಮದುವೆ ಆಗಬೇಕು, ಒಂದು ಮುದ್ದಾದ ಮಗು ಪಡಿಬೇಕು, ನನ್ನ ಹೆಂಡತಿ ತಂದೆ ತಾಯಿಯಲ್ಲೇ ನಾನು ನನ್ನ ತಂದೆ ತಾಯಿನ ಕಾಣಬೇಕು. ಇವೇ ತಾನೇ.
ನಾನು ಪೂರ್ವಿನ ಮದುವೆ ಆಗೋದ್ರಿಂದ ನನ್ನ ಎಲ್ಲ ಆಸೆಗಳು ಈಡೇರುತ್ತೆ. ಅದರಲ್ಲೂ ಪೂರ್ವಿ ಲೈಫ್ನ ನನಗಿಂತ ಹೆಚ್ಚಿಗೆ ನೋಡಿದ್ದಾರೆ. ನಾನು ಅವ್ರನ್ನ ಮದುವೆ ಆಗೋದ್ರಿಂದ ಅವ್ರ ಗೈಡೆನ್ಸ್ ತಗೊಂಡು ನಮ್ಮ ಸಂಸಾರನ ಸಕ್ಸಸ್ಫುಲ್ ಆಗಿ ಮಾಡ್ಕೋಬೋದಲ್ವಾ? Not nice. See, this is better. Hello? Hello, Purvi. I just got an email from Stevens, our project head. He's resigned the company. So get ready to fly to UK as soon as possible. But all of a sudden, adhege. Well, if you don't want to fly, Maria is all ready to fly. No. Nan haganilla. This project is my future, Vikrant. Well then, pack your bags, get ready to fly. But Yes. Oh shit. Thank you. Akash. ಥ್ಯಾಂಕ್ ಯು ಸೋ ಮಚ್. ನನಗಿದ್ದಿದ್ದು ಒಂದು ದೊಡ್ಡ ಟೆನ್ಷನ್ ಕಮ್ಮಿ ಆಯಿತು. ಇಂಥ ಸಣ್ಣ ವಿಷಯಕ್ಕೆಲ್ಲ ಯಾಕೆ ಮೇಡಮ್ ಟೆನ್ಷನ್ ತಗೋತೀರಾ? ನಿಮ್ಮ ಮಗನ್ನ ಸ್ವಲ್ಪ ದಿನ ನೋಡ್ಕೊಳ್ಳೋದು ಏನು ದೊಡ್ಡ ಕೆಲಸನಾ? ನಾನು ನೋಡ್ಕೋತೀನಿ. ನೋಡಿದ್ಯಾ ಸನಿ, ನಾನು ನಿಂಗೆ ಹೇಳಿಲ್ಲ, ಆಕಾಶ್ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನೀನು ಏನು ಕೇಳಿದ್ರು ಕೊಡಿಸ್ತಾರೆ. ಓಕೆ? ನಮ್ಮ ಪ್ರಿನ್ಸಿ ಹೇಳಿದ್ದಾರೆ ಡೋಂಟ್ ಗೆಟ್ ಅಲಾಂಗ್ ವಿತ್ ಸ್ಟ್ರೇಂಜರ್ಸ್ ಅಂತ. ಅರೆ ಸನಿ, ಆಕಾಶ್ ಬೇರೆ ಯಾರೂ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್. ಸೊ ವಾಟ್, ನೀನ್ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಆದ್ರೆ ನನಗಲ್ವಲ್ಲ. ಐ ಡೋಂಟ್ ಲೈಕ್ ಹಿಮ್. ನೋಡು ಸನಿ, ಈಗ ಮಮ್ಮಿ ಈ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡಿ ಒಂದು ದೊಡ್ಡ ಹೆಸರು ಮಾಡೋದು ನಿನಗೆ ಇಷ್ಟ ಅಲ್ವಾ? ಸ್ವಲ್ಪ ದಿನ ಅಷ್ಟೇ, ಬೇಗ ಬಂದ್ಬಿಡ್ತೀನಿ ಆಯ್ತಾ? ಅಕಸ್ಮಾತ್ ಇವ್ರೇನಾದ್ರೂ ನಿನಗೆ ಬೇಜಾರು ಮಾಡಿದ್ರೆ ನನಗೆ ಫೋನ್ ಮಾಡು, ನಾನು ಟಕ್ ಅಂತ ವಾಪಸ್ ಬಂದು ಇವ್ರನ್ನ ವಿಚಾರಿಸ್ಕೋತೀನಿ. ಓಕೆ? ಓಕೆ. ಗುಡ್ ಬಾಯ್. ಇನ್ನೂ ಏನಾದರೂ ಬೇಕಾ ಪುಟ್ಟ? ಹಲೋ, ಯಾ ಮಿಶ್ರಾ? I am just outside the restaurant. Come fast. ಓ ಯಾ, ಬಂದೆ 2 minutes. ಕ್ಯಾಬ್ ಬಂದು. ಓ ಬಂದ್ರಾ? ಭುವಿ ಕಮ್. ನಡಿಯೋ ಪುಟ್ಟ. ಭುವಿ, ಬಿ ಅ ಗುಡ್ ಬಾಯ್, ಗಲಾಟೆ ಮಾಡಂಗಿಲ್ಲ. ಆಕಾಶ್ ತುಂಬಾ ಒಳ್ಳೆಯವರು ಅಂಡ್ ಹೀಸ್ ಯೋರ್ ಗುಡ್ ಫ್ರೆಂಡ್. ಓಕೆ? ಓಕೆ ಮಮ್ಮಿ. ಸನಿ, ಮಮ್ಮಿ ವಿಲ್ ಮಿಸ್ ಯು ಅಂಡ್ ಮಮ್ಮಿ ಲವ್ಸ್ ಯು. ಓಕೆ? ಥ್ಯಾಂಕ್ ಯು ಸೋ ಮಚ್ ಆಕಾಶ್. ಭುವನ್ ಇಸ್ ಮೈ ಎವ್ರಿಥಿಂಗ್. ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್. ಡೋಂಟ್ ವರಿ ಮೇಡಮ್, ನಾನು ನೋಡ್ಕೋತೀನಿ. ಆಲ್ ದ ಬೆಸ್ಟ್. ಹ್ಯಾವ್ ಅ ಸೇಫ್ ಫ್ಲೈಟ್. ಥ್ಯಾಂಕ್ ಯು. ಬಾಯ್. ಬಾಯ್. ಹಾಯ್ ಮಿಸ್ಟರ್. Hi Purvi. ಬಾಯ್. ಬಾರ ಹೋಗೋಣ. ಭುವನ್, ಏ ಭುವನ್, 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 ಎಕ್ಸ್ಕ್ಯೂಸ್ ಮೀ, ಇಲ್ಲೂ ಬಂದು ಭುವನ್, ಭುವನ್. ಹೇ, ಎಲ್ಲ ಹೊರಟೋಗಿದ್ದೆ? ನನ್ನ ಮಮ್ಮಿ ಹತ್ರ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಬಿಲ್ಡಪ್ ತಗೊಂಡಿದ್ದಲ್ಲ, ನನ್ನನ್ನ ಯಾವ ಲೆವೆಲ್ ಚೆನ್ನಾಗಿ ನೋಡ್ಕೊಂತೀಯ ಅಂತ ಟೆಸ್ಟ್ ಮಾಡಿದೆ. ಫಸ್ಟ್ ಸೀನೆ ಫ್ಲಾಪ್. ಏ ಟಾರ್ಚರ್ ಕೊಟ್ಟಿದ್ದು ಅಲ್ದೆ ನಿನ್ನ ಇರಿಟೇಷನ್ ಮಾತುಗಳು ಬೇರೆನಾ? ಬಾ ಕೂತ್ಕೋ. ಇದೇನಿದು ಬೊಂಬೆ? ಅದು ಬೊಂಬೆ ಅಲ್ಲ ಕಣೋ,
ನನ್ ಬಡಿ ಬಡ್ಡಿನೋ ಚಡ್ಡಿನೋ ನನಗೇನು. ಏನ್ ಈ ಕಾರಲ್ಲಿ ಎಸಿನೂ ಇಲ್ಲ, ಏರ್ ಬ್ಯಾಗೂ ಇಲ್ಲ. ಡ್ರೈವ್ ಸೇಫ್. ಸರಿ ಹೋಯ್ತು. ಇದೆ ನಮ್ ವಾಸಸ್ಥಾನ. ಹೇಗಿದೆ? ಇದು ವಾಸಸ್ಥಾನನಾ? ಆಫ್ ಕೋರ್ಸ್. ವೇರ್ ಆರ್ ಕಿಡ್ಸ್? ಕಿಡ್ಸಾ? ಮತ್ತೆ ಡೇ ಕೇರ್ ಅಲ್ಲಿ ಕಿಡ್ಸ್ ಇರಲ್ವಾ? ಓ, ಅರ್ಥ ಆಯ್ತು. ಈಗಷ್ಟೇ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ. ತಾವೇ ಫಸ್ಟ್ ಅಡ್ಮಿಷನ್. ಬನ್ನಿ ಸರ್. ಅಡ್ಮಿಷನ್ ಮಾಡ್ಕೊಳ್ಳೋದು ದೊಡ್ಡದಲ್ಲ. ಮಕ್ಕಳನ್ನ ದೇವ್ರಂತಾರೆ, ನಮ್ಮನ್ನ ದೇವ್ರ ತರ ನೋಡ್ಕೊಬೇಕು. ದೇವ್ರ ತರ ಅಲ್ಲ ಸರ್, ನನ್ನ ಪಾಲಿಗೆ ನೀವೇ ದೇವ್ರು. ತಾವು ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ರೆ ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ. ಓಕೆನಾ? ಹಲೋ, ಈ ಟ್ಯಾಪ್ ಬಾತ್ರೂಮ್ಗೆ ಬೇಕಾ? ಬೇಡ ಅಲ್ಲ? ಸಾರಿ ಬಡಿ, ಭುವನ್ ನಿನ್ನ ಹಿಂದ್ಗಡೆ ಸೀಟ್ ಗೆಸ್ದಾಗ ನಂಗೆ ತುಂಬಾ ಹರ್ಟ್ ಆಯ್ತು. ಆದ್ರೆ ಏನ್ ಮಾಡೋದು, ನಮ್ಮಿಬ್ರ ಸಂಬಂಧನ ಅವನ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅರ್ಥ ಮಾಡ್ಕೊಳ್ಳೋ ಏಜ್ ಅಲ್ಲ ಅವನ್ದು. ಹಾಗಂತ ನೀನ್ ಬೇಜಾರ್ ಮಾಡ್ಕೋಬೇಡಪ್ಪ. ಗುಡ್ ಬಾಯ್ ಅಲ್ಲ? ಅವ್ರ ಬಡಿ ಈಸ್ ಅ ಗುಡ್. ಭುವಿ, ವೇಕಪ್ ಭುವಿ, ವೇಕಪ್. ಬೆಳಗಾಯ್ತು, ಹೇಳು. ಬೋರ್ಡಿಂಗ್ ಸ್ಕೂಲಲ್ಲಿ ವಾರ್ಡನ್ ಕಾಟ, ಇಲ್ಲಿ ನೋಡಿದ್ರೆ ನಿಮ್ ಕಾಟ. ಬೇಗ ನಾನು ಏನ್ ಮಾಡ್ಲಿ? ತಾವೇನು ಮಾಡಬೇಡಿ ಸರ್, ಗಂಟೆ 8 ಆಯ್ತು. ಎದ್ದು ಫ್ರೆಶ್ ಆಗಿ. ಫ್ರೆಶ್ ಆಗಿ ನಾನು ಸ್ಕೂಲ್ಗೆ ಹೋಗ್ಬೇಕು. ಒಂದೊಳ್ಳೆ ಕತೆ ಆಯ್ತಲ್ಲ. ನಾನು ಶಾಪ್ಗೆ ಹೋಗ್ಬೇಕು. ಪ್ಲೀಸ್ ಬೇಗ ಎದ್ದು ರೆಡಿ ಆಗಿ ಸರ್. ಏನ್ರಿ ಇಷ್ಟೊಂದು ತಲೆ ತಿಂತೀರಾ? ನಿನ್ನೆ ನೋಡಿದ್ರೆ ದೇವ್ರು ಗೀವ್ರು ಅಂತ ಎಲ್ಲ ಬಿಲ್ಡಪ್ ಕೊಟ್ರಿ, ಇವತ್ತು ನೋಡಿದ್ರೆ ದೇವ್ರಿಗೆ ನಿದ್ದೆ ಮಾಡಕ್ ಬಿಡ್ತಿಲ್ಲ. ಏನ? ಏನಿಲ್ಲ, ಸ್ನಾನಕ್ಕೆ ಬಿಸಿನೀರು ಇಟ್ಟಿದ್ಯಾ ಅಂತ ಕೇಳ್ದೆ. ಯಾಕೆ ಹೇಳು, ಅದನ್ನು ತೊಳೆದು ಬಿಡ್ತೀನಿ. ಬೇಡ ಬಿಡು, ನನಗೂ ಕೈ ಎಡ್ಕುತ್ತೆ. ಓಹೋ, ಬನ್ನಿ ಸರ್, ಬನ್ನಿ. ಇಷ್ಟು ದಿನ ನಾನು ಏನು ಮಾಡ್ತಿದ್ನೋ ಅದನ್ನೇ ಟಿಫನ್ ಅನ್ಕೊಂಡು ತಿಂತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಪರ್ಫೆಕ್ಟ್ ಆಗಿ ಅಡುಗೆ ಮಾಡಿದ್ದೀನಿ ನಿನಗೋಸ್ಕರ. ಬ್ಯಾಚುಲರ್ ಬಿರಿಯಾನಿ ಜಮಾಯಿಸು. ದಿನ ಬೋರ್ಡಿಂಗ್ ಸ್ಕೂಲಲ್ಲೂ ಇದೇ ರೀತಿ ತಿಂಡಿ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ಲ? ಇದನ್ನ ಹೇಗ್ ಬಾಯ್ಗೆ ಇಡೋದು ಅಂತ ಯೋಚಿಸ್ತಾ ಇದ್ದೀನಿ. ಯಾಕಪ್ಪ? ಮನುಷ್ಯದವ್ರು ಇದನ್ನ ಯಾರ ತಿಂತಾರ ಡ್ಯೂಡ್? ಇದನ್ನ ತಿಂದ್ರೆ 3 ಊಟ ಸೇರಲ್ಲ. ಕಾಂಕ್ರೀಟ್ ಡ್ಯೂಡ್, ಇದು ಕಾಂಕ್ರೀಟ್. ಸೊ ನೀನ್ ಇವಾಗ ಇದನ್ನ ತಿನ್ನಲ್ಲ? ನೋ, ಐ ವಿಲ್ ಹ್ಯಾವ್ ಪಿಜ್ಜಾ ಔಟ್ಸೈಡ್. ಪಿಜ್ಜಾ? ಯೆಸ್. ಹೇಗಪ್ಪ ಇವನ್ ಜೊತೆ ಹೇಗದು? ಗುಡ್ ಮಾರ್ನಿಂಗ್ ಸರ್, ಏನ್ ಕೊಡ್ಲಿ? ಈ ಬಿಲ್ಡಿಂಗ್ ಬೇಕು ಕೊಡ್ತೀರಾ? ತಿನ್ನೋಕೇನ್ ಬೇಕು ಅಂತ ಕೇಳ್ರಿ. ಸಾರಿ ಸರ್, ತಿನ್ನಕ್ಕೆ ಏನ್ ಕೊಡ್ಲಿ? ಇದೊಂದು ಬರ್ಗರ್. ಇದೆಲ್ಲ ನಿಂಗೆ ಗೊತ್ತಾಗಲ್ಲ, ನಾನು ಹೇಳ್ತೀನಿ ಇರೋ. ಗೆಟ್ ಮಿ ಒನ್ ಮಾರ್ಗರಿಟಾ ವಿತ್ ಲಾಟ್ಸ್ ಆಫ್ ಪೆಪರೋನಿ, ಬ್ಲಾಕ್ ಆಲಿವ್ಸ್, ಎಕ್ಸ್ಟ್ರಾ ಚೀಸ್ ಅಂಡ್ ಪಾಸ್ಟಾ. ತಗೋ ಬನ್ನಿ. ನನಗೇನು ಬೇಡ. ಇದೆಲ್ಲ ನಿಂಗಲ್ಲ, ನಂಗೆ. ಆಗ್ಲೇ ನಿನ್ ಹೊಟ್ಟೆಲಿ ಉಪ್ಪಿಟ್ಟು ಕಾಂಕ್ರೀಟ್ ಆಗಿರುತ್ತೆ. ಬೇಕಿದ್ರೆ ಒಂದ್ ಗ್ಲಾಸ್ ನೀರ್ ಕುಡಿ, ಕ್ಯೂರಿಂಗ್ ಆಗುತ್ತೆ. ಹಂಗೆ ಒಂದ್ ಗ್ಲಾಸ್ ನೀರು. ಸರಿ ಹೋಯ್ತು.
ಮತ್ತೇನು ಬೇಡ, ಬಿಲ್ ಕೊಟ್ಬಿಡಿ ಸಾಕು. ಸರ್ ಬಿಲ್. ಜೀವನದಲ್ಲಿ ಏನಾದರೂ ಪಡ್ಕೋಬೇಕು ಅಂದ್ರೆ ಏನಾದರೂ ಕಳ್ಕೋಬೇಕು. ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅಂತಲ್ಲ, ಇದೇ ಇರಬೇಕು. ಅವನೊಬ್ಬ ಬೆಳಗ್ಗೆನೆ ಪಿಜ್ಜಾ ಅದು ಇದು ಅಂತ 100 ರೂಪಾಯಿ ಖರ್ಚು ಮಾಡಿಸಿ ಇಲ್ಲಿ ಬಂದು ಕೂತ್ಕೊಂಡು ಎಸ್ ಎಸ್ ಅಂತ ಗೇಮ್ ಆಡ್ತಾ ಇದ್ದಾನೆ. ಕಸ್ಟಮರ್ಸ್ ಬೇರೆ ಇಲ್ಲ. ಏನ್ ಡ್ಯೂಡ್, ನನ್ ಬಗ್ಗೆನೇ ಏನೋ ಹೇಳ್ತಿರೋ ಆಗಿದೆ. ಪರವಾಗಿಲ್ಲ, ಗೇಮ್ ಆಡ್ತಿದ್ರು ಅಲರ್ಟ್ ಆಗಿದ್ದಾನೆ. ಏನು ಇಲ್ಲ ಕಣ, ಯಾರು ಕಸ್ಟಮರ್ಸ್ ಬರ್ಲಿಲ್ವಲ್ಲ, ಯೋಚನೆ ಮಾಡ್ತಿದ್ದೆ ಅಷ್ಟೇ. ನೀನ್ ನೋಣ ಹೊಡಿಬೇಕಾದ್ರೆ ಗೊತ್ತಾಯ್ತು ಬಿಡು. ಏನು? ಏನಿಲ್ಲ, ಕಸ್ಟಮರ್ಸ್ ಬಂದ್ರು ಅಂದೆ. ಬನ್ನಿ ಸರ್ ಪ್ಲೀಸ್, ಯಾವ ಬೊಂಬೆ ಕೊಡ್ಲಿ ನಿಮ್ಗೆ? ಲಂಬರ್ಗಿನಿ, ಲೋಟಸ್, ಫೆರಾರಿ, ಮಿನಿಚರ್ಸ್ ತೋರಿಸ್ತೀರಾ? ತಗೊಳ್ಳಿ ಸರ್. ಇದೆ ಅಲ್ವಾ? ಇದಲ್ಲ ರೀ, ಇದು ತಗೊಳ್ಳಿ ಸರ್. ಹೇಗಿದೆ ಸರ್? ಇದು ಅಲ್ಲ ರೀ. ಇದು ಅಲ್ವಾ ಸರ್? ಇದು ತಗೊಳ್ಳಿ ಸರ್. ಇದೆ ಅಲ್ವಾ ಸರ್? ರೀ, ಇವು ಜಾತ್ರೆ ಕಾರ್ಡ್ಸ್ ರೀ. ನಾನ್ ಕೇಳಿದ್ದು ಮಿನಿಯೇಚರ್ಸ್, ಎಕ್ಸಾಕ್ಟ್ ಒರಿಜಿನಲ್ ಕಾರ್ಡ್ ತರ ಇರುತ್ತೆ. ಅಂತ ಕರ್ಸ್ಬೇಕು ಅಂದ್ರೆ ಒರಿಜಿನಲ್ ಶೋರೂಮಿಗೆ ಹೋಗಿ ಕೊಡ್ತಾರೆ. ಏನ್ರಿ ಕಸ್ಟಮರ್ಸ್ ನ ಈ ತರ ಹ್ಯಾಂಡಲ್ ಮಾಡೋದು? ಅಂಗಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದೀರಾ. ಆಡ್ಸ್ ನೋಡಂತ ನೀವು ಆಡಿಸ್ತಾ ಇರೋದು ಕಸ್ಟಮರ್ಸ್ ನ. ಬೇರೆ ಕೊಡ್ತೀನಿ ಬನ್ನಿ ಸರ್. ನಿಂತ್ಕೊಳ್ಳಿ ಸರ್. ಲೋ ಏನೋ ಲೋ, ಬಂದಿದ್ದು ಒಂದು ಕಸ್ಟಮರ್ನು ಹಾಳು ಮಾಡ್ಬಿಟ್ಟಿಯಲ್ಲ. ಹಲೋ ಆಕಾಶ್. ಹಾಯ್ ಮೇಡಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಭುವನ್ ಹೇಗಿದ್ದಾನೆ? ವಿ ಆರ್ ಮೇಡ್ ಫಾರ್ ಈಚ್ ಅದರ್. ನನ್ ಬಿಟ್ಟು ಇರೋದೇ ಇಲ್ಲ ಅಂತಾನೆ. ಓಕೆ, ಈಗೆಲ್ಲಿದ್ದಾನೆ? ಇಲ್ಲೇ ಟಿವಿ ನೋಡ್ತಿದ್ದಾನೆ. ಕೊಡ್ತೀನಿ ಮಾತಾಡಿ. ಕಂದ ಭುವನ್, ನಿಮ್ಮಮ್ಮ ಫೋನ್ ಮಾಡಿದಾರೆ, ಮಾತಾಡೋ. ಹೇಗಿದ್ಯಾ ಚಿನ್ನ? ಐ ಆಮ್ ಫೈನ್ ಮಾಮ್. ಡ್ಯೂಡ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ನಾನು ಏನ್ ಕೇಳಿದ್ರು ಇಲ್ಲ ಅಂತಿಲ್ಲ. ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅದಕ್ಕೆ ತಾನೇ ನೀನು ಅವ್ರ ಜೊತೆ ಬಿಟ್ಟಿರೋದು. ನಿಜ ಮಾಮ್, ನಿಮ್ ಫ್ರೆಂಡ್ಗೆ ಮೂರತ್ತು ನನ್ನ ಹೇಗೆ ಖುಷಿಯಾಗಿಡೋದು ಅನ್ನೋದೇ ಚಿಂತೆ. ನನಗ್ ಬೋರ್ ಆಗ್ಬಾರ್ದು ಅಂತ ನಾಳೆ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. Really? So nice of him. Excuse me, ma'am. Your presentation is ready. Okay. Just give me a minute. Yeah, okay. All right. ಭುವನ್, ಆಮೇಲೆ ಮಮ್ಮಿ ನಿನಗೆ ವಿಡಿಯೋ ಕಾಲ್ ಮಾಡ್ತಾರೆ. ಓಕೆ, ನಾನು ಈ ಮೀಟಿಂಗ್ ಹೋಗ್ಬೇಕು, ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಮಾಮ್, ಬಾಯ್. ಬಾಯ್. ಡ್ರಾಮಾ ಜೂನಿಯರ್ ನನ್ನ ಮಗ. ಏನ್ ಡವ್ ಮಾಡ್ತೀಯ? ನಾನೇ ಮಾಡ್ತೀನಿ. ಥ್ಯಾಂಕ್ ಯು ಡ್ಯೂಡ್. ಬೇಡಪ್ಪ, ನಾನ್ ಬರಲ್ಲ, ನೀನ್ ಹೋಗು. ಬೇಡ ಕಣೋ, ನನ್ಗೆ ಬೇಡ, ಆಗಲ್ಲ. ಬನ್ನಿ ಸ್ವಾಮಿ, ಹೆದರ್ಕೋಬೇಡಿ, ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಅಯ್ಯೋ ಬಂದ್ರಿ, ಮಕ್ಕಳೇ ಎದ್ರಲ್ಲ, ನೀವೇನು ಹೆದರ್ತೀರಾ? ಸರ್ಕೊಳಪ್ಪ, ಸರ್ಕೋ. ಕೂತ್ಕೊಳ್ಳಿ ಹಂಗೆ. ಈಗ ನಿಧಾನ ಕೆಳ್ಕೊಳ್ಳಿ, ಸ್ವಲ್ಪ ಅದಮ್ ಕಡೆ. ರೀ, ಇವತ್ತು ನಮ್ಮ ಮೊಮ್ಮಗಳಿಂದ ನಾವಿಬ್ರು ಮಕ್ಕಳ ತರನೇ ಆಗ್ಬಿಟ್ಟಿದೀವಲ್ಲ. ನಿಮ್ಗೆ ಏನಾದ್ರೂ ಭಯ ಆದ್ರೆ ನನ್ನ ಕೈನ ಗಟ್ಟಿಯಾಗಿ ಇಟ್ಕೊಳ್ಳಿ, ಆಯ್ತಾ? ಅಯ್ಯೋ, ನೀನ್ ಇರ್ಬೇಕಾದ್ರೆ ನಮ್ಗೆ ನಮ್ಮ ಭಯ. ಓಡಿ ಹ್ಯಾಂಡ್ಲು. ನೀವು ಕೊಡಿ. ರೆಡಿ, ಸ್ಟಾರ್ಟ್. ಅಪ್ಪ ತಂದೆ, ನೀನು ಕಾಲಿಗೆ ಬಿಟ್ಬಿಡ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡಪ್ಪ. ಲೋ, ನನ್ಗಿದೆಲ್ಲ ಇಷ್ಟ ಆಗಲ್ಲ ಕಣೋ. ಅಲ್ಲಪ್ಪ, ಸಂತೆಗೆ ಬಂದ್ಮೇಲೆ ಮಕ್ಕಳಿಗೆ ಬತಾಸ್ ಕೊಡ್ಸಕ್ಕಾಗಲ್ಲ ಅಂತ ಹೇಳಕ್ಕಾಗ್ತಾ? ಆ ಹುಡುಗನ ಒಬ್ಬನೇ ಬಿಡಲ್ಲ, ಜೊತೆಗೆ ಯಾರು ಇರಬೇಕು. ಹೋಗು. ಅಲ್ಲ ಅಂಕಲ್, ನನ್ಗಿದೆಲ್ಲ ಕಷ್ಟ ಆಗುತ್ತೆ, ಹೇಗೆ ಹೋಗ್ಲಿ? ಮಕ್ಕಳು ಬಂದಿರೋದೇ ಎಂಜಾಯ್ ಮಾಡಕ್ಕೆ ಅಲ್ವಾ? ನಮ್ ಪ್ರಾಬ್ಲಮ್ ಅವ್ರಿಗೆ ಅರ್ಥ ಆಗುತ್ತಾ?
ನಡಿ ಕರ್ಕೊಂಡು ನಡಿ ಆಡ್ಸು. ಸವಾಸ ಮಾಡಿ ಯಾರ್ಯಾರ ಕೈಲೋ ಬುದ್ಧಿ ಹೇಳ್ಸ್ಕೊಳಂಗಾಯ್ತು. ಬಾರೋ ಬಾ ಆಡ್ಬಿಡ್ ಬಾ. ನಿಮ್ ದಪ್ಪ ಯಾತ್ರೆ ಸ್ಟಾಪ್ ಮಾಡ್ರು. ಬಿಡು. ಈಗ ತುಂಬಾ ಖುಷಿ ಆಯ್ತಾ ನಿನ್ಗೆ? ಫುಲ್ ಖುಷಿ. ಹೌದಾ? ಥ್ಯಾಂಕ್ಸ್ ನಿಮಗೆ. ನನ್ಗೆ ಯಾಕಪ್ಪ ಥ್ಯಾಂಕ್ಸು? ನೀವ್ ಹೇಳಿರ್ಲಿಲ್ಲ ಅಂದ್ರೆ ಇವ್ರು ನನ್ನ ನಾಡ್ಸ್ತಾನೆ ಇರ್ಲಿಲ್ಲ. ಸರಿ ಸರಿ, ಮುಂದಿನ ವಾರ ನನ್ನ ಮೊಮ್ಮಗಳ ಬರ್ತ್ಡೇ. ದಯವಿಟ್ಟು ನೀವು ಬರ್ಬೇಕು, ಇವನನ್ನು ಕರ್ಕೊಂಡ್ ಬರ್ಬೇಕು. ದಿಸ್ ಇಸ್ ಮೈ ಕಾರ್ಡ್. ಬರ್ತೀವಿ ಬಿಡಿ ಸರ್. ನೀವು ಕರೆಯೋದೆಚ್ಚ, ನಾವು ಬರೋದೆಚ್ಚ. ಅಯ್ಯೋ, ನೀನು ಬರೋದೇ ತುಂಬಾ ಹೆಚ್ಚಪ್ಪ. ಇವನ್ ಬರೀ ಚೂಟಿ ಅಲ್ಲ, ವೆರಿ ನಾಟಿ ಫೆಲೋ. ಓಕೆ ಓಕೆ ದೆನ್ ಪ್ಲೀಸ್ ಕಮ್. ಸರ್ ಬಾಯ್ ಸರ್. ಬಾಯ್ ಶಿವಾನಿ, ಸಿ ಯು ಆನ್ ಯುವರ್ ಬರ್ತ್ಡೇ. ಬಾಯ್ ಭುವನ್. ಬಾ ಹೋಗೋಣವಾ? ಬಾ ಹತ್ತು. ಲೋ, ನಿನ್ನೆ ನೀನ್ ಕೊಟ್ಟಿದ್ ಕೆಲ್ಸಕ್ಕೆ ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ಸಖತ್ ಮಜಾ ಇತ್ತು dude. ನನಗೆ ಇನ್ನೊಂದ್ಸಲ ಹೋಗ್ಬೇಕು ಅನ್ನಿಸ್ತಿದೆ. ಸವಾಸ ಬೇಡ. ಓ ಗಾಡ್, ಮೊಬೈಲ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ. 1 ನಿಮಿಷ ಇರು ತಂದೆ. ಸರಿ, ಇಲ್ಲೇ ಇರು. ಇದೇನಿದು? ಹೇ ಭುವನ್, 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 ಆರ್ ಯು ಓಕೆ? ಡ್ಯೂಡ್, ನೋವಾಗ್ತಿದ್ಯಾ? ಗಾಯ ಆದ್ರೆ ನೋವಾಗದೆ ನಿನ್ ಖುಷಿ ಆಗುತ್ತಾ? ಇನ್ನೊಂದು 2 ಡೇಸ್ ಕಣೋ, ವಾಸಿ ಆಗ್ಬಿಡುತ್ತೆ. ನಿಂದೇನಪ್ಪ, ಬ್ಯಾಂಡೇಡಲ್ಲಿ ವಾಸಿ ಆಗ್ಬಿಡುತ್ತೆ. ನನ್ನ ಕಾರ್ ಗಾಯನ ಹೇಗಪ್ಪ ವಾಸಿ ಮಾಡೋದು? ಗ್ಯಾರೇಜಿಗೆ ಬಿಟ್ರೆ ವಾಸಿ ಮಾಡಿ ಕಳಿಸ್ತಾರೆ. ರಿಯಲಿ? ನನಗಿದ್ ಗೊತ್ತೇ ಇರಲಿಲ್ಲ ಕಣೋ. ನಿನ್ನಿಂದನೇ ನನಗೆ ಗೊತ್ತಾಗಿದ್ದು. ಹೌ ಸ್ವೀಟ್. ಕರೆಂಟ್ ಹೊಡೆದರ್ತಾರ ಆಡ್ತಾರ. ಅಯ್ಯೋ, 1 ಮಿನಿಟ್. ಓಹ್, ಹಾಯ್ ಮೇಡಮ್. ಹಾಯ್ ಆಕಾಶ್. ವಾಟ್ ಅ ಸರ್ಪ್ರೈಸ್. ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಮೇಡಮ್, ಅಷ್ಟ್ರಲ್ಲಿ ನೀವೇ ಕಾಲ್ ಮಾಡ್ಬಿಟ್ರಿ. ರಿಯಲಿ? ವಾಟ್ ಅ ಕೋಇನ್ಸಿಡೆನ್ಸ್. ಸೊ ಭುವಿ ಹೇಗಿದ್ದಾನೆ? ಈಸ್ ಹಿ ಗೆಟಿಂಗ್ ಅಲಾಂಗ್ ವಿತ್ ಯು? ಅಯ್ಯೋ, ಫಸ್ಟ್ ಕ್ಲಾಸ್ ಆಗಿದ್ದಾನೆ ಮೇಡಮ್. ನಾನಂತೂ ಅವನ್ನ ತುಂಬಾ ಜೋಪಾನವಾಗಿ ನೋಡ್ಕೋತಿದ್ದೀನಿ. ಸೋ ನೈಸ್ ಆಫ್ ಯು ಆಕಾಶ್. ಭುವಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಅದು ಮೇಡಮ್, ಅದು ಇಲ್ಲೇ ಅವನು ಟಾಯ್ಲೆಟ್ಗೆ ಹೋಗಿದ್ದಾನೆ. ಟಾಯ್ಲೆಟ್ಗೆ. ಭುವನ್ ಕಂದ, ನೀನ್ ಯಾವ ಗ್ಯಾಪಲ್ಲಿ ಬಂದೋ? ತಗೊಳಮ್ಮ, ಯಾರು ಫೋನ್ ಮಾಡಿದಾರ ನೋಡು. ಹಾಯ್ ಮಾಮ್. ಭುವಿ, ಹಣೆ ಮೇಲೆ ಏನದು ಗಾಯ? ಮಾಮ್, ಅದು ಕಾರ್ ಆಕ್ಸಿಡೆಂಟ್. ವಾಟ್? ಕಾರ್ ಆಕ್ಸಿಡೆಂಟಾ? ಮೇಡಮ್, ಅದೇನಾಯ್ತು ಅಂದ್ರೆ... ಆಕಾಶ್, ಜಸ್ಟ್ ಸ್ಟಾಪ್ ಇಟ್. ಭುವಿಗೆ ಪೆಟ್ಟಾಗಿರೋ ವಿಷಯನ ಮುಚ್ಚಿಟ್ಟು ಅವ್ನು ತುಂಬಾ ಚೆನ್ನಾಗಿದ್ದಾನೆ, ನೀವು ಅವನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀನಿ ಅಂತ ಸುಳ್ಳು ಹೇಳ್ತೀರಾ? ಮೇಡಮ್ ಪ್ಲೀಸ್ ನನ್ನ ಮಾತು ಕೇಳಿ, ಒಂದೇ 1 ನಿಮಿಷ. ಆಮೇಲೆ ನೀವ್ ಏನ್ ಬೇಕಾದ್ರೂ ಮಾತಾಡಿ. ಮೇಡಮ್, GRS ಇಂದ ಮನೆಗೆ ಬರ್ಬೇಕಾದ್ರೆ ರೋಡ್ ಮುಚ್ಚೋಗೋಷ್ಟು ಮಳೆ. ಬೆಂಗಳೂರಲ್ಲಿ ರೋಡ್ ನೋಡ್ಕೊಂಡು ಓಡಿಸ್ಬೇಕಾದ್ರೇನೆ ಗುಂಡಿಗಳು ಕಾಣಿಸಲ್ಲ. ಅಂತದ್ರಲ್ಲಿ ರೋಡೇ ನೀರಲ್ಲಿ ಮುಳುಗಿದ್ದಾಗ ಏನ್ ಮೇಡಮ್ ಕಾಣಿಸುತ್ತೆ? ಗಾಡಿ ಗುಂಡಿಗೆ ಬಿತ್ತು. ಆ ಜರ್ಕಲ್ಲಿ ಭುವನ್ ಹಣೆಗೆ ಸ್ವಲ್ಪ ಪೆಟ್ಟಾಯ್ತು. ಇಷ್ಟೇ ಮೇಡಮ್ ನಡೆದಿದ್ದು. ಈ ತಪ್ಪಿಗೆಲ್ಲ ಜವಾಬ್ದಾರಿ ನಾನೇ ಮೇಡಮ್. ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ ಮುಂದೆ ಇಂಥ ತಪ್ಪು ನಡೆಯಲ್ಲ. ರಿಯಲಿ ಸಾರಿ ಆಕಾಶ್. ಆಕ್ಸಿಡೆಂಟ್ ಆಗೋಯ್ತು ಅನ್ನೋ ಒಂದು ಗಾಬರಿಯಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ಇಟ್ಸ್ ಓಕೆ ಮೇಡಮ್.
ನಿಮ್ ಟೆನ್ಷನ್ ನನ್ಗೆ ಅರ್ಥ ಆಗುತ್ತೆ. ಸನ್ನಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಹಾ. ಭುವಿ, ಐ ಲವ್ ಯು ಸೋ ಮಚ್ ಅಂಡ್ ಐ ಮಿಸ್ ಯು. ಓಕೆ, ಬಾಯ್ ಮ್ಯಾಮ್, ಲವ್ ಯು. ಬಾಯ್. ಡ್ಯೂಡ್, ನೀನ್ ಒಬ್ನೇ ತಿಂಡಿ ತಿಂತಿದ್ಯಲ್ಲ, ನನಗಿಲ್ವಾ? ಇದು ಉಪ್ಪಿಟ್ಟು ಕಣೋ. ನಾನು ನಿನ್ಗೆ ನಿನ್ ಫೇವ್ರೆಟ್ ಪಿಜ್ಜಾ ಕೊಡಿಸ್ತೀನಿ, ಓಕೆನಾ? ಡ್ಯೂಡ್, ಇವತ್ತು ಯಾಕೋ ನನ್ಗೂ ಇದನ್ನೇ ತಿನ್ಬೇಕು ಅನ್ನಿಸ್ತಿದೆ. ಅಯ್ಯೋ ಬೇಡಪ್ಪ, ಇದು ಕಾಂಕ್ರೀಟ್. ಕಾಂಕ್ರೀಟ್ ಅಲ್ಲ, ಇದು ಬ್ಯಾಚುಲರ್ ಬಿರಿಯಾನಿ ಡ್ಯೂಡ್. ಆಹಾ, ಎಸ್. ಇರು, ನಿನ್ಗೂ ಹಾಕೊಂಡ್ ಬರ್ತೀನಿ. ಬೇರೆ ಬೇಡ, ಇದನ್ನೇ ತಿನ್ಸು. ನಾ ಯಾರೋ ನೀ ಯಾರೋ, ಕಥೆ ಬರೆದ ಕವಿಯಾರೋ, ಸಂಬಂಧ ಅನುಬಂಧ ಹೀಗೆ ರುಚಿಯಲ್ಲಿ ಒಂದಾಯ್ತು, ಅಭಿರುಚಿಯು ಒಂದಾಯ್ತು, ಭಾವನೆಯಲ್ಲಿ ಬೆರೆಸಾಯ್ತು. ಒಂಟಿ ನಾನಲ್ಲ, ಒಂಟಿ ನೀನಲ್ಲ, ಎರಡು ಜೀವಗಳು ಎರಡು ಆಗಲ್ಲ. ಭುವಿ, ಬಾ ಶಾಪ್ಗೆ ಹೋಗೋಣ. ನಾನ್ ಬರಲ್ಲ ಡ್ಯೂಡ್, ಮನೇಲೆ ಗೇಮ್ ಆಡ್ಕೊಂಡಿರ್ತೀನಿ. ಏನೋ ನೀನು ಯಾವಾಗ ನೋಡಿದ್ರು ಗೇಮು ಟ್ಯಾಬು ಅನ್ಕೊಂಡು, ಅದ್ ಬಿಟ್ರೆ ಬೇರೆ ಆಟನೇ ಗೊತ್ತಿಲ್ವಾ ನಿಂಗೆ? ಬೇರೆ ಯಾವ ಆಟ ಇದೆ ಡ್ಯೂಡ್? ಬೇರೆ ಯಾವ ಆಟನಾ? ಏನೋ ಹೀಗನ್ಬಿಟ್ಟೆ ನೀನು. ಬುಗ್ರಿ, ಲಗೋರಿ, ಕಬಡ್ಡಿ, ಕುಂಟೆಬಿಲ್ಲೆ, ಒಂದಾ ಎರಡಾ, ಎಷ್ಟು ಬೇಕು ನಿನ್ಗೆ? ಹಾಗಾದ್ರೆ ಇವನ್ನೆಲ್ಲ ಹೇಗೆ ಆಡ್ತಾರೆ ಡ್ಯೂಡ್? ಓ, ನಿನ್ಗಿನ್ನೂ ನಮ್ಮ ಪ್ರಪಂಚ ಗೊತ್ತಿಲ್ಲ ಅನ್ಸುತ್ತೆ. ಬಾ ನನ್ ಜೊತೆ ತೋರಿಸ್ತೀನಿ. ಬಾ, ಬಿಸಾಕ ಟ್ಯಾಬ್ನ. ಥ್ಯಾಂಕ್ಸ್ ಯಾಕಪ್ಪ? ನಾನು ಯಾವತ್ತೂ ಇಷ್ಟು ಎಂಜಾಯ್ ಮಾಡಿರ್ಲಿಲ್ಲ. ಓ, ಇಂಥ ಒಳ್ಳೆ ಜಾಗದಲ್ಲಿ ಇರೋಕ್ ಬಿಡದೆ ಮಮ್ಮಿ ಯಾಕೆ ನನ್ನನ್ನ ಜೈಲಲ್ಲಿ ಇಟ್ಟಿದ್ದಾರೆ? ಭುವನ್, ಮಮ್ಮಿ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ ಮಾಡಿರ್ತಾರೆ. ಯಾರು ಗೊತ್ತು, ನೀನ್ ಮುಂದೆ ಇಲ್ಲೇ ಇದ್ರು ಇರ್ಬೋದಪ್ಪ. ಅದೇಗೆ? ವರ್ಕ್ ಅಂಡರ್ ಪ್ರೋಗ್ರೆಸ್. ವಾವ್, ಏನ್ ಗ್ರ್ಯಾಂಡ್ ಆಗಿದೆ. ಲೋ, ಈ ಅಂಕಲ್ ಅವ್ರ ಮೊಮ್ಮಗಳ ಬರ್ತ್ಡೇನೆ ಈ ರೇಂಜ್ ಮಾಡಿದ್ದಾರೆ ಅಂದ್ರೆ ಇನ್ನು ಅವ್ರ ಮದ್ವೆನ ಯಾವ ರೇಂಜ್ ಅಲ್ಲಿ ಮಾಡ್ಕೊಂಡ್ರಲ್ಲ. ಲವ್ಲಿ ನಾಟಿ ಬಾಯ್. ಹಾಯ್ ಸರ್. ಕಮ್ ಆನ್, ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ನೀವು ಪಾರ್ಟಿಗೆ ಬಂದಿದ್ದು ಮಿಂಚು ಬಂದಂಗ ಆಯ್ತು ನೋಡಿ. ಇಷ್ಟೆಲ್ಲ ಪಾರ್ಟಿಗೆ ಅರೇಂಜ್ ಮಾಡಿದೀನಿ. ಎಲ್ರು ಕಷಾಯ ಕುಡ್ದವ್ರಂಗ್ ಸೆಟ್ಕೊಂಡ್ ಕುಂತವೆ. ನೀವು ಅವ್ರನ್ನೆಲ್ಲ ಚೀರಪ್ ಮಾಡಿ ಚಿಂದಿ ಉಡಾಯಿಸ್ಬೇಕು. ಅಷ್ಟೇ ತಾನೇ? ಇವಾಗ ನೋಡಿ ಸರ್. ಕಮ್ ಆನ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್. ತುಂಬಾ ಗ್ರ್ಯಾಂಡ್ ಆಗಾಯ್ತು ಪಾರ್ಟಿ. ಈ ಪ್ರೋಗ್ರಾಮ್ ಇಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನನ್ನ ಮಗನಿಗೂ ಸೊಸೆಗೂ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾರೆ. ಅವರೆಲ್ಲಿದ್ದಾರೆ ಸರ್? ಅವರಿಬ್ರು ಕೆಲ್ಸದ ಮೇಲೆ USA ಇದ್ದಾರೆ. ಅವರಿಬ್ರು ವಾಪಸ್ ಬರೋವರೆಗೂ
ಇವಳ ಪೂರ್ಣ ಜವಾಬ್ದಾರಿ ನಂದು. ಇವಳ ಬದುಕಲ್ಲಿ ಬಹಳಷ್ಟು ಬರ್ತ್ಡೇಗಳು ಬರುತ್ತೆ, ಆದ್ರೆ ಈ ಬರ್ತ್ಡೇ ದ ಮೋಸ್ಟ್ ಮೆಮೊರೇಬಲ್ ಆಗಿರ್ಬೇಕು. ಅದಕ್ಕೆ ಟ್ರೈ ಮಾಡಿದೆ, ನೀವು ಹೆಲ್ಪ್ ಮಾಡಿದ್ರಿ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಮೈ ಪ್ಲೇಷರ್ ಸರ್. ತುಂಬಾನೇ ಖುಷಿ ಆಯ್ತು ನೀವಿಬ್ರು ಬಂದಿದ್ದು. ಓಕೆ ಮಾ. ಬಾಯ್ ಶಿವಾನಿ. ಬಾಯ್. ಹೋಗೋಣ ಭುವಿ. ಚಿನ್ನ. ಬಾಯ್ ಬಾಯ್ ಬಾಯ್. ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತೈ, ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತೈ. ಹೊರಡೋಣ ಭುವಿ. ಯಾಕೋ ಡಲ್ ಆಗ್ಬಿಟ್ಟೆ? ಡೂಡ್, ಆ ಶಿವಾನಿ ಪೇರೆಂಟ್ಸ್ US ಹೋಗಿದ್ದಾರೆ. ಅದಕ್ಕೆ ಅವಳನ್ನ ಅವ್ರ ಅಜ್ಜ ಅಜ್ಜಿ ಹತ್ರ ಬಿಟ್ಟಿದ್ದಾರೆ. ನನ್ನ ಮಮ್ಮಿನೂ UK ಹೋಗಿದ್ದಾರೆ. ಆದ್ರೆ ನನ್ನನ್ನ ಯಾಕೆ ನಿನ್ನ ಹತ್ರ ಬಿಟ್ಟಿದ್ದಾರೆ? ನನಗೆ ಅಜ್ಜ ಅಜ್ಜಿ ಇಲ್ವಾ? ಆ ಶಿವಾನಿ ಪೇರೆಂಟ್ಸ್ US ಹೋಗಿದ್ದಾರೆ. ಅದಕ್ಕೆ ಅವಳನ್ನ ಅವ್ರ ಅಜ್ಜ ಅಜ್ಜಿ ಹತ್ರ ಬಿಟ್ಟಿದ್ದಾರೆ. ನನ್ನ ಮಮ್ಮಿನೂ UK ಹೋಗಿದ್ದಾರೆ. ಆದ್ರೆ ನನ್ನನ್ನ ಯಾಕೆ ನಿನ್ನ ಹತ್ರ ಬಿಟ್ಟಿದ್ದಾರೆ? ನನಗೆ ಅಜ್ಜ ಅಜ್ಜಿ ಇಲ್ವಾ ಡ್ಯೂಡ್? ಗುಡ್ ಮಾರ್ನಿಂಗ್ ಭುವನ್. ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್. ಹೇಳೋ ಮೇಲೆ ಟೈಮ್ ಆಯ್ತು. ಡ್ಯೂಡ್, ಡೋಂಟ್ ಡಿಸ್ಟರ್ಬ್ ಮೀ. ನಾನಿನ್ನು ಮಲಗಬೇಕು. ನೋಡು, ನೀನ್ ಇವಾಗ ಬೇಗೆದ್ರೆ ನಿನಗೊಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಕಾದಿದೆ. ಏನು ಸರ್ಪ್ರೈಸಾ? ಹೌದು. ಏನದು? ಅದ್ ನಿನಗೆ ಗೊತ್ತಾಗ್ಬೇಕು ಅಂದ್ರೆ ನೀನ್ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗ್ಬೇಕು. ಕ್ಲಾಸ್ ಆಗ? ಎಸ್. ಹೊಸತನದ ದಾರಿದು, ಹೊಸ ಬೆಳಕು ಬರುತ್ತಿಹುದು, ಹೊಸ ನೀರು, ಹೊಸ ಗಾಳಿ, ಹೊಸ ಹೊರಪು. ಹೊಸತನದ ದಾರಿದು, ಹೊಸ ಬೆಳಕು ಬರುತ್ತಿಹುದು, ಹೊಸ ನೀರು, ಹೊಸ ಹೇಳಿದೆಲ್ಲ ಅರ್ಥ ಆಯ್ತಲ್ವಾ? ಓಕೆ ಡ್ಯೂಡ್. ಮಗಳ ಮದ್ವೆಗೆ ಹೋಗ್ಲಿಲ್ಲ ಅಂತ ಮಾವ ತುಂಬಾ ಬೇಜಾರಾಗಿದ್ದಾರೆ. ಯಾವ ಮುಖ ಹಿಡ್ಕೊಂಡು ಹೋಗ್ತೀಯ ಮಾರಾಯ್ತಿ ಹೇಳು? ನಮ್ಮ ಮಗಳು ನಮ್ಮಿಂದ ದೂರ ಆದಳು, ನಾವು ಕುಟುಂಬದವರಿಂದ ದೂರ ಆದ್ವಿ. ನಮ್ಮ ಕಷ್ಟಗಳು ಮುಗಿಯುವುದೇ ಇಲ್ಲವಾ? ಅಜ್ಜಿ, ಅಜ್ಜಿ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ತಿನ್ನೋಕೇನಾದ್ರೂ ಕೊಡಿ. ಯಾರಪ್ಪ ನೀನು? ಹೊಟ್ಟೆ ತುಂಬಾ ಹಸಿತಾ ಇದೆ, ಮೊದ್ಲು ತಿನ್ನೋಕೇನಾದ್ರೂ ಕೊಡಿ. ಕೊಡ್ತೇನೆ, ಆದ್ರೆ ನೀನ್ ಯಾವ ಅಂತ ಮೊದ್ಲು. ಅವನಿಗೆ ತುಂಬಾ ಹಸಿವು ಕಾಣ್ತದೆ, ಎಂತಾರು ತಗೊಂಬ ಹೋಗು. ತರ್ತೇನೆ ಇರು. ಬಾಯ್ಲೆ ಬಾ. ನಿನ್ನ ಹೆಸರೆಂತ? ಈಗ ಹೆಸರೇಳೋ ಶಕ್ತಿ ನನ್ನಲ್ಲಿಲ್ಲ, ತುಂಬಾ ಸುಸ್ತಾಗಿದೆ. ಓ, ನಿನಗೀಗ ನಿನ್ನ ಹೆಸರೇ ಬಾರವಾ? ಕೂತ್ಕೋ. ಸರೋಜಾ ಬೇಗ ಬಾ. ಹಾ ಬಂದೆ. ತಗೋ ಮಗ ತಿನ್ನು. ತಗೋ. ನೀವೇ ತಿನ್ಸಿ. ತಿನ್ಸು ತಿನ್ಸು. ಮೊಮ್ಮಕ್ಕಳಿಗೆ ತಿನ್ಸೋ ಭಾಗ್ಯ ಅಂತೂ ಸಿಗಲಿಲ್ಲ, ಇವನಿಗಾದ್ರೂ ತಿನ್ಸು. ಇಂಥ ರುಚಿಯಾದ ಅಡ್ಗೆ ನಾನು ಯಾವತ್ತೂ ತಿಂದಿರ್ಲಿಲ್ಲ. ಮಂಗಳೂರು ಕಡುಬು. ನಿಧಾನಕ್ಕೆ ತಿನ್ಬೇಕು. ಹೊಟ್ಟೆ ಹಸಿದಾಗ ಆತರ ಮಾಡಬಾರ್ದು. ನೀವು ತುಂಬಾ ಒಳ್ಳೆಯವರು. ಸರಿ, ಈಗ ಹೇಳು, ನಿನ್ನ ಹೆಸರೆಂತ? ಭುವನ್ ಅಂದ್ರೆ ಭೂಮಿ. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ಹೆಸರು ಎಷ್ಟು ಭಾರ ಅಂತ? ಬಹಳ ಬುದ್ಧಿವಂತ ಇದೆಯಾ ನೀನು. ನಿಮ್ಮ ಅಪ್ಪ ಅಮ್ಮನ ಹೆಸರೆಂತ? ನಾನು ಹೇಳಲ್ಲ, ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ. ನಮಗೆಂತಕ್ಕೆ ಸಿಟ್ಟು ಬರ್ತದೆ? ನಮಗೂ ಅವರಿಗೂ ಎಂತ ಸಂಬಂಧ? ಸಂಬಂಧ ಇದೆ. ಅಮ್ಮನ ಹಾಲು ಕುಡ್ದು, ಅಜ್ಜಿ ತೊಡೆ ಮೇಲೆ ಮಲ್ಗಿ, ತಾತನ ಜೊತೆ ಕೂಸು ಮರಿ ಆಡ್ತಾ ಮುದ್ದಾಗಿ ಬೆಳಿಬೇಕಾಗಿದ್ದ ಈ ಮಗು ಇಷ್ಟು ವರ್ಷ ಎಲ್ಲೆಲ್ಲೋ ಹೇಗೇಗೋ ಬೆಳೆದು ಕೊನೆಗೆ ಸೇರ್ಬೇಕಾಗಿರೋ ಜಾಗ ಸೇರಿದೆ. ಈ ಮಗು ಬೇರೆ ಯಾರು ಅಲ್ಲ ಸರ್,
ನಿಮ್ಮ ಸ್ವಂತ ಮೊಮ್ಮಗ ಭುವನ್. ಹೌದು ಸರ್. ನೀವ್ಯಾರಪ್ಪ? ಈ ಮಗುಗೆ ನಿಮ್ಮಿಂದ ನ್ಯಾಯವಾಗಿ ಸಿಗ್ಬೇಕಾಗಿರೋ ಪ್ರೀತಿನ ಕೊಡ್ಸಕ್ ಬಂದವನು. ಆದ್ರೆ ನಾನು ಇವನ್ ಬಗ್ಗೆ ಹೇಳೋಕ್ಕೂ ಮುಂಚೆನೆ ನೀವೇ ನಿಮ್ಮ ಪ್ರೀತಿನ ಧಾರೆ ಎರೆದ್ಬಿಟ್ರಿ. ಇದನ್ನೇ ಅಲ್ವಾ ಸರ್ ಕರುಳ ಸಂಬಂಧ ಅನ್ನೋದು? ಈ ಕರುಳು ಸಂಬಂಧವನ್ನು ಮುಂದೆ ಬಿಟ್ಟು ನಮ್ಮನ್ನು ತಣ್ಣಗೆ ಮಾಡಿ ಅವಳು ಈ ಮನೆಯ ಅಂಗಳ ತುಳಿಯುವ ಗುಟ್ಟೇನೂ ಇಲ್ಲ ತಾನೇ? ಎಲ್ಲಾನು ನೀವೇ ನಿರ್ಧಾರ ಮಾಡ್ಬಿಡ್ತೀರಲ್ಲ ಸರ್. ಪೂರ್ವಿಯವ್ರಿಗೆ ಇವನ್ನ ಇಲ್ಲಿ ಕರ್ಕೊಂಡ್ಬಂದಿರೋ ವಿಚಾರನೇ ಗೊತ್ತಿಲ್ಲ. ಅವಳಿಗೆ ಗೊತ್ತಿಲ್ಲದ ಹಾಗೆ ಇವನನ್ನು ಇಲ್ಲಿಗೆ ಕರೆದುಕೊಂಡು ಬಂದ ಉದ್ದೇಶ ಏನು? ಈ ಲೈಫ್ ಅನ್ನೋ ಜರ್ನಿಲಿ ಪೂರ್ವಿಯವ್ರು ನನಗೆ ಅಕಸ್ಮಾತಾಗಿ ಸಿಕ್ಕಿದ್ರು. ಆಮೇಲೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅವ್ರು ಫಾರಿನ್ಗೆ ಹೋಗ್ಲೇಬೇಕಾದ ಸಂದರ್ಭದಲ್ಲಿ ಇವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಯ್ತು. ನಾನು ಶಕ್ತಿ ಮೀರಿ ಚೆನ್ನಾಗಿ ನೋಡ್ಕೊಂಡೆ ಸರ್. ಆದರೆ ಹೊರಗ್ನವ್ರ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡಿದ್ರೆ ಏನು ಸರ್, ಅಜ್ಜಿ ತಾತನ ಪ್ರೀತಿ ಕೊಡೋಕ್ಕಾಗತ್ತಾ? ಪಾಪ ಅದಿಲ್ಲದೆ ಕೊರಗ್ತಾ ಇದ್ದ, ಕರ್ಕೊಂಬಂದು ನಿಮ್ಮ ಮಡ್ಲಿಗೆ ಹಾಕ್ತೆ. ಭುವನ್, ಹ್ಯಾಪಿನಾ? ಸರೋಜ, ಇವರಿಗೆ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ. ಅಮ್ಮ, ನಿಮ್ ಕೆಲಸ ಇನ್ನೂ ಮುಗ್ದಿಲ್ವಾ? ಆಯ್ತು. ಅಮ್ಮ, ನಿಮ್ ಕೆಲಸ ಇನ್ನೂ ಮುಗ್ದಿಲ್ವಾ? ಆಯ್ತು, ಇನ್ನು 10 ನಿಮಿಷ. ನಿಮ್ಗೆಲ್ಲ ಬಾದಾಮಿ ಹಾಲು ಮಾಡ್ತಿದ್ದೇನೆ. ನಮ್ಮನೆ ಊಟ ಸರಿ ಆಯ್ತಾ? ಸೂಪರ್ ಆಗಿತ್ತಮ್ಮ. ಅಮ್ಮ, ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳಲಾ? ಕೇಳು. ಯಾಕಮ್ಮ ನಿಮ್ಮನೆ ಯಾವ ಗೋಡೆಗಳಲ್ಲೂ ಪೂರ್ವಿಯವ್ರದ್ದು ಒಂದು ಫೋಟೋನೂ ಇಲ್ಲ? ಪೂರ್ವಿ ಯಾವಾಗ ನಮ್ಮಿಂದ ದೂರಾಗಿ ಹೋದ್ಲು ಅವತ್ತೇ ಇವರು ಮನೇಲಿದ್ದ ಅವಳ ಎಲ್ಲ ಫೋಟೋಗಳನ್ನು ಕಿತ್ತು ಬಿಸಾಡಿ ಹಾಕಿದ್ರು. ಅವರಿಗೆ ಗೊತ್ತಾಗದ ಹಾಗೆ ಫೋಟೋಗಳನ್ನ ನಾನು ಬಚ್ಚಿಟ್ಟಿದ್ದೇನೆ. ನಿಮಗಲ್ಲ, ಭುವನ್ಗೆ. ಭುವನ್, ಭುವನ್ ಬಾಯಿಲಿ. ಬಂದೆ ಅಜ್ಜಿ. ಏನಜ್ಜಿ? ಬಾದಾಮಿ ಹಾಲು ಮಾಡಿದ್ದೇನೆ, ಕುಡಿ. ನಂಗೆ ಊಟನೇ ಜಾಸ್ತಿ ಆಯ್ತು. ಬೇಡ ಹೇಳ್ತಾರಾ? ಚಂದ ನಿದ್ದೆ ಬರ್ತದೆ, ಕುಡಿ. ಸ್ವಲ್ಪ ಕುಡಿ, ಕುಡಿ ಮಗ. ಮೊಮ್ಮಗನ ಚಾಕ್ರಿಯಲ್ಲಿ ಗಂಡನಿಗೆ ಎಲ್ಲಡಿಕೆ ಕೊಡೋದೇ ಮರೆತು ಬಿಟ್ಟಿಲ್ಲ. ನಾನೆಂತ ಮರ್ತಿಲ್ಲ, ಅಲ್ಲೇ ಉಂಟು, ನೀವೇ ತೆಗಿಬೋದಲ್ಲ. ನೀನ್ ಕುಡಿ ಮಗ, ಮೇಲೆ ಕುಡಿ. ಮೊಮ್ಮಗನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಉಂಟು. ನಿಮ್ಮಲ್ಲೂ ಪ್ರೀತಿ ಉಂಟು. ನಾನು ತೋರಿಸ್ತೇನೆ, ನೀವು ತೋರಿಸೋದಿಲ್ಲ ಅಷ್ಟೇ. ಸಾಕಜ್ಜಿ, ಬರ್ತೇನೆ. ಉಂಟ ಹಾಲಿನ ವಿಷಯ. ನಿನ್ನ ಹೇರ್ ಸ್ಟೈಲ್ ಚೆಂದ ಉಂಟು. ನಿನಗೆ ಅಜ್ಜಿ ಇಷ್ಟವೋ ಅಜ್ಜಿ ಇಷ್ಟನು? ಇಬ್ರು ಇಷ್ಟ. ಒಳಗಿದ್ದ ಪ್ರೀತಿ ಹಕ್ಕಿ, ವಾತ್ಸಲ್ಯದ ಚಿಲಿಪಿಲಿ ಹಕ್ಕಿ, ಕುವಾ ಕುವಾ ಅಂತೂ ಕರುಳಲ್ಲಿದೆ, ಕಣ್ಣು ಅರಿಯಾದ ಕನಸು ಕರುಳಲ್ಲಿದೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಸರ್. ಸ್ವರ್ಗ ನರ್ಕ ಎರಡೂ ಈ ಭೂಮಿ ಮೇಲೆ ಇದೆ ಅನ್ನೋದು ಸತ್ಯ ಸರ್. ಆ ದೇವರು ಪಾಪ ಮಾಡಿದವ್ರನ್ನೆಲ್ಲ ಸಿಟಿ ಅನ್ನೋ ನರ್ಕಕ್ಕೆ ಹಾಕಿ ಪುಣ್ಯವಂತರನ್ನೆಲ್ಲ ಇಂಥ ಜಾಗದಲ್ಲಿ ಬದುಕಕ್ಕೆ ಬಿಟ್ಟಿದ್ದಾನೆ ಅನ್ಸುತ್ತೆ. ಸ್ವರ್ಗ ನರಕ ಎಲ್ಲ ಮನುಷ್ಯ ಸೃಷ್ಟಿ ಮಾಡಿರೋದು. ಎಂಥ ಸ್ಥಳ ಆದರೂ ಒಳ್ಳೆತನ ಹೊಂದಿದ್ರೆ ಸ್ವರ್ಗ ಆಗ್ತದೆ, ಇಲ್ಲಾಂದ್ರೆ ಇಂಥ ಪರಿಸರ ಸಹಿತ ನರಕ ಆಗ್ತದೆ. ಬಂದೆ ತಡಿಯ. ಈ ಟೈಮಲ್ಲಿ ಯಾವ್ದು ಫೋನು?
ಹಾಯ್ ಮೇಡಮ್, ಹೇಗಿದ್ದೀರಿ? ಐಮ್ ಫೈನ್. ನೀವು ಮತ್ತೆ ಮೂವಿ ಹೇಗಿದ್ದೀರಾ? ಓಹ್ ವಂಡರ್ಫುಲ್ ಮೇಡಮ್, ಸೂಪರ್. ಮತ್ತೆ ನಿಮ್ಮ ಕೆಲಸ ಕಾರ್ಯ ಎಲ್ಲ ಹೇಗೆ ನಡೀತಿದೆ? ಓಕೆ. ಇನಿಷಿಯಲ್ ಸ್ಟ್ರೆಸ್ ಇರುತ್ತಲ್ವಾ, ನನ್ ಬಿಡಿ. ಮೂವಿಯಿಂದ ನಿಮ್ಮ ಕೆಲಸಕ್ಕೇನು ತೊಂದರೆ ಆಗ್ತಿಲ್ಲ ತಾನೆ? ಚೇಚೆ, ತೊಂದರೆ ಯಾಕಾಗುತ್ತೆ ಮೇಡಮ್? ಏನು ತೊಂದರೆ ಇಲ್ಲ. ಯಾಕೆ ಆಕಾಶ್ ಒಂಥರ ಮಾತಾಡ್ತಿದ್ದೀರಾ? ನಾನಾ? ಹಾಗೇನಿಲ್ವಲ್ಲ. ಇಲ್ಲ, ನೀವು ನಾರ್ಮಲ್ ಆಗಿಲ್ಲ ಆಕಾಶ್. ಆಕಾಶ್, ಈಗ ನೀವು ಎಲ್ಲಿದ್ದೀರಾ? ಆಕಾಶ್ ಎಲ್ಲಿದ್ದೀರಾ ಹೇಳಿ ಆಕಾಶ್. ಮೇಡಮ್, ನಿಮ್ಮ ತೋಟದಲ್ಲಿದ್ದೀನಿ. ಆಕಾಶ್, ನೀವಲ್ಲಿ ಏನ್ ಮಾಡ್ತಿದ್ದೀರಾ? ಭುವನ್ ಎಲ್ಲಿ? ಭುವನು ನಾನು ಹುಚ್ಚಿಡಿಯಕ್ಕಿಂತ ಮುಂಚೆ ಭುವನ್ ಎಲ್ಲಿ ಅಂತ ಹೇಳಿ. ಒಂದ್ ನಿಮಿಷ ಮೇಡಮ್. ನಾನು ಅವನನ್ನ ನಿಮ್ ಜೊತೆಗೆ ಬಿಟ್ಟಿದ್ದು ನೀವು ಅವನ ಖುಷಿಯಾಗಿ ನೋಡ್ಕೊಳ್ಳಿ ಅಂತ. ನನ್ ನೆಮ್ಮದಿ ಹಾಳು ಮಾಡೋದಕ್ಕಲ್ಲ. ಅವನನ್ನ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಭುವನ್ ಅಜಿತಾತನ್ನ ನೋಡ್ಬೇಕು ಅಂತ. ಶಟ್ ಅಪ್. ಯಾರೀ ಅಜ್ಜಿ ತಾತ? ಅವನ್ ಹಾಗೆ ಕೇಳಿರಕ್ ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮನೇ ನನ್ ಪಾಲಿಗೆ ಇಲ್ಲ ಅಂದ್ಮೇಲೆ ಅವನಿಗೆ ಅಜ್ಜಿ ತಾತ ಎಲ್ರಿ ಇರ್ತಾರೆ? ಮರ್ಯಾದೆಯಾಗಿ ನನ್ ಮಗನ ವಾಪಸ್ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ. ಅಲ್ಲಿ ನೋಡಿ ಮೇಡಮ್, ಭುವನ್ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಡೆದ ಘಟನೆಯಿಂದ ಒಂದು ಪವಿತ್ರವಾದ ಸಂಬಂಧನ ಹಾಳು ಮಾಡ್ಕೋಬೇಡಿ. ನಿಮ್ ಉಪದೇಶದ ಅವಶ್ಯಕತೆ ನನಗಿಲ್ಲ. ನನ್ನ ಮಗ ಈ ಕ್ಷಣದಿಂದ ಅಲ್ಲಿ ಇರಬಾರ್ದು ಅಷ್ಟೇ. ಅಲ್ಲ ಮೇಡಮ್, ನಿಮ್ ಜಗಳದಲ್ಲಿ ಪಾಪ ಭುವನ್ ಯಾಕೆ ಕೊರಗಬೇಕು? ಆಕಾಶ್, ಅವ್ನಿಗೆ ಕರ್ಕೊಂಡು ಹೋಗ್ತಿರೋ ಇಲ್ವೋ? ನನ್ನ ಮಾತು ಕೇಳಿ ಸ್ವಲ್ಪ. ಟು ಹೆಲ್ ವಿತ್ ಯು. ಭುವನ್, ಬಾಯ್ಲಿ. ಪೂರ್ವಿ, ಭುವನ್ ಬರ್ತೀಯೋ ಇಲ್ವೋ? ಹಳೇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಯಾಕೆ ದ್ವೇಷ ಸಾಧಿಸ್ತೀಯಾ? ಬಾ ಪೂರ್ವಿ. ಭುವನ್, ನಿನ್ಗೆ ಹೇಳ್ತಿರೋದು. ಕಲ್ಲಿನ ತರ ನಿಂತಿದ್ದೀರಲ್ಲ, ಪೂರ್ವಿನ ಬಾ ಅಂತ ಕರೀರಿ. ಭುವನ್, ಅಮ್ಮನ ಮನ್ಸಿಗೆ ನೋವು ಮಾಡ್ಬೇಡ, ಬಾ ಕಂದ. ನನಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ನನ್ನ ಮಗ ಯಾಕಮ್ಮ ಇಲ್ಲಿರ್ಬೇಕು? ಭುವನ್, ಬರ್ತೀಯೋ ಇಲ್ವೋ? ಮೇಡಮ್, ಒಂದ್ ನಿಮಿಷ. ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಾ? ಇದರಿಂದ ದೂರ, ನನ್ನ ಪ್ರಪಂಚಕ್ಕೆ. ಅದ್ ನಿಮ್ ಕೈಲಾಗಲ್ಲ. ಯಾಕೆ? ಯಾಕಾಗಲ್ಲ? ಆಗತ್ತೆ. ಇಲ್ಲಿಂದ ಮಾತಾಡೋದಲ್ಲ, ಇಲ್ಲಿಂದ ಮಾತಾಡಿ. ನನಗವೆಲ್ಲ ಅರ್ಥ ಆಗಲ್ಲ. ಪ್ಲೀಸ್ ದಾರಿ ಬಿಡಿ. ಒಂದ್ ನಿಮಿಷ ಮೇಡಮ್, ನನಗೂ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡಿದ್ರೆ ನೀವ್ ಅಳ್ತಿದ್ದೀರಾ, ಅಲ್ಲಿ ನೋಡಿದ್ರೆ ನಿಮ್ ತಂದೆ ಕಣ್ಣೀರಾಗ್ತಿದ್ದಾರೆ. ಏನಾಗಿದೆ ನಿಮ್ಮಿಬ್ಬರಿಗೂ? ಅಲ್ಲ, ಕಣ್ಣೀರ್ ಹಾಕೊಂಡು ದ್ವೇಷಿಸ್ತಿರೋರ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಜನ್ಮ ಕೊಟ್ಟ ಅಪ್ಪನ ಮುಂದೆ ತಲೆ ತಗ್ಗಿಸಬಾರ್ದು ಅನ್ನೋ ಮಗಳ ಹಠ, ಕರುಳಿನ ಕುಡಿ ಅನ್ನೋದನ್ನ ಮರೆತು ಮಗಳಿಗೆ ಸೋಲ್ಬಾರ್ದು ಅನ್ನೋ ಅಪ್ಪನ ಪ್ರತಿಷ್ಠೆ. ಯಾಕೆ? ಓ, ಸ್ವಾಭಿಮಾನ, ಈಗೋ. ಇಷ್ಟಕ್ಕೂ ನೀವಿಬ್ರು ಏನ್ ಸಾಧಿಸಕ್ ಹೊರಟಿದ್ದೀರಾ? ಸಾಯೋ ತನಕ ಅಳ್ತಾ ದೂರ ಇರ್ಬೇಕು ಅಂತನಾ? ಮೇಡಮ್, ಸ್ವಾಭಿಮಾನ ಮನುಷ್ಯನಲ್ಲಿರ್ಬೇಕಾದ ಒಳ್ಳೆ ಗುಣ. ಆದ್ರೆ
ರಕ್ತ ಸಂಬಂಧನೇ ಕಡ್ಕೊಂಡು ಬದುಕುವಷ್ಟು ಕಠೋರವಾಗಿ ಆ ಗುಣನ ಬೆಳೆಸ್ಕೋಬಾರ್ದು ಮೇಡಮ್. ಬೇರೆಯವ್ರ ಮುಂದೆ ಗೆದ್ದು ಖುಷಿ ಪಡಬೇಕು, ನಮ್ಮವ್ರ ಮುಂದೆ ಸೋತು ಖುಷಿ ಪಡಬೇಕು. ಇಲ್ಲೇ ಮೇಡಮ್ ನೀವಿಬ್ರು ಎಡವಿರೋದು. ಮನಸ್ಸು ತುಂಬ ಪ್ರೀತಿ ತುಂಬಿಕೊಂಡು ಮಧ್ಯೆ ಸ್ವಾಭಿಮಾನ ಅನ್ನೋ ಪರ್ದೆ ಬಿಟ್ಕೊಂಡು ಇಬ್ರು ವಿಲವಿಲ ಅಂತ ಒದ್ದಾಡ್ತಾ ಇದ್ದೀರಾ. ಇನ್ನಾದ್ರೂ ಕಿತ್ತು ಬಿಸಾಕಿ ಮೇಡಮ್ ಆ ಪರ್ದೆನ. ಪ್ರೀತಿ ವಾತ್ಸಲ್ಯದ ಮಧ್ಯೆ ಅದಿರಬಾರ್ದು. ಅಪ್ಪ ಮಗಳೇ, ಕ್ಷಮಿಸ್ಬಿಡಿಪ್ಪ, ನಾನು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಮಾಡಿಬಿಟ್ಟಿದ್ದೀನಿ. ಇಲ್ಲ ಮಗಳೇ, ನೀನು ನನ್ನನ್ನು ಕ್ಷಮಿಸಬೇಕು. ತಂದೆಯಾಗಿ ನಿನ್ನನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸೋತವನು ನಾನು. ಈ ನೀನ್ ಜೀವ ಇಲ್ದಿರೋ ಬೊಂಬೆಗೆ ಜೀವ ಬರ್ಸ್ತೀನಿ ನೋಡ್ಕೊ. ಎಲ್ಲಿ ಆ ಬ್ಯಾಟ್ರಿ ಕೊಡು ಇನ್ನೊಂದು. ನೋಡೀಗ. ಖುಷಿನಾ? ತೋರ್ಸೋಗು. ಹುಷಾರು. ನಿಧಾನ ಕಣೋ. ಥ್ಯಾಂಕ್ಸ್ ಆಕಾಶ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮೇಡಮ್? ಚಿಕ್ಕ ವಯಸ್ಸಲ್ಲಿ ಅದು ನನ್ನ ಫೇವ್ರೆಟ್ ಬೊಂಬೆ ಆಗಿತ್ತು. ಅದನ್ನ ನಗ್ಸಿದ್ರಿ, ನನ್ನನ್ನು ನಗೋ ಹಾಗೆ ಮಾಡಿದ್ರಿ. ನೀವು ಕೈ ಇಟ್ರೆ ಬರೀ ಬೊಂಬೆ ಅಲ್ಲ, ಫ್ಯಾಮಿಲಿ, ಬದುಕು ಎಲ್ಲಾನು ರಿಪೇರಿ ಮಾಡ್ತೀರಾ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಆಕಾಶ್. ಇದ್ರಲ್ಲಿ ನಾನೊಬ್ಬ ಪಾತ್ರಧಾರಿ ಅಷ್ಟೇ. ತಿದ್ಕೊಳ್ಳೋ ದೊಡ್ಡ ಮನಸ್ಸು ನಿಮ್ಗಳಿಗಿತ್ತು, ಎಲ್ಲ ಸರಿ ಹೋಯ್ತು. ಇದಕ್ಕೆ ಥ್ಯಾಂಕ್ಸ್ ಯಾಕೆ ಮೇಡಮ್? ಆಕಾಶ್, ನನ್ನ ಮೇಡಮ್ ಅಂತ ಕರಿಬೇಡಿ, ಪೂರ್ವಿ ಅಂತ ಕರೀರಿ ಸಾಕು. ಅಲ್ಲ ಮೇಡಮ್, ಸಡನ್ ಆಗಿ. ಆಕಾಶ್, ಲೈಫಲ್ಲಿ ಏನೂ ಉಳಿದಿಲ್ಲ ಅಂತ ಅನ್ಕೊಂಡಿದ್ ನನಗೆ ಇನ್ನೂ ಎಲ್ಲ ಇದೆ ಅಂತ ಅರಿವು ಮಾಡಿಸಿದ್ ನೀವು. ನಿಮ್ಮಿಂದ ಮೇಡಮ್ ಅಂತ ಕರ್ಸ್ಕೊಳಕ್ ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ಅಲ್ಲ ಆದ್ರೂ ಆಕಾಶ್. ಸರಿ ಮೇಡಮ್. ಪೂರ್ವಿ. ವರ್ಷಾನುಪ್ರಕಾರವಾಗಿ ಕೊಟ್ಟಂತ ಸೇವೆಯನ್ನ ಸ್ವೀಕಾರ ಮಾಡಿ ಈ ಕುಟುಂಬದ ಬೆನ್ನ ಹಿಂದೆ ನಿಂತು ಕಾಪಾಡಬೇಕೆಂದು ಬೇಡ್ಕೊಳ್ತಾ ಇದ್ದೀವಿ.
ಈ ದೇವರು ಎಷ್ಟು ಸತ್ಯವೋ ಇಲ್ಲಿನ ಭೂತಾರಾಧನೆಯೂ ಅಷ್ಟೇ ಸತ್ಯ. ಇದು ನಮ್ಮ ತುಳುನಾಡಿನ ವಿಶೇಷ. ಒಂದೊಮ್ಮೆ ಈ ದೇವರು ವರ ಕೊಡುವುದು ಲೇಟ್ ಆಗಬಹುದು, ಆದರೆ ನಮ್ಮ ಈ ದೈವಗಳು ಉಂಟಲ್ಲ ಅದು ಹಾಗಲ್ಲ, ತುಂಬ ಕಾರಣಿಕ. ಅದು ಕುಟುಂಬ ಸಮೇತರಾಗಿ ನಾವು ಭಕ್ತಿಯಿಂದ ಕಾಲ ಕಾಲಕ್ಕೆ ಪರ್ವಕೋಲ ಕೊಟ್ಟು ಅವುಗಳನ್ನು ತಂಪಾಗಿಟ್ರೆ ಅವು ನಮ್ಮನ್ನು ಕಾಪಾಡ್ತವೆ. ಅರ್ಥ ಆಯ್ತಾ? ನೋಡಲಿ ನೋಡು. ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೊಳ್ಳೋ. ಓಡಬೇಡ. ಅವ್ರು ಯಾವಾಗಲೂ ಸುಮ್ಮನೆ ಇರೋದಿಲ್ಲ. ಅವನು ಹೇಳಿದ ಮಾತು ಕೇಳಲ್ಲ ಬಿಡಿ. ದೇವರು ದೊಡ್ಡವನು, ನನ್ನ ಮಗಳನ್ನು ವಾಪಸ್ ಕೊಟ್ಟಿದ್ದಾನೆ. ಹೀಗೆ ಕೇಳ್ತೀನಂತ ಬೇಸರ ಮಾಡ್ಕೋಬೇಡ ಮಗಳೇ. ನೀನು ಸಂತೋಷವಾಗಿದ್ದೀಯಾ? ಹೀಗ್ಯಾಕೆ ಹೇಳ್ತಿದ್ದೀರಪ್ಪ? ಎಷ್ಟೋ ವರ್ಷಗಳಾದ್ಮೇಲೆ ನೀವು ನನಗೆ ವಾಪಸ್ ಸಿಕ್ಕಿದ್ದೀರಾ. ಇದಕ್ಕಿಂತ ಸಂತೋಷ ನನಗಿನ್ನೇನು ಬೇಕು? ನಿನಗೆ ವಾಪಸ್ ಸಿಕ್ಕಿದ್ದೇವೆ ನಿಜ, ಆದರೆ ನಾವು ಅಲ್ಲಿಗೆ ವಾಪಸ್ ಹೋಗೋದಿನ ದೂರ ಇಲ್ವಲ್ಲ ಮಗಳೇ. ಅಪ್ಪ, ನಮ್ಮ ಕೊನೆವರೆಗೂ ನೀನಿರ್ತೀಯ. ನಿನ್ನ ಕೊನೆಯವರೆಗೆ ಆಸರೆ ಬೇಕಲ್ಲ ಮಗಳೇ. ಬೇಸರ ಆದಾಗ ಆಸರೆ ಸಿಕ್ಕೋಲ್ಲ, ಕಾಲ ಮೀರಿ ಹೋಗಿರ್ತದೆ. ಹುಡ್ದಾಗ್ಲಿಂದ ತಂದೆ ಪ್ರೀತಿ ಏನಂತ ಗೊತ್ತಿಲ್ಲದೆ ಬೆಳೀತಾ ಇರೋ ನನ್ನ ಮೊಮ್ಮಗನಿಗೆ ಆ ಪ್ರೀತಿ ಸಿಗೋದೇ ಬೇಡವೆ? ಆಕಾಶ್ ನಿನ್ನ ಕಷ್ಟಗಳಿಗೆ ಸ್ಪಂದಿಸಿ ಬದುಕಿಗೆ ಸ್ಫೂರ್ತಿಯಾದವನು. ಒಡೆದು ಚೂರಾಗಿದ್ದ ನಮ್ಮ ಸಂಬಂಧಗಳಿಗೆ ಬೆಸುಗೆ ಆದವನು. ಒಬ್ಬ ತಂದೆ ತೋರಿಸಬೇಕಾದ ಸಲುಗೆ ಪ್ರೀತಿಯನ್ನು ನನ್ನ ಮೊಮ್ಮಗನಿಗೆ ಧಾರೆ ಎರಿತಿರೋನು. ನನ್ನ ಮಗಳು ಇಂಥವನನ್ನು ಕೈ ಹಿಡಿದ್ರೆ ಸುಖವಾಗಿರ್ತಾಳೆ ಅಂತ ನನ್ನ ಹೃದಯದಲ್ಲಿ ನಂಬಿಕೆ ಹುಟ್ಟಿಸ್ತಿರೋನು. ಆ ನಂಬಿಕೆ ನಿಜ ಆಗೋದು ನಿನ್ನ ಕೈಲಿದೆ. ಯೋಚನೆ ಮಾಡ ಮಗಳೇ. ಸೆಲ್ಫಿ ಪೋಸ್ ಕೊಡು. ಹುಡ್ದಾಗ್ಲಿಂದ ತಂದೆ ಪ್ರೀತಿ ಏನಂತ ಗೊತ್ತಿಲ್ಲದೆ ಬೆಳೀತಾ ಇರೋ ನನ್ನ ಮೊಮ್ಮಗನಿಗೆ ಆ ಪ್ರೀತಿ ಸಿಗೋದೇ ಬೇಡವೆ? ಏನ್ ಯೋಚಿಸ್ತಿದ್ಯಾ ಮಾಮ್? ಏನಿಲ್ಲಪ್ಪ, ನನ್ನ ಜೀವನದಲ್ಲಿ ಏನೆಲ್ಲ ತಪ್ಪು ಮಾಡಿದ್ದೀನಿ ಅಂತ ಯೋಚಿಸ್ತಾ ಇದ್ದೀನಿ. ನೀನೇನ್ ತಪ್ಪು ಮಾಡಿದ್ಯಾ ಮಾಮ್? ಭುವಿ, ಅಮ್ಮ ನಿನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತ ನಿನ್ಗನ್ಸುತ್ತಾ? ಓ, ಚೆನ್ನಾಗೇ ನೋಡ್ಕೊಂಡಿದ್ಯಲ್ಲ ಮಾಮ್. ಇಲ್ಲ ಮಗ್ನೆ, ತಾಯಿಯಾಗಿ ನನ್ನ ಕರ್ತವ್ಯಗಳನ್ನ ನಿಭಾಯಿಸದ್ನೇ ಹೊರತು ನಿನ್ನ ಮಮತೆ ವಾತ್ಸಲ್ಯದಿಂದ ಬೆಳೆಸಲೇ ಇಲ್ಲ. ನಿನ್ ರಚ್ಚೆ ಹಿಡಿದಾಗ ಜೋಗುಳ ಹಾಡ್ಲಿಲ್ಲ, ಚಂದ ಮಾಮನ್ ತೋರಿಸಿ ತುತ್ತು ತಿನ್ನಿಸ್ಲಿಲ್ಲ, ಕಂಕ್ಳಲ್ಲಿ ಹೊತ್ಕೊಂಡು ಊರ್ ಸುತ್ತಲಿಲ್ಲ. ನೀನು ಅಮ್ಮ ಅಮ್ಮ ಅಂದಾಗ ಬರೀ ಅದು ನನ್ನ ಕಿವಿ ಕೇಳಿಸ್ತಿತ್ತೆ ಹೊರತು ಅದ್ರಲ್ಲಿ ನೀನು ಬೇಕು ಬೇಡ ಇದೆ ಅಂತ ನನ್ನ ಮನಸ್ಸಿಗೆ ಅರ್ಥನೇ ಆಗಲಿಲ್ಲ. ಮುದ್ದಾಗಿ ನನ್ನ ಮಡಿಲಲ್ಲಿ ಬೆಳಿಬೇಕಾಗಿದ್ದು ನಿನ್ನ ಬೋರ್ಡಿಂಗ್ ಸ್ಕೂಲ್ಗಾಗಿ ಅನಾಥನನ್ನು ಮಾಡಿಬಿಟ್ಟೆ. ನನಗೆ ನನ್ನ ಕಾರ್ಪೊರೇಟ್ ಲೈಫ್, ಕೆರಿಯರ್, ಆಂಬಿಷನ್ ಅವೆಲ್ಲ ಮುಖ್ಯ ಆಯ್ತೆ ಹೊರತು ನನ್ನ ಪರ್ಸನಲ್ ಲೈಫ್ ಬಗ್ಗೆ ನಾನು ಗಮನನೇ ಕೊಡಲಿಲ್ಲ. ಅಮ್ಮನ ತಪ್ಪನ್ನ ಕ್ಷಮಿಸ್ತೀಯ ಅಲ್ಲ ಮಗನೆ? ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ. ಐ ಆಮ್ ಸಾರಿ.
ಏನೋ ಡೀಪಾಗಿ ಸ್ಟಡಿ ಮಾಡ್ತಿದ್ದೀರಾ? ಹೌದು, ಆದರೆ ಕ್ಲಾರಿಟಿನೇ ಸಿಗ್ತಿಲ್ಲ. ಆ ಅಲೆ ದಡ ಬೇಕು ಅಂತ ಬಂದಾಗ ದಡ ನೀನು ಬೇಡ ಅಂತ ಅಲೆನ ನಯವಾಗಿ ತಿರಸ್ಕರಿಸ್ತಿದ್ಯೋ, ಅಥವಾ ಅಲೆನ ಹಿಡಿದಿಟ್ಕೊಳ್ಳೋಕೆ ಟ್ರೈ ಮಾಡ್ತಿರೋ ದಡನ ಅಲೆನೇ ದೂರ ತಳ್ಳಿ ಓಡೋಗ್ತಿದ್ಯೋ ಅರ್ಥನೇ ಆಗ್ತಿಲ್ಲ. ಆದರೂ ಅವು ಒಂದನ್ನೊಂದು ಬಿಟ್ಟಿರಲ್ಲ ಅಲ್ವಾ? ಕೆಲವು ಸಂಬಂಧಗಳೇ ಹಾಗೆ ಪೂರ್ವಿ, ಉತ್ತರನೇ ಸಿಗಲ್ಲ. ಆದರೆ ನಾನೀ ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಆಕಾಶ್. ಅದೇನು ಕೇಳಿ ಪೂರ್ವಿ? ಆಕಾಶ್, ಜೀವನ ಮುಗಿಸ್ಕೋಬೇಕು ಅಂತ ಹೊರಟಿದ್ದು ನನ್ನನ್ನು ತಡೆದು ನನಗೊಂದು ಹೊಸ ಜೀವನ ಕೊಟ್ಟೋರು ನೀವು. ಆಮೇಲೆ ನನಗೊಬ್ಬ ಸ್ಪೆಷಲ್ ಫ್ರೆಂಡ್ ಆದ್ರಿ. ನನ್ನ ಕಷ್ಟಗಳನ್ನೆಲ್ಲ ಶೇರ್ ಮಾಡ್ಕೊಂಡ್ರಿ. ನನ್ನ ಮಗನಿಗೊಬ್ಬ ಒಳ್ಳೆ ಮೆಂಟರ್ ಆದ್ರಿ. ನನ್ನ ಅಪ್ಪ ಅಮ್ಮ ಇಬ್ಬರೂ ನನಗೆ ವಾಪಸ್ ಕೊಡ್ಸಿದ್ರಿ. ನನಗೋಸ್ಕರ ಇಷ್ಟೊಂದೆಲ್ಲ ಯಾಕೆ ಮಾಡಿದ್ರಿ ಆಕಾಶ್? ನಾನು ಸಂತೋಷವಾಗಿರ್ಲಿ ಅಂತ ತಾನೇ. ನಾನು ಸಂತೋಷವಾಗಿದ್ರೆ ನಿಮಗಾಗೋ ಲಾಭ ಏನು ಆಕಾಶ್? ಲಾಭ ನಷ್ಟ ನೋಡ್ಕೊಂಡು ಮಾಡೋಕೆ ಮನುಷ್ಯನ ಜೀವನ ಬಿಸ್ನೆಸ್ ಅಲ್ವಲ್ಲ ಪೂರ್ವಿ. ಆಕಾಶ್, ಕೈ ಮುಗಿದ್ರೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಸ್ವಾರ್ಥದಿಂದಾನೇ ಜನರು ಅವನಿಗೆ ಕೈ ಮುಗಿಯೋದು. ನಮ್ಮ ಪಾಪ ಕಳಿಬೋದು ಅನ್ನೋ ಸ್ವಾರ್ಥದಿಂದಾನೇ ದಾನ ಮಾಡೋದು. ಆದರೆ ನನಗಿಷ್ಟೆಲ್ಲ ಮಾಡಿರೋ ನಿಮ್ಮಲ್ಲಿ ಯಾವ ಸ್ವಾರ್ಥನೂ ಇಲ್ವಾ? ಆಕಾಶ್, ಪ್ಲೀಸ್ ನಿಜ ಹೇಳಿ. ಈ ಬದುಕು ನೀವು ಕೊಟ್ಟಿರೋದು, ಆ ಋಣದ ಭಾರ ನನ್ನ ಮೇಲಿದೆ. ನಿಮಗೆ ಆ ಥರ ನನ್ನ ಮೇಲೆ ಏನಾದರೂ ಇದ್ದರೆ ಹೇಳಿ. ನಾನು ನಿಮ್ಮನ್ನು ಮದುವೆ ಆಗೋಕೆ ರೆಡಿ. ನಿಮ್ಮಂಥ ಅದ್ಭುತವಾದ ಹೆಣ್ಣು ನನ್ನ ಮದುವೆ ಆಗಕ್ಕೆ ರೆಡಿ ಇದ್ದೀನಿ ಅಂದಾಗ ಅಂಥ ಆಫರ್ನ ತಿರಸ್ಕರ್ಸಕ್ಕೆ ನಾನೇನು ಹುಚ್ಚಾನ? ಆದರೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಪೂರ್ವಿ, ನೀವು ದೇವನ ಪ್ರೀತಿಸಿದವರು, ಅವನ ಜೊತೆ ನಿಮ್ಮ ಭವಿಷ್ಯದ ಕನ್ಸು ಕಂಡವರು, ಅವನ ಕುಡಿನ ನಿಮ್ಮ ಮಡ್ಲಲ್ಲಿ ಬೆಳೆಸಿದವರು. ನಿಮ್ಮ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯನೋ ಕಿತ್ತಾಟನೋ ಆಗಿರ್ಬೋದು, ಆದರೆ ಅವನು ನಿಮ್ಮ ಮನಸ್ಸಲ್ಲಿ ಇಲ್ವೇ ಇಲ್ವಾ? ಸತ್ಯ ಹೇಳಿ. ನೀವು ಹೇಳ್ತಿಲ್ಲ. ಸುಳ್ಳು ಹೇಳಿ ಪಡ್ಕೊಳ್ಳೋದಕ್ಕಿಂತ ಸತ್ಯ ಹೇಳಿ ಕಳ್ಕೊಳ್ಳೋದೇ ಧರ್ಮ ಅಂತ ನಂಬ್ದವನು ನಾನು. ಸತ್ಯ ಹೇಳ್ತೀನಿ ಕೇಳಿ ಪೂರ್ವಿ. ನಾನು ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನೀವೇ ನನ್ನ ಹುಡುಗಿ ಅಂತ ಡಿಸೈಡ್ ಮಾಡಿದೆ. ಸುಳ್ಳು ಹೇಳಿ ಪಡ್ಕೊಳ್ಳೋದಕ್ಕಿಂತ ಸತ್ಯ ಹೇಳಿ ಕಳ್ಕೊಳ್ಳೋದೇ ಧರ್ಮ ಅಂತ ನಂಬ್ದವನು ನಾನು. ಸತ್ಯ ಹೇಳ್ತೀನಿ ಕೇಳಿ ಪೂರ್ವಿ. ನಾನು ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನೀವೇ ನನ್ನ ಹುಡುಗಿ ಅಂತ ಡಿಸೈಡ್ ಮಾಡಿದೆ. ನಮ್ಮ ಬಗ್ಗೆ, ನಮ್ಮಿಬ್ಬರ ಭವಿಷ್ಯದ ಬಗ್ಗೆ ಸುಂದರವಾದ ಕನಸುಗಳನ್ನ ಕಂಡೆ. ನಿಮ್ಮ ದೇವ್ರ ಸಂಬಂಧ ಗೊತ್ತಾದ ಮೇಲೆ, ಆ ಸಂಬಂಧದಿಂದ ನೀವು ನಿಮ್ಮ ತಂದೆ ತಾಯಿನ ದೂರ ಮಾಡ್ಕೊಂಡ್ರಿ ಅನ್ನೋ ವಿಷಯ ಹೇಳಿದ್ಮೇಲೆ, ಭುವನ್ ನಿಮ್ಮ ಮಗ ಅಂತ ಗೊತ್ತಾದ ಮೇಲೂ ನಾನು ನನ್ನ ಪ್ರೀತಿನ ಹಾಗೇ ಉಳಿಸ್ಕೊಂಡೆ. ಕಾರಣ ನನ್ನಲ್ಲಿದ್ದ ಆಸೆ, ಒಂದು ಕಂಪ್ಲೀಟ್ ಫ್ಯಾಮಿಲಿನ ಪಡ್ಕೊಳ್ಳೋ ಹುಚ್ಚ ಆಸೆ. ಯಾವ ಕ್ಷಣ ಭುವನ್ ಅವನ ಜೀವನದಲ್ಲಿ ನೋಡ್ದಿರೋ ಅಜ್ಜಿ ತಾತನ ಬಗ್ಗೆ ಕೇಳಿದ್ನೋ, ಆಗ ನನಗೆ ವಾಸ್ತವದ ಪರಿಚಯ ಆಯಿತು. ಸಂಬಂಧಗಳ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿದೆ. ಇವತ್ತು ಅವನ ಅಜ್ಜಿ ತಾತನ ಕೇಳ್ದ, ಕರ್ಕೊಂಬಂದು ತೋರಿಸ್ದೆ. ನಾಳೆ ಅವ್ರ ಅಪ್ಪನ ಕೇಳ್ತಾನೆ. ಆಗ ಒಂದ್ ವೇಳೆ ನಾವಿಬ್ರು ಒಂದಾದ್ವಿ ಅಂತಾನೆ ಇಟ್ಕೊಳ್ಳಿ, ಮುಂದೆ ನಾನು ದೇವ್ ಮಾಡಿ ತಪ್ಪನ್ನೇ ಮಾಡಿದ್ರೆ ಆಗ ನೀವು ನನ್ನ ಕ್ಷಮಿಸ್ತೀರಾ? ಕ್ಷಮಿಸ್ತೀನಿ ಅನ್ನೋದೇ ಆದ್ರೆ, ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನಿಗಿಂತ, ನಿಮ್ಮ ಮಗುಗೆ ತಂದೆ ಆದವನಿಗಿಂತ ನಾನು ಯಾವ ರೀತಿ ಹೆಚ್ಚು ಪೂರ್ವಿ? ಕ್ಷಮಿಸಲ್ಲ ಅನ್ನೋದಾದ್ರೆ ನಾವಿಬ್ರು ಜೊತೆಯಾಗಿ ಏನು ಪ್ರಯೋಜನ? ನೀವು ದೇವಿಂದ ದೂರ ಆದ ಹಾಗೆ ನನ್ನಿಂದನೂ ದೂರ ಆಗ್ತೀರಾ ಅಷ್ಟೇ.
ಯಾಕೆ ಪೂರ್ವಿ ಏನು ಮಾತಾಡ್ತಾನೆ ಇಲ್ಲ? ನಿಮ್ ಒಳಗೆ ಒಬ್ಳು ಒಳ್ಳೆ ಮನುಷ್ಯಳಿದ್ದಾಳೆ ಪೂರ್ವಿ. ಅವಳು ನನ್ನ ಸೆಲೆಕ್ಟ್ ಮಾಡ್ಕೊಳಕ್ ಬಿಡ್ತಾ ಇಲ್ಲ. ಅವಳೆ ನಿಜವಾದ ಪೂರ್ವಿ, ಅವಳೆ ನಿಜವಾದ ತಾಯಿ, ಅವಳೆ ದೇವ್ನ ನಿಜವಾದ ಪ್ರೇಯಸಿ. ಸೀತೆ ರಾಮನ್ಗೋಸ್ಕರ ವರ್ಷಗಟ್ಲೆ ಕಾದಿದ್ಲಂತೆ ಅನ್ನೋದನ್ನ ಕೇಳಿದ್ದೆ. ಆದ್ರೆ ದೇವ್ ನಿಮಗೋಸ್ಕರ ಪ್ರತಿ ಕ್ಷಣ ಕಾಯ್ತಿರೋದನ್ನ ಕಣ್ಣಾರೆ ಕಂಡಿದ್ದೀನಿ. ನೀವು ದೇವ್ನ ಸೇರ್ಕೊಳ್ಳೋದೆ ಈ ಮಣ್ಣಿನ ಧರ್ಮ ಪೂರ್ವಿ. ಈ ಪಯಣ ಇಲ್ಲಿ ಕ್ಷಣ ನಿಮ್ ಲೈಫ್ ಪಾರ್ಟ್ನರ್ ಆಗೋ ಹುಡುಗಿ ತುಂಬಾ ಲಕ್ಕಿ. ನೆನಪೊಂದೆ ಕೊನೆಯ ತನಕ ಪ್ರೀತಿಯ ಬೇರು ಎಳೆದಾಯ್ತು ತೇರು ಮುಂದಿನ ಊರು ಎಲ್ಲಿದೆಯೋ. ಬಡಿ ಒಂದು ದೊಡ್ಡ ಕನಸು ಕಂಡು ಎಚ್ಚರ ಆದಾಗ ಅನಿಸ್ತಾ ಇದೆ ಕಣೋ. ಆ ಕನಸಲ್ಲಿ ನಾನು ಏನೆಲ್ಲ ಆಸೆ ಪಟ್ಟಿದ್ನೋ ಎಲ್ಲ ಸಿಗ್ದಂಗಾಯ್ತು. ಹಾಗೆ ಎಲ್ಲ ಕೈಜಾರ ಹೋಯ್ತು. ಕನ್ಸಲ್ವಾ, ಅದಕ್ಕೆ. ಪೂರ್ವಿ ಅವಳ ಲೈಫಲ್ಲಿ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ಲೋ ಅವೆಲ್ಲ ನಾನು ವಾಪಸ್ ಸಿಗೋ ಹಾಗೆ ಮಾಡಿದೆ ಅಂತ ನಾನು ಮಿಸ್ ಮಾಡ್ಕೊಂಡಿರೋದನ್ನ ಅವಳು ವಾಪಸ್ ಕೊಡಬೇಕು ಅನ್ನೋದು ಬಿಸ್ನೆಸ್ ಅನ್ಸಲ್ವಾ? ಬಡಿ ನಮ್ಮ ಹುಡುಗರ ಪ್ರಾಬ್ಲಮ್ ಏನು ಗೊತ್ತಾ? ಮುಳುಗೋಗ್ತಾ ಇರೋ ಬೇರೆಯವ್ರ ಟೈಟಾನಿಕ್ನ ಹಿಂದೆ ಮುಂದೆ ನೋಡದೆ ಬಚಾವ್ ಮಾಡಕ್ಕೆ ಹೋಗ್ತೀವಿ. ಆದರೆ ನಮ್ಮ ಟೈರ್ ಗಾಡಿಗೆ ಒಂದು ಸಣ್ಣ ತೂತ್ ಬಿದ್ದರೂ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೋಲ ಕಲ್ಲೋಲ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲ ಬಡ್ಡಿ, ಈ ಪ್ರೀತಿಲಿ ನಿರೀಕ್ಷೆ ಇರಬಾರ್ದು, ಸ್ವಾರ್ಥ ಇರಬಾರ್ದು ಅಂತಾರೆ. ಇವೆರಡೂ ಇಲ್ಲದೆ ಹೇಗೆ ಬಡ್ಡಿ ಲವ್ ಮಾಡೋದು? ಜೋರಾಗಿ ಹತ್ಬಿಡ್ಬೇಕು ಅನ್ಸುತ್ತೆ ಬಡಿ. ಆದ್ರೆ ನಾನೇ ಕಳ್ಬೇಕು. ವೈ ಶುಡ್ ಐ ಕ್ರೈ? ನಾವ್ ಜೀವನನ ಸೀರಿಯಸ್ ಆಗಿ ತಗೊಂಡಾಗ ಅದು ನಮ್ಮನ್ನು ನೋಡಿ ಕಾಮಿಡಿ ಮಾಡುತ್ತೆ. ಆದ್ರೆ ನಾವು ಕಾಮಿಡಿಯಾಗಿ ತಗೊಂಡಾಗ ಅದು ಸೀರಿಯಸ್ ಆಗುತ್ತೆ. ನಮ್ಮ ಮನುಷ್ಯರೇ ಇಷ್ಟು ಎಲ್ಲ ಇದ್ರೂ ಕೂಡ ಇಲ್ದೇ ಇರೋದನ್ನ ಹುಡ್ಕೊಂಡು ಹೋಗ್ತೀವಿ. ಆದ್ರೂ ಬಡಿ ಬೇರೆಯವ್ರ ಲೈಫಲ್ಲಿ ಹ್ಯಾಲೋಜಿನ್ ಬಲ್ಬ್ ತರ ಉರಿಯೋದ್ರಲ್ಲಿ ಏನೋ ಒಂಥರ ತೃಪ್ತಿ ಇದೆ ಕಣ. ಸಾಕು, ನನಗೆ ಈ ಖುಷಿ ಸಾಕು.
ನಮ್ಮ ಹುಡುಗ ಹೋಗ್ತಿದ್ದ ಸ್ಪೀಡ್ಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಕಟ್ತಾನೆ ಅಂದ್ಕೊಂಡೆ. ಬಟ್ ಸೆಲ್ಫ್ ಸರ್ವಿಸ್ಗೆ ಸೆಟ್ಲ್ ಆಗ್ಬಿಟ್ಟ. ಪ್ರೀತಿ ಮಾಡಿರೋ ಹುಡುಗಿ ಅಕೌಂಟ್ನ ಇನ್ನೊಬ್ರಿಗೆ ಟ್ಯಾಗ್ ಮಾಡಿಬಿಟ್ಟು ತ್ಯಾಗರಾಜ ಆಗೋದು. 2 ಕಾಲವರ್ ರೀಲ್ ಲೈಫಲ್ಲಿ ಯಾರು ಬದುಕನ್ಬೇಕಾದ್ರೂ ಎಂಥವ್ರು ಬದುಕನ್ಬೇಕಾದ್ರೂ ರಿಪೇರಿ ಮಾಡಬಹುದು. ಆದರೆ ರಿಯಲ್ ಲೈಫಲ್ಲಿ ಇದು ಅಂದ್ಕೊಂಡಷ್ಟು ಈಸಿ ಅಲ್ಲ. ಜೀವನದಲ್ಲಿ ಹೋರಾಟ, ಗೆಲುವು, ಖುಷಿ, ಸೋಲು, ನಿರುತ್ಸಾಹ, ಗೋಳು, ಹಾಳು, ಮೂಳು ಸರ್ವೇ ಸಾಮಾನ್ಯ. ಹ್ಯಾಪಿ ಇರಲಿ, BP ಏರಲಿ, ಹಂಚ್ಕೊಳ್ಳೋಕ್ಕೆ ನಮ್ಮದು ಅಂತ ಒಂದು ಆಪ್ತ ಜೀವ ಇರಲೇಬೇಕು. ಅದನ್ನು ಸಂಪಾದನೆ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಏನ್ರಿ ಪ್ರಯೋಜನ? ಎಲ್ರಿಗೂ ಎಲ್ಲ ಆ್ಯಂಗಲಲ್ಲೂ ಪರ್ಫೆಕ್ಟ್ ಮ್ಯಾಚ್ ಅಂತ ಸಿಗಲ್ಲ. ಸಿಕ್ಕಿರೋದ್ರಲ್ಲೇ ಸ್ವರ್ಗ ಸರ್ಚ್ ಮಾಡಿಕೊಂಡು 100 ಡೇಸ್ ಸಿನಿಮಾ ಥರ 100 ಇಯರ್ಸ್ ಸುಖವಾಗಿ ಬಾಳಿ. ಆರಿಸ್ಕೊಳ್ಳಿ ಆಪ್ತ ಜೀವನ, ಮಾಡ್ಕೋಬೇಡಿ ಇರುವೆ ಬಿಟ್ಕೊಳ್ಳೋದೇ ಜೀವನ.